ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಮುಖ್ಯಪ್ರಾಣಾಯ ಭೀಮಾಯ ನಮೋ ಯಸ್ಯ ಭುಜಾಂತರಂ ನಾನಾವೀರಸುವರ್ಣಾನಾಂ ನಿಕಷಾಶ್ಮಾಯಿಕಂ ಬಭೌ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಾನಂತಗುಣಾರ್ಣಸೆ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಮಹಾವ್ಯಾಕರಣಾಂಬೋಧಿಮಂಥಮಾನಸಮಂದರಂ ಕವಯಂತಂ ರಾಮಕೀರ್ತ್ಯಾ ಹನುಮಂತಮುಪಾಸ್ಮಹೆ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಜ್ಞಾನಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮ ಗುರುನ್ ವೈದಗ್ಧ್ಯವರಾನ್ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಸತ್ಯಾಭಿಜ್ಞ ಕಲಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ ಆಪಾದಮೌಲಿ ಪರ್ಯಂತಂ. ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರು ಶ್ರೀ ಗುರುಭ್ಯೋ ನಮೋ ನಮಃ ಹರಿ. ನಮೋ ಭಗವತೆ ತಸ್ಮೈ ಹಯಾಯಾಮಿತ ತೇಜಸೆ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ಶ್ರೀಮದ್ರಾಮಕಥಾಮಿಮಾಂ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನುಕನ್ಯಾ ಪ್ರವಾಹವತ್. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ಅನಂತ ಗುಣಪೂರ್ಣನಾದ ದೋಷರಹಿತನಾದ ಸರ್ವಸ್ವಾಮಿಯಾದ ಸಚ್ಚಿದಾನಂದ ಮೂರ್ತಿಯಾದ ನಮ್ಮ ನಿಮ್ಮೆಲ್ಲರ ಅಂತರ್ಯಾಮಿಯಾದ ಬ್ರಹ್ಮವಾಯುವಾದಿಗಳಿಗೆ ಒಡೆಯನಾದ ಲಕ್ಷ್ಮೀಪತಿಯಾದ ಅನಿಮಿತ್ತ ಅನಂತ ಉಪಕಾರಕನಾದ ಶ್ರೀಮನ್ನಾರಾಯಣನ ಅನಂತವಾದ ಕರುಣೆ, ಅಪಾರವಾದ ದಯೆ, ದಿವ್ಯವಾದ ಪ್ರೇರಣೆ, ಅದೇ ರೀತಿಯಾಗಿ ನಿರಂತರ ರಾಮದೇವರ ಭಕ್ತರಾದ ನಮ್ಮ ನಿಮ್ಮೆಲ್ಲರ ಶ್ವಾಸೋಚ್ಛ್ವಾಸ ಪ್ರೇರಕರಾದ ಸಾಧನ ಮಾರ್ಗದೊಳಗೆ ಉನ್ನತಿಯನ್ನು ತಂದುಕೊಡುವಂತಹ ಹನುಮಂತ ದೇವರ ಆದೇಶದ ಆ ಕರುಣೆಯನ್ನು ಸ್ಮರಣೆಯನ್ನು ಮಾಡ್ತಾ ಈ 5 ದಿನಗಳ ಕಾಲ ರಾಮಾಯಣದ ಉಪನ್ಯಾಸವನ್ನು ಮಾಡುವ ಪುಟ್ಟ ಸಾಹಸವನ್ನು ಮಾಡ್ತೇನೆ. ದೊಡ್ಡ ಕಾರ್ಯದೊಳಗೆ ಮಾಡುವ ಸಾಹಸವೂ ಕೂಡ ಅದು ಯಶಸ್ಸನ್ನೇ ತಂದುಕೊಡುತ್ತೆ. ಅದರೊಳಗೆ ಸಫಲನಾದರೂ ಮಹಾ ಯಶಸ್ಸು ವಿಚಾರವಿಲ್ಲ,
ವಿಫಲನಾದರೂ ಇಂತಹ ದೊಡ್ಡ ಕಾರ್ಯದೊಳಗೆ ತೊಡಗಿದ್ದಾನ ಅನ್ನುವ ಯಶಸ್ಸಂತರೂ ಇದ್ದೇ ಇರುತ್ತೆ. ಆ ರೀತಿಯಾಗಿ ದೃಢವಾದ ಮನಸ್ಸಿನಿಂದ ರಾಮಾಯಣವನ್ನು ಕೇಳುವ ಆಲಿಸುವ ಸಣ್ಣ ಪ್ರಯತ್ನವನ್ನು ಮಾಡ್ತಾರೆ. ಬರ್ರಿ ಬರ್ರಿ ಬರ್ರಿ. ರಾಮಾಯಣ ಹಯಗ್ರೀವ ದೇವರು ರಚನೆಯನ್ನು ಮಾಡಿಕೊಟ್ಟ ರಾಮಾಯಣ. ಅದು 100 ಕೋಟಿ ಶ್ಲೋಕಾತ್ಮಕವಾದ ರಾಮಾಯಣ. ಆ ರಾಮಾಯಣ ನಮ್ಮ ಕಣ್ಣಿಗೆ ಕಾಣಿಸಲಿಲ್ಲ. ಅದನ್ನು ಅಧ್ಯಯನವನ್ನು ಮಾಡುವ ಯೋಗ್ಯತೆಯೂ ನಮಗಿಲ್ಲ. ವಾಲ್ಮೀಕಿ ಋಷಿಗಳು 24,000 ಶ್ಲೋಕಗಳಲ್ಲಿ ರಾಮಾಯಣವನ್ನು ರಚನೆ ಮಾಡಿಕೊಟ್ರು. ಅಲ್ಲಿ ಏನಾಯ್ತು ಮಜಾ ಅಂದರೆ, ಆ ರಾಮಾಯಣ ಮನುಷ್ಯ ಪ್ರಧಾನವಾಗಿ ಹೇಳ್ತಾ ಹೋದರು. ಸೀತೆಯನ್ನು ಕಳೆದುಕೊಂಡ, ದುಃಖವಾಯಿತು, ಇನ್ನೇನೋ ಮಾಡಿದ, ರಾವಣನ ಸಂಹಾರ ಮಾಡಲಿಕ್ಕೆ ಬಹಳ ಕಷ್ಟಪಟ್ಟ, ಹಾಗೆ ಹೀಗೆ ಅನೇಕ ಮನುಷ್ಯರ ಸ್ವಭಾವಗಳನ್ನು ಅಲ್ಲಿ, ನಡೆನುಡಿಗಳನ್ನು ಅಲ್ಲಿ ತೋರಿಸಿಕೊಟ್ಟ. ನಮಗೆ ಗೊಂದಲವಾಯಿತು, ರಾಮ ದೇವನೋ ರಾಮ ಸಾಮಾನ್ಯ ಮನುಷ್ಯನೋ? ಯಾಕೆಂದರೆ ಹಯಗ್ರೀವ ದೇವರು ಹೇಳಿದ ರಾಮಾಯಣ ಸಿಕ್ಕಿಲ್ಲ. ವಾಲ್ಮೀಕಿ ಋಷಿಗಳು ಅವರು ತಮ್ಮ ಚೌಕಟ್ಟಿನೊಳಗೆ ತಾವು ಅದನ್ನು ಪ್ರತಿಬಿಂಬನೆಯನ್ನು ಮಾಡಿದರು. ಈ ಎರಡರ ಮಧ್ಯದೊಳಗೆ ಸರಿಯಾಗಿ ಸೇತುವೆ ರೂಪದೊಳಗೆ ಬಂಧನವನ್ನು ಮಾಡಿ ಆ ವಾಲ್ಮೀಕಿ ರಾಮಾಯಣದಲ್ಲಿ ಬಂದ ಎಲ್ಲ ವಿಷಯಗಳಿಗೂ ಕೂಡ ಇದು ಮೂಲ ರಾಮಾಯಣಕ್ಕೆ ಸಮ್ಮತವಾಗಿದೆ ಎಂದು ಗಟ್ಟಿಯಾಗಿ ಪ್ರತಿಪಾದನೆಯನ್ನು ಮಾಡಿಕೊಟ್ಟು ಅನಂತ ಉಪಕಾರವನ್ನು ಮಾಡಿರುವಂಥವರು ನಮ್ಮ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಅದು ತಾತ್ಪರ್ಯ ನಿರ್ಣಯ ಗ್ರಂಥದೊಳಗೆ 4ನೇ ಅಧ್ಯಾಯದಿಂದ 9ನೇ ಅಧ್ಯಾಯದವರೆಗೆ ಬಹಳ ದಿವ್ಯವಾದ ವಿಷಯಗಳನ್ನು ನಿರ್ಣಯವನ್ನು ಮಾಡಿಕೊಡ್ತಾರೆ. ನಾವು ಬಂದಾಗೆಲ್ಲ ಆ ಶ್ರೀಮದಾಚಾರ್ಯರ ಉಪಕಾರವನ್ನು ಮೆಲುಕು ಹಾಕ್ಲಿಕ್ಕೆ ಸಾಧ್ಯವಿದೆ. ಪ್ರತಿನಿತ್ಯ ನಮ್ಮ ಜೀವನದೊಳಗೆ 3 ಎಪಿಸೋಡ್, ಬೆಳಿಗ್ಗೆ ಭಾಗವತ, ಮಧ್ಯಾಹ್ನ ರಾಮಾಯಣ ಅಥವಾ ಮಧ್ಯಾಹ್ನ ಮಹಾಭಾರತ, ಸಾಯಂಕಾಲ ರಾಮಾಯಣ, ಇದು ಕೇಳುವುದು ಅನಾದಿಯಿಂದ ಇರುವ ಸಂಪ್ರದಾಯವಿದೆ. ಇವತ್ತಿನ ಈ ಕಳ್ಳರು ನಮ್ಮಿಂದ ಕದ್ದುಕೊಂಡ್ರು. 3 ಎಪಿಸೋಡ್ ಇದ್ದಿದ್ದು 8 ಎಪಿಸೋಡ್ ಮಾಡಿ ಅದರೊಳಗೆ ನೆಗೆಟಿವಿಟಿ ತುಂಬಿ ನಮ್ಮ ಜೀವನವನ್ನೆಲ್ಲ ಹಾಳು ಮಾಡಿ ಹಾಕಿದರು. ಈ ನಮ್ಮ ರಾಮಾಯಣ ಹೀಗಿದೆ ಅಂತಂದರೆ ಭಕ್ತ್ಯುದ್ರೇಕವಾಗಬೇಕು ನಮಗೆ. ಹಾಗಾಗಿ ಬೆಳಿಗ್ಗೆ ಭಾಗವತ ಬೇಕು, ದೇವರ ಮಹಿಮೆಗಳು ಗೊತ್ತಾಗಬೇಕು, ಆದ್ದರಿಂದಾಗಿ ಭಾಗವತ ಬೇಕು. ದೈನಂದಿನವಾದ ಜೀವನಕ್ಕೆ ಬೇಕಾದ 1,00,000 ಕೋಟಿ ಸಾಧನೆಗಳು ಬೇಕು. ಅದು ಎಲ್ಲ ಮಹಾಭಾರತದಲ್ಲಿ ಸಿಗತ್ತೆ. ಇವತ್ತು ನಾನು ಹೇಗೆ ನನ್ನ ನಡವಳಿಕೆ ಇರಬೇಕು, ನಾ ತಂದೆ ತಾಯಿ ಜೊತೆಗೆ ಹೇಗಿರಬೇಕು, ಅಣ್ಣ ತಮ್ಮಂದ್ರ ಜೊತೆಗೆ ಹೇಗಿರಬೇಕು, ಮಕ್ಕಳ ಜೊತೆಗೆ ಹೇಗಿರಬೇಕು, ಹೆಂಡತಿಯ ಜೊತೆಗೆ ಹೇಗಿರಬೇಕು, ಸಮಾಜದ ಜೊತೆಗೆ ಹೇಗಿರಬೇಕು, ಪ್ರಜೆಗಳ ಜೊತೆಗೆ ಹೇಗಿರಬೇಕು, ನನ್ನಲ್ಲಿ ಏನೆಲ್ಲ ಗುಣಗಳಿರಬೇಕು, ಹೀಗೆ ಇವತ್ತು ದೈನಂದಿನ ನಡವಳಿಕೆಯನ್ನು ತಿಳಿಸಿಕೊಡುವುದು ರಾಮಾಯಣ. ಅಂತೆಯೇ ರಾಮ ಆದರ್ಶ ಪುರುಷ. ರಾಮಾಯಣದ ಒಂದು ಮೂಲಭೂತ ಉದ್ದೇಶ, ಕೆಲವು ವಿಚಾರಗಳನ್ನು ಹೇಳಿ ಆಮೇಲೆ ನಾನು ರಾಮಾಯಣಕ್ಕೆ ಹೋಗ್ತೇನೆ. ರಾಮಾಯಣ ಎಂದಿಗೂ ಇವನು ದೇವತೆ ಅಂತ ಹೇಳಿ ರಾಮನನ್ನು ದೊಡ್ಡವನನ್ನಾಗಿ ಮಾಡಲಿಕ್ಕೆ ಹೋಗಲಿಲ್ಲ. ಇವತ್ತೆಲ್ಲ ನಮ್ಮಲ್ಲಿ ಒಂದು ರೂಢಿ ಬಂದಿದೆ, ಯಾರನ್ನು ದೊಡ್ಡವನನ್ನಾಗಿ ಮಾಡಬೇಕಾಗಿರುತ್ತೆ ಅವನು ಇಂಥ ಅವತಾರಿ ಅಂತ ಹೇಳಿಬಿಟ್ರೆ ಅವನು ದೊಡ್ಡವನಾಗ್ತಾನೆ ಅಂತ ನಾವು ಭ್ರಮಾಲೋಕದೊಳಗಿದ್ದೇವೆ. ಅದೆಲ್ಲ ನಮ್ಮ ಶಾಸ್ತ್ರ ಒಪ್ಪುವುದಿಲ್ಲ. ಸೂರ್ಯನ ಅವತಾರ ಕರ್ಣ, ಅವನು ನಮ್ಮ ಪಾಲಿಗೆ ಇವತ್ತು ದುಷ್ಟನೇ. ಯಾಕೆ? ಅಧರ್ಮಕ್ಕೆ ಸಪೋರ್ಟ್ ಮಾಡಿದ, ಅಧರ್ಮಕ್ಕೆ ಹೋರಾಡಿದ. ಬೃಹಸ್ಪತ್ಯಾಚಾರ್ಯರ ಅವತಾರ ದ್ರೋಣಾಚಾರ್ಯ, ಅಧರ್ಮಕ್ಕಾಗಿ ಹೋರಾಡಿದ. ಅಷ್ಟವಸುಗಳಲ್ಲಿ ಒಬ್ಬ ಭೀಷ್ಮ, ಅಧರ್ಮಕ್ಕಾಗಿ ಹೋರಾಡಿದ, ಧರ್ಮಕ್ಕೆ ಕೈ ಕೊಟ್ಟು ಹಾಕಿದರು. ಹಾಗಾಗಿ ದೇವತಾ ಪುರುಷನಾದ ಮಾತ್ರಕ್ಕೆ ಅವನು ದೊಡ್ಡವನಾಗಬೇಕು ಅಂತೇನಿಲ್ಲ. ದೊಡ್ಡವನಾಗಬೇಕು ಅಂದರೆ ಅವನು ಗುಣವಂತನಾಗಿರಬೇಕು. ಗುಣವಂತಿಕೆಯಿಂದಲೇ ದೊಡ್ಡಸ್ತಿಕೆಯನ್ನು ನಾವು ಅಳಿಯೋದೇ ಹೊರತು ಅವನ ಕುಲವೋ ಅವನ ಹಣವೋ ಅಥವಾ ಅವನಿಂಥ ದೇವತಾ ಪುರುಷನೋ ಇಂಥ ಆವೇಶ ಇಂಥ ಅಂಶ ಇವುಗಳಿಂದ ದೊಡ್ಡಸ್ತಿಕೆಯನ್ನು ಅಳಿಯೋದು ನಮ್ಮ ಶಾಸ್ತ್ರ ಒಪ್ಪುವುದೇ ಇಲ್ಲ. ಇವತ್ತು ನಮ್ಮ ಅವಸ್ಥೆ ಏನಾಗಿದೆ ಅಂತಂದರೆ,
ಗುಣಗಳಂದ್ರೆ ಏನು ನಮಗೆ ಗೊತ್ತಿಲ್ಲ. ನಾನು ನಿಮ್ಮ ಗುಣಗಳನ್ನು ಹುಡುಕೋದು ಬೇಕಾಗಿಲ್ಲ. ಮನುಷ್ಯನ ನೀಚ ದೃಷ್ಟಿ, ಆದ್ದರಿಂದಾಗಿ ಇನ್ನೊಬ್ಬರ ಗುಣಗಳು ಕಣ್ಣಿಗೆ ಕಾಣಿಸೋದಿಲ್ಲ, ಅವನು ಹುಡುಕೋದಿಲ್ಲ, ಬೇಡ. ಅಟ್ಲೀಸ್ಟ್ ನನ್ನ ಗುಣಗಳಾದರೂ ಏನಿವೆ ಅನ್ನೋದು ನನಗೆ ಗೊತ್ತಿಲ್ಲ. ನನ್ನ ಬಗ್ಗೆ ನೆಗೆಟಿವಿಟಿ ಎಷ್ಟದ ನನಗೆ, ನನ್ನ ಬಗ್ಗೆ ನನಗೆ ನೆಗೆಟಿವಿಟಿ ಎಷ್ಟಿದೆ, ನನ್ನ ಬಗ್ಗೆ ನನಗೆ ಕೀಳರಿಮೆ ಎಷ್ಟಿದೆ, ಅಷ್ಟು ನನ್ನ ಬಗ್ಗೆ ನನ್ನ ಗುಣಗಳು ಏನಿವೆ, ಆ ಗುಣಗಳನ್ನು ಹೇಗೆ ಡೆವಲಪ್ ಮಾಡಿಕೊಳ್ಳಿಕ್ಕೆ ಸಾಧ್ಯವಿದೆ. ಗುಣಗಳು ಇದೆ ಅಂತ ಗೊತ್ತಾದಾಗ ಅದನ್ನು ಡೆವಲಪ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಗುಣಗಳು ಇವೆ ಅಂತ ಗೊತ್ತಾಗಬೇಕು ಅಂದರೆ ಶಾಸ್ತ್ರದೊಳಗೆ ಯಾವೆಲ್ಲ ಗುಣಗಳನ್ನು ಹೇಳಿದ್ದಾರೆ ಅಂತ ಗೊತ್ತಾದಾಗ ಇವೆಲ್ಲ ಸಾಧ್ಯತೆ ಆಗತ್ತೆ. ಹಾಗಾಗಿ ಆ ಪಾಸಿಟಿವ್ ಎನರ್ಜಿಯನ್ನು, ಗುಣವಂತಿಕೆಯನ್ನು ಉದ್ಬೋಧಿಸುವ, ರೊಚ್ಚಿಗೆಬ್ಬಿಸುವ, ಬೇಕಾದ್ದಾಗಲಿ ನಾನು ಇಂಥಿಂಥ ಗುಣಗಳನ್ನು ನಾನು ರೂಢಿಸಿಕೊಂಡ್ರೆ ನಾನು ಜಗನ್ಮಾನ್ಯನಾಗ್ತೇನೆ ಎನ್ನುವ ಭಾವನೆಯನ್ನು ಹುಟ್ಟಿಸುವ ಯೋಗ್ಯ ಸರ್ವೋತ್ತಮ ಗ್ರಂಥ ಅಂತಂದರೆ ಅದು ರಾಮಾಯಣ. ನೂರಾರು ಗುಣಗಳನ್ನು ಹೇಳ್ತಾರೆ, ಸಾವಿರಾರು ಗುಣಗಳನ್ನು ಹೇಳ್ತಾರೆ. ಬಹಳ ಬಹಳ ವಿಚಿತ್ರವಾದ ಗುಣಗಳನ್ನೆಲ್ಲ ನಮಗೆ ತಿಳಿಸಿಕೊಡ್ತಾ ಹೋಗ್ತಾರೆ. ಬಂದಾಗೆಲ್ಲ ನಾವು ತಿಳಿತಾ ಹೋಗೋಣ. ಭಾಗವತ ಮಹಾಭಾರತಕ್ಕೂ ರಾಮಾಯಣಕ್ಕೂ ತುಲನೆಯನ್ನು ಮಾಡೋದಲ್ಲ, ಅದನ್ನು ನಾವು ಸ್ಪಷ್ಟದೊಳಗೆ ಹಂತದೊಳಗೆ ನಾವು ತಿಳಿದುಕೊಂಡಿರಬೇಕು. ಯಾಕೆಂದರೆ ಮಹಾಭಾರತ ಅಗಾಧವಾದ ಸಾಗರವದು, ಭೋರ್ಗರಿಯುವ ಸಾಗರ, ವಿಸ್ತಾರವಾದ ವ್ಯಾಪಕವಾದ ಒಂದು ಸರೋವರ ರಾಮಾಯಣ. ದೊಡ್ಡದಾದದ್ದು, ಎಂಡ್ಲೆಸ್ ಆದದ್ದು, ಆದರೆ ಸರೋವರ ಶಾಂತವಾಗಿದೆ, ಸಮಾಧಾನವಾಗಿದೆ. ಆದರೆ ಅಲ್ಲಿ ಧರ್ಮಗಳು, ಗುಣಗಳು, ವಿಷಯಗಳು, ಕಥೆಗಳು, ದೇವರ ಮಹಿಮೆಗಳು, ದೇವರ ಅವತಾರಗಳು, ತೆರೆಗಳು ಹೇಗೆ ಎಂಡ್ಲೆಸ್ ಆಗಿ ಬರ್ತಾ ಇರ್ತವೆ ಸಮುದ್ರದಲ್ಲಿ, ಹಾಗೆ ಬರ್ತಾ ಹೋಗುತ್ತೆ ಮಹಾಭಾರತದೊಳಗೆ. ಹುಡುಕಿದ ಹಾಗೆ ಮುತ್ತು, ರತ್ನ, ಬಂಗಾರ, ವೈಡೂರ್ಯ, ವಜ್ರಗಳು ಹೇಗೆ ಸಮುದ್ರದ ಆಳದೊಳಗೆ ಸಿಗತ್ತೆ, ಹಾಗೆ ನಾನಾ ವಿಧವಾದ ದೇವರ ಮಹಿಮೆಗಳೆಲ್ಲ ಅಲ್ಲಿ ಸಿಗ್ತಾ ಬರುತ್ತೆ. ಹಾಗಾಗಿ ವೇದವ್ಯಾಸ ದೇವರಿಂದ ರಚಿತವಾದ ಶ್ರೀಮನ್ ಮಹಾಭಾರತ ಇದೊಂದು ಅಗಾಧವಾದ ಸಮುದ್ರ. ರಾಮಾಯಣ ಅಷ್ಟೇ ಅಗಾಧವಾದ ಶಾಂತವಾದ ಒಂದು ಸರೋವರ. ಅಂದರೆ ತಾರತಮ್ಯ ಗೊತ್ತಾಯ್ತಲ್ಲ. ಯಾಕಂದರೆ ಇದು ವಾಲ್ಮೀಕಿ ರಚನೆಯನ್ನು ಮಾಡಿದ್ದು ರಾಮಾಯಣ, ಅದು ವೇದವ್ಯಾಸದೇವರ ರಚನೆಯನ್ನು ಮಾಡಿದ್ದು. ಹಾಗಾಗಿ ಅಜಗಜಾಂತರವಾದ ವ್ಯತ್ಯಾಸವಿದೆ. ಇಷ್ಟು ನಾವು ಒಂದು ಪ್ಲ್ಯಾಟ್ಫಾರ್ಮ್, ಅಂದರೆ ರಾಮಾಯಣದ ಉದ್ದೇಶ, ರಾಮಾಯಣ ನಮಗೇನು ತಿಳಿಸಿಕೊಡೋದಿದೆ, ರಾಮಾಯಣ ಯಾವ ಮಟ್ಟಕ್ಕಿದೆ, ರಾಮಾಯಣದಲ್ಲಿ ಪಾಸಿಟಿವಿಟಿ ಎಷ್ಟು ತುಂಬಿ ತುಳುಕ್ತ, ಇವುಗಳನ್ನು ನಾವು ತಲೆಯಲ್ಲಿ ಇಟ್ಟುಕೊಂಡಾಗ ಅದರ ಅಧ್ಯಯನ ಬಹಳಷ್ಟು ಲಾಭವಾಗುತ್ತೆ. ರಾಮಾಯಣ ಇನ್ನೊಂದು ಮಜಾ ಮಾಡುತ್ತೆ ಏನು ಅಂದರೆ, ನಾವೆಲ್ಲ ತುಂಬ ಸ್ವಾರ್ಥಿಗಳು, ನಮಗೆ ಕೇಂದ್ರ ಬಿಂದು ನಾವೇ. ಒಂದು ಪ್ರದಕ್ಷಿಣೆ ಹಾಕಲಿ, ನಮಸ್ಕಾರ ಮಾಡಲಿ, 10 ಗಾಯತ್ರಿ ಜಪ ಮಾಡಲಿ, ಏನು ಮಾಡಿದರೂ ಕೇಂದ್ರ ದೇವರೆಷ್ಟಾಗಿರ್ತಾನೆ ಗೊತ್ತಿಲ್ಲ, ಕೇಂದ್ರ ನಾನಾಗಿರ್ತೇನೆ. ನನ್ನ ನಮಸ್ಕಾರಕ್ಕೆ ನನಗೆ ಈ ಫಲ ಬೇಕು, ನನ್ನ ಪ್ರದಕ್ಷಿಣೆಗೆ ಹೀಗಾಗಬೇಕು, ನನ್ನ ರಾಮಾಯಣದ ಉಪನ್ಯಾಸಕ್ಕೆ ಹೀಗಾಗಬೇಕು, ನನಗೆ ಇನ್ನೊಂದಕ್ಕೆ ಹೀಗಾಗಬೇಕು. ಒಟ್ಟಾರೆಯಾಗಿ ಕೇಂದ್ರ ನಾನಾಗಿರ್ತೇನೆ. ಹಾಗಾಗಿ ಈ ಸ್ವಾರ್ಥಿಗಳಾದ ವ್ಯವಹಾರದೊಳಗೆ ನಿಪುಣರಾದ ನಮಗೆ ಸ್ವಲ್ಪ ಸ್ವಾರ್ಥದ ಫಲವನ್ನು ಮೂಗಿಗೆ ಬೆಣ್ಣೆ ಹಚ್ತಾರೆ. ರಾಮಾಯಣ ಸುಂದರವಾಗಿ ತಿಳಿಸಿಕೊಡುತ್ತೆ. ಕಥಾ ರಾಮಾಯಣಸ್ಯಾಪಿ ನಿತ್ಯಂ ಭವತಿ ಯದ್ಗೃಹೇ ತದ್ಗೃಹಂ ತೀರ್ಥರೂಪಂ ಹಿ ದುಷ್ಟಾನಾಂ ಪಾಪನಾಶನ. ರಾಮಾಯಣದ ಉಪನ್ಯಾಸ, ಅಧ್ಯಯನ, ಪಾಠ ಪ್ರವಚನ, ಪಾರಾಯಣ ಯಾರ ಮನೆಯೊಳಗೆ ಪ್ರತಿನಿತ್ಯ ನಡೆಯುತ್ತೆ, ಆ ಮನೆ ಕ್ಷೇತ್ರವದು, ಆ ಮನೆ ಕ್ಷೇತ್ರ. ದುಷ್ಟ ಏನಾದರೂ ಪಾರಾಯಣ ಮಾಡ್ತಿದ್ದರೆ ಅವನೆಲ್ಲ ಪಾಪಗಳು ಪರಿಹಾರವಾಗತ್ತೆ. ಇದಕ್ಕೆ ಎಷ್ಟು ದೀಕ್ಷೆ ಅಂದರೆ ನಮ್ಮ ಈ ಕರ್ನಾಟಕದ ಭಾಳ ಮಜಾ ಇಲ್ಲ. ರಾಮನ ಬಗ್ಗೆ, ರಾಮಾಯಣದ ಬಗ್ಗೆ ದೀಕ್ಷೆಯನ್ನು ನೋಡಬೇಕಾದರೆ ನಾವು ಉತ್ತರಕ್ಕೆ ಹೋಗಬೇಕು. ಗಂಗೆಯ ಬಗ್ಗೆ, ರಾಮನ ಬಗ್ಗೆ 24 ಗಂಟೆ ಬೇರೆ ಕೆಲಸವಿಲ್ಲ. ಸೀತಾರಾಮ್ 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 ಇಷ್ಟೇ ಅಂತ ಇರ್ತಾರೆ.
ಬೇರೆ ಕೆಲಸ ಇಲ್ವನ್ನ ಅವನಿಗೆ. ಹಸಿವೆ ಆದರೆ ಊಟ ಮಾಡಿ ಬರೋದು, ನಿದ್ರೆ ಬಂದರೆ 1 ತಾಸು 2 ಗಂಟೆ ಮಲಗೋದು, ಎಚ್ಚರ ಆದ ಕುಳಿದೆ ಶುರು. ಅಷ್ಟು ರಾಮನ ಮೇಲೆ ದೀಕ್ಷೆ. ಅಲ್ಲಿ ಏನಾದರೂ ರಾಮಾಯಣ ಪ್ರವಚನ ನಡೆದಿದೆ ಅಂತಂದರೆ, ಅಥವಾ ಅಲ್ಲಿ ರಾಮಾಯಣ ಪ್ರವಚನ ಮಾಡುವವರು, ರಾಮಾಯಣ ಪ್ರವಚನದಲ್ಲಿ ಭಾಗಿಯಾದವರು ಇಲ್ಲೇನಾದರೂ ಬಂದರೆ ಇದು ಏನು ಅಂತಾರೆ. ಇಲ್ಲಿ ನಿಜವಾದ ರಾಮಾಯಣ ನಡೆಯುತ್ತೆ, ಅಲ್ಲಿ ರಾಮ ಬರುವುದೇ ಇಲ್ಲ. ಅಲ್ಲಿ ಏನೋ ಕಥೆ, ಹಾಡು, ಹರಟೆ ಅವು ಎಲ್ಲ ನಡೀತಾ ಇರುತ್ತೆ. ಆದರೆ ಮಿನಿಮಮ್ 10,000 ಜನ ಸೇರಿರ್ತಾರೆ. ರಾಮಾಯಣ ಅಂತಂದರೆ ಅಷ್ಟು ದೀಕ್ಷೆ ಅವರಿಗೆ. ಯಾಕೆ ಅಂತಂದರೆ ಏನು ಇಲ್ಲ, ಯಾರು ರಾಮನಾಮ ಸ್ಮರಣೆಯನ್ನು ಮಾಡ್ತಾರೆ ಅವರ ಎಲ್ಲ ತರಹದ ಪಾಪಗಳು ಪರಿಹಾರವಾಗುತ್ತೆ. ಆ ಮರ ಈ ಮರ ಧ್ಯಾನಿಸುತ್ತಿರುವಾಗ ರಾಮನಾಮವೆಂಬ ನಾಮವೇ ಸಾಕು, ನೀನು ಹಾಕೋ, ನಿನ್ನ ಹಂಗೆ ಹಾಕೋ, ನನಗೆ ಬೇರೆ ಇನ್ನೇನು ಬೇಡ, ನನಗಿನ್ನೇನು ಬೇಡ, ರಾಮನಾಮ ಒಂದು ಸಾಕು, ರಾಮನಾಮ ಒಂದು ಸಾಕು. ಏನದ ರಾಮನಾಮಕ್ಕೆ ಅಂತಹ ಕೋಡ್ ಏನು ಮೂಡಿದೆ ಅಂತ ಕೇಳಿದರೆ, ಒಮ್ಮೆ ಉಮಾದೇವಿ ಹೋಗಿ ರುದ್ರದೇವರಿಗೆ ಕೇಳ್ತಾಳೆ, ಮಹಾರಾಯ ಗಂಡ ಸ್ಮಶಾನವಾಸಿ ಹೊಲಸು, ಎಲುಬು ಮೈಮೇಲೆ ಹಾಕ್ಕೊಂಡು ಆ ಭಸ್ಮ ಮೈಮೇಲೆಲ್ಲ ಹಾಕೋತೀವಿ ಅಂದರೂ ನೀನು ಶಿವ ಅಂತ ಕರೀತಾರಲ್ಲ, ಶಿವ ಅಂದರೆ ಮಂಗಳ ಸ್ವರೂಪಿ, ಸ್ಮಶಾನ ಅಂತ ಹೆಸರು ಎತ್ತುವುದಿಲ್ಲ ನಮ್ಮಲ್ಲಿ. ಇನ್ನು ಎಷ್ಟು ವಿಚಿತ್ರ ಅಂದರೆ, ಶ್ರಾದ್ದಕ್ಕೆ ಸತ್ತಾಗೆ ಬಳಸ್ತಾರಂತೇಳಿ ದರ್ಭ ಮನೆಗೆ ಇಡುವುದಿಲ್ಲ, ದರ್ಭಕವಾಗತ್ತೆ. ದರ್ಭ ಇದ್ದಲ್ಲಿ ಪರಿಶುದ್ಧಿ, ದರ್ಭವಿದ್ದಲ್ಲಿ ಪರಮ ಮಂಗಳ. ಮನೆಯೊಳಗೆ ದರ್ಭ ತರ್ಲಿಕ್ಕೆ ಬಿಡೋದಿಲ್ಲ. ಯಾರಾದರೂ ದರ್ಭ ತಂದಾರೆ ಅಥವಾ ಏನೋ ಶ್ರಾದ್ದಗೀತ ಆದ್ಮೇಲೆ ಮನೆ ದರ್ಭ ಉಳಿದು ಅಂತಂದ್ರೆ ಎಲ್ಲೋ ಮೂಲೆ ಹೋಗೋದು ಬಿಟ್ಟಿರ್ತಾರೆ, ಕಣ್ಣಿಗೆ ಕಾಣಿಸ್ದೇ ಇರೋ ಹಾಗೆ. ಆ ಸ್ಮಶಾನದ ಬಳಸುವ ಪದಾರ್ಥಗಳನ್ನು ಬಾಯಿ ಬಿಟ್ಟು ಹೇಳುವಾಗಿಲ್ಲ. ನಾವು ಒಮ್ಮೆ ಹೋಗೊಂದೆ ಗಡಿಗೆ ತೊಗೊಂಬರೋದು, ಗಡಿಗೆ ಅನ್ನಬಾರ್ದಂತ, ಅಕ್ಕಿ ಅನ್ಬೋದಂತ. ಅಕ್ಕಿನೂ ಅಲ್ಲಿ ಬಳಸ್ತಾರಲ್ಲ, ಅವು ಏನೇನೋ ತಲೆಯೊಳಗೆ ಉಳಿದಿರ್ತಾವೆ. ಅಂದ್ರೆ ನಾ ಏನು ಹೇಳೋದು, ಸ್ಮಶಾನ ಅಷ್ಟು ಅಬದ್ಧ. ಅಂಥದ್ರೊಳಗೆ ನೀನು ಶಿವ ಅಂತ ಕರೆಸ್ಕೊಳ್ತೀಯಲ್ಲ, ಹೆಂಗೆ? ಅದಕ್ಕೆ ರುದ್ರದೇವರು ತಿರುಗಿ ಕೇಳ್ತಾರೆ, ನೀನು ಶಿವಾಣಿ ಅನಿಸ್ಕೊಳ್ಬೇಕೇನು, ನೀನು ಮಂಗಳ ಸ್ವರೂಪಿ ಅಂತ ಅನಿಸ್ಕೊಳ್ಬೇಕೇನು? ಹೌದು, ನನಗೂ ಬೇಕು. ಹಾಗಾದ್ರೆ ರಾಮನಾಮ ಸ್ಮರಣೆ ಮಾಡಿ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರ ನಾಮ ತತ್ತುಲ್ಯಂ ರಾಮನಾಮ ವರಾನನೆ. 1000 ನಾಮ. ವಿಷ್ಣು ಇವತ್ತೆಲ್ಲ ನಮ್ಗೆ ಹೆಂಗೆ ಹಠ ಅಂದರೆ, ರಾಮನಾಮ ಸ್ಮರಣೆ ಮಾಡಿದರೆ ಅದು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದ ಪುಣ್ಯ ಬರ್ತದೆ, ಅದನ್ನು ಮಾಡು, ಪರಮ ಮಂಗಳ ಆಗತ್ತೆ ಅಂದ್ರೆ ನಾನು ಅದನ್ನ ಯಾಕೆ ಮಾಡಲಿ, ವಿಷ್ಣು ಸಹಸ್ರನಾಮನೇ ಪಾರಾಯಣ ಮಾಡ್ತೀನಿ ಅನ್ನೋರು. ಬೇಡ ಅಂದದ್ರ ಮೇಲೆ ಹಠ ಭಾಳ. 1000 ನಾಮ ಯಾಕಪ್ಪ ಅನ್ಬೇಕು? ಒಂದು ಬಾರಿ ರಾಮ ಅಂದ್ರೆ ಸಾಕು, 1000 ನಾಮ ಅಂದಿದ್ದು ಪುಣ್ಯ ಬರ್ತದಲ್ಲ ಅಂತಂದ್ರೆ ಹ್ಞೂ ಅಂತ ಹೇಳಿ ಹಠ ಹಿಡಿದು ಹೆಣ್ಣು ಮಕ್ಕಳು ಏನಂತಾರೆ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ಲಿಕ್ಕೆ ಹೋಗ್ತಾರೆ. ಅದೆಲ್ಲ ಅಲ್ಲ, ನಮಗೆ ಮುಖ್ಯವಾಗಿ ಬೇಕಾದದ್ದು ಏನು ಅಂತಂದರೆ ರಾಮನಾಮದ ಅಷ್ಟು ಮಹಿಮೆ ಇದೆ. ರಾಮಾಯಣ ಕೇಳಲಿಕ್ಕೆ ಯಾರಿಗೆ ಸಿಗತ್ತೆ ಪುಣ್ಯ ಅಂದರೆ, ಯಾರಿಗೆ ಕೇಳುವ ಭಾಗ್ಯ ಸಿಗತ್ತೆ ಅಂದರೆ ಹೇಳುತ್ತೆ, ಕೋಟಿ ಜನ್ಮ ಸಮುತ್ಥೇನ ಪುಣ್ಯೇನೈವತು ಲಭ್ಯತೆ. 1 ಕೋಟಿ ಜನ್ಮದೊಳಗೆ ಸಂಪಾದನೆ ಮಾಡಿಟ್ಟ ಪುಣ್ಯ ಏನಾದರೂ ಒಂದು ಕಡೆ ಸೇಫಾಗಿ ಉಳಿದಿತ್ತು ಅಂತಾಗಿದ್ದಾರೆ, ಅವನಿಗೆ ರಾಮಾಯಣ ಕೇಳುವ ಭಾಗ್ಯ ಸಿಗತ್ತೆ. ಹೇಳುವ ಭಾಗ್ಯಕ್ಕೆ ಎಷ್ಟು, ಹೇಳಿದ್ದು ಕೇಳಿದ್ದು ಮನನ ಮಾಡಲಿಕ್ಕೆ ಇನ್ನೆಷ್ಟು ಪುಣ್ಯ ಬೇಕು, ಅದನ್ನು ನಾವು ರಾತ್ರಿ ಮಲ್ಕೊಂಡಾಗ ವಿಚಾರವನ್ನು ಮಾಡೋಣ. ಎನ್ನಾಮಸ್ಮರಣಾದೇವ ಮಹಾಪಾತಕ ಕೋಟಿಭಿಹಿ. ಬ್ರಹ್ಮಹತ್ಯ, ಸುರಾಪಾನ, ಸ್ವರ್ಣಸ್ಥೇಯ ಅಂದರೆ ಬಂಗಾರ ಕದಿಯೋದು, ಪರಸ್ತ್ರೀ ಸಹವಾಸ, ಇವೆಲ್ಲವೂ ಮಹಾಪಾತಕಗಳು ಅಂತ ಕರೀತಾರೆ. ದೊಡ್ಡ ದೊಡ್ಡ ಪಾಪಗಳಿವೆ, ಇದನ್ನು ಮೀರಿದ ಪಾಪ ಇನ್ಯಾವುದಿಲ್ಲ, ಅಂಥ ದೊಡ್ಡ ಪಾಪಗಳು. ಆ ಪಾಪಗಳು ಕೋಟಿ ಪಾಪಗಳಿದ್ದರೂ ಕೂಡ ರಾಮಾಯಣ ಸ್ಮರಣದಿಂದ, ರಾಮಾಯಣದ ಚಿಂತನೆಯಿಂದ ಪಾಪಗಳು ಪರಿಹಾರವಾಗತ್ತೆ. ವಿಮುಕ್ತ ಸರ್ವ ಪಾಪೇಭ್ಯೋ ನರೋ ಯಾತಿ ಪರಾಂಗತಿಂ. ರಾಮಾಯಣ ಕೇಳುವುದು ಬೇಕಾಗಿಲ್ಲ, ರಾಮಾಯಣ ಕೇಳುವುದು ಬೇಕಾಗಿಲ್ಲ, ರಾಮಾಯಣೇತಿ ಎನ್ನಾಮ. ರಾಮಾಯಣ ಪ್ರವಚನ ಅದ, ರಾಮಾಯಣ ಪ್ರವಚನಕ್ಕೆ ಹೋಗ್ಬೇಕಂತ ಮಾಡೀನಿ, ಅಲ್ಲೆಲ್ಲೋ ರಾಮಾಯಣ ಪ್ರವಚನ ಇದ್ದಂಗಿತ್ತು,
ಅಂತ ಬಾಯಿಯೊಳಗೆ ರಾಮಾಯಣ ಅಂತ ಶಬ್ದ ಬಂದರೆ ಸಾಕು, ಅವನ ಎಲ್ಲ ಪಾಪಗಳು ಪರಿಹಾರವಾಗಿ ವಿಷ್ಣು ಲೋಕಕ್ಕೆ ಹೋಗ್ತಾನೆ. ಹಾಗಾದರೆ ರಾಮಾಯಣವನ್ನು ನಿಜವಾಗಿ ಶ್ರದ್ಧೆಯಿಂದ, ಭಕ್ತಿಯಿಂದ, ವಿಶ್ವಾಸದಿಂದ ಕೇಳಿದರೆ ಏನು ಫಲವಿದೆ ಅನ್ನೋದನ್ನು ಊಹೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ನಮಗೆ ಸ್ವಲ್ಪ ಏನಂತಾರೆ, ರಾಮಾಯಣ ಕೇಳುವುದಕ್ಕೆ ಆಧಾರ ಹುಟ್ಟಿಸ್ತಾರೆ. ಚೈತ್ರೇ ಮಾಸಿ ಸಿತೇ ಪಕ್ಷೆ ಕಥಾ ರಾಮಾಯಣಸ್ಯ ಚ ನವಾಹ್ನಾ ಕಿಲ ಶ್ರೋತವ್ಯ ಭಕ್ತಿಭಾವೇನ ಸಾದರಂ. ಚೈತ್ರ ಮಾಸದೊಳಗೆ 9 ದಿನಗಳವರೆಗೆ ಪ್ರತಿಜ್ಞೆಯನ್ನು ಮಾಡಿ ಉಪವಾಸಾದಿ ವ್ರತಗಳನ್ನು ಮಾಡ್ತಾ ನಿರಂತರವಾಗಿ ರಾಮದೇವರ ಪೂಜೆ ಆರಾಧನೆಯನ್ನು ಮಾಡ್ತಾ ರಾಮ ನವರಾತ್ರೋತ್ಸವವನ್ನು ಮಾಡ್ತಾ ಈ ರಾಮಾಯಣವನ್ನು ಕೇಳಬೇಕು. ರಾಮಾಯಣ ಪರಾಯೇತು ರಾಮನಾಮ ಪರಾಯಣಾ ತೇಯೇವ ಕೃತಕೃತ್ಯಾಶ್ಚ ಘೋರೇ ಕಲಿಯುಗೇ ದ್ವಿಜಾಃ. ಈಗ ನಮಗೊಂದು ರಿಟೈರ್ಡ್ ಆದಮೇಲೆ, ಸ್ವಲ್ಪ ಮನಿಗಿನಿ ಮಾಡಿದ ಮೇಲೆ, ಬ್ಯಾಲೆನ್ಸ್ ಮಾಡಿದ ಮೇಲೆ, ಮಕ್ಕಳು ಮದುವೆ ಆದಮೇಲೆ ಒಂದು ಫೀಲ್ ಬರ್ತದೆ, ಆಯ್ತಪ್ಪ ನಾನು ಮಾಡಬೇಕಾದ್ದೆಲ್ಲ ನಾನು ಮಾಡಿ ಆಯಿತು, ಇನ್ನು ಸುಮ್ಮನೆ ನಾನು ರಾಮಕೃಷ್ಣ ಅನ್ಕೋದು ಕೂಡ್ತೀನಿ. ಯಾಕೆ ಬಂತಿದ್ದು ರಾಮಕೃಷ್ಣ ಅನ್ಕೋದು ಕೂಡ್ತೀನಿ ಅಂತಂದ್ರೆ, ರಾಮಾಯಣ ಕೃಷ್ಣ ಭಾಗವತ ಇವನು ಕೇಳ್ತಾ ಅವುಗಳಲ್ಲಿರುವ ಚಿಂತನೆಯನ್ನು ಮಾಡ್ತಾ ಇರಬೇಕು ಎನ್ನುವ ಭಾವನೆಗಾಗಿ ಇದು ಬಂತು ಎಂಬುದಾಗಿ ತಿಳಿಸ್ತಾರೆ. ಇಷ್ಟು ನಮಗೆ ಫಲವನ್ನು ಹೇಳ್ತಾರೆ, ಭಾಳ ತುಂಬ ಫಲಗಳನ್ನು ಹೇಳ್ತಾರೆ. ನಾವ್ಯಾರು ಫಲದ ಅಪೇಕ್ಷೆಗಳಲ್ಲ ಇಲ್ಲಿ ಕೂತವರು, ರಾಮನ ಪ್ರೀತಿಗಾಗಿ ನಾವಿದ್ದೇವೆ. ಆದ್ದರಿಂದಾಗಿ ಆ ಫಲಗಳನ್ನು ಹೆಚ್ಚಿಗೆ ಹೇಳದೇನೆ ಮುಂದೆ ರಾಮಾಯಣವನ್ನು ಪ್ರಾರಂಭವನ್ನು ಮಾಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಮಾಯಣ ಬಹಳ ಸೊಗಸಾಗಿ ಪ್ರಾರಂಭವನ್ನು ಮಾಡುತ್ತೆ. ಓಂ ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ ಮುನಿಪುಂಗವ. ವಾಲ್ಮೀಕಿ ಋಷಿಗಳು ಒಮ್ಮೆ ನಾರದರನ್ನು ಕೇಳಿದರು. ನಾರದರೇ, ಅಂದರೆ ಆಗಿನ ಕಾಲದವರು ಕೇಳುವ ತರಿಕ ಏನದಲ್ಲ, ಬಹಳ ದಿವ್ಯವಾದ ತರಿಕ ಏನು ಅಂತಂದರೆ, ಮಹಾಭಾರತದಲ್ಲಿ ಇದೆಲ್ಲ ಬಹಳಷ್ಟು ಬರ್ತದೆ. ನೀ 2 ಹೊತ್ತು ಸಂಧ್ಯಾವನ ಮಾಡ್ಕೊಂಡು ಇದ್ದೀಯಲ್ಲ ಅಂದ್ರೆ ಏನದರ ಅರ್ಥ? ಮಾಡ್ಕೊಂಡು ಇರಬೇಕು ಅಂತ ಆರ್ಡರ್ ಇದೆ, ಅಲ್ಲಿ ಆದೇಶವಿದೆ. ಆದರೆ ಆದೇಶ ಮಾಡಿದರೆ ಎಲ್ಲಿ ಮೈ ಮುರುಕೋತಾನೋ ಮಾರಿ ಹರ್ಕೋತಾನೋ ಅಂತ ಹೇಳಿ ಕೇಳುವುದು ಹೆಂಗಂತಂದ್ರೆ, ನೀನು 2 ಹೊತ್ತು ಸಂಧ್ಯಾವನ ಮಾಡ್ಕೊಂಡಿದ್ದೀಯಲ್ಲ, ವೈಶ್ವದೇವದ ಅನ್ನವನ್ನೇ ಊಟ ಮಾಡ್ತಾ ಇರೋದಲ್ವ, ಸಾಧನೆಯನ್ನು ಮಾಡ್ತಾ ಇದೆಯಲ್ಲ ಅಂತ ಹಿರಿಯರು ನಮಗೆ ಕೇಳ್ತಾರೆ. ಇದರ ಅರ್ಥವೇನು? ಹಾಗೆಲ್ಲ ನೀನು ಮಾಡಿಕೊಂಡು ಇರಬೇಕು ಅಂತ. ಹಾಗೆ ವಾಲ್ಮೀಕಿ ಋಷಿಗಳು ನಾರದರನ್ನು ಕೇಳ್ತಾ ಇದ್ದಾರೆ, ಜಗತ್ತಿನೊಳಗೆ ಧರ್ಮಜ್ಞ ಯಾರು? ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ದೃಢವ್ರತ. ಕೃತಜ್ಞ ಯಾರಿದ್ದಾರೆ? ಸತ್ಯವಾಕ್ಯ ಯಾರಿದ್ದಾರೆ? ದೃಢವ್ರತನ ಯಾರಿದ್ದಾನೆ? ಚಾರಿತ್ರ್ಯೇಣ ಕೋ ಯುಕ್ತ. ಸಚ್ಚಾರಿತ್ರ್ಯ ಉಳ್ಳವನು ಯಾರು? ಸರ್ವಭೂತೇಷು ಕೋ ಹಿತ. ಎಲ್ಲ ಜೀವರಾಶಿಗಳಿಗೆ ಹಿತ ಬಯಸುವವನು ಯಾರು? ವಿದ್ವಾನ್ ಪಂಡಿತ ಯಾರು? ಎಲ್ಲರಿಗೂ ಪ್ರಿಯನಾದವನು ಯಾರು? ಇದನ್ನು ಕೇಳಬೇಕನ್ನ ನನಗೆ ತುಂಬ ಅಪೇಕ್ಷೆ ಇದೆ. ಮತ್ತು ನಾರದರೇ, ನೀವು ದೊಡ್ಡವರು, ನೀವು ಹೇಳ್ತೀರಾ ಅಂತ ಕೇಳಿದರೆ ನಾರದರಿಗೆ ಹಿಗ್ಗಾಯ್ತು. ಇಂಥ ಪ್ರಶ್ನೆಯನ್ನು ಯಾರೋ ಕೇಳ್ತಾರೆ? ಭಲೆ ಭೇಷ್, ಬಾ 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 ಕೂಡ್ನೇನು. ಈಗ ಪ್ರಶ್ನೆ ಕೇಳ್ತಾರೆ, IPL ಎಷ್ಟು ಓವರ್ ಆಯಿತು, ಯಾರ್ದು ಮ್ಯಾಚ್ ಅದ, ಏನು ನಡೆದದ, ಈಗ ಮೋದಿ ಏನು ಭಾಷಣ ಮಾಡಿದ, ಸಿದ್ದರಾಮಯ್ಯ ಏನು ಫ್ರೀ ಕೊಟ್ಟಾನ, ಇವು ಪ್ರಶ್ನೆ. ಹಾಗೆಲ್ಲ ಪ್ರಶ್ನೆಗಳು ಹೀಗಿರಬೇಕು. ಕೇಳಿ ಪ್ರಶ್ನೆ. ಬಹವೋ ದುರ್ಲಭಾಶ್ಚೈವ ಯೇ ತ್ವಯಾ ಕೀರ್ತಿತಾ ಗುಣಾಃ ಮುನೇ ವಕ್ಷ್ಯಾಮ್ಯಹಂ ಬುದ್ಧ್ವಾ ತೈರ್ಯುಕ್ತ ಶ್ರೂಯತಾಂ ನರಃ. ನೀನು ಕೇಳಿದ ಪ್ರಶ್ನೆಗಳೇನಿವೆ ಇದು ಜಗತ್ತಿನೊಳಲ್ಲಿ ಯಾರಿಲ್ಲ, ಕೆಲವರಲ್ಲೇ ಇದೆ, ನಾನು ಹೇಳ್ತೇನೆ ಕೇಳಿಲ್ಲ ಅಂತ ಗುಣಗಳನ್ನು ಹೇಳ್ತಾನೆ. ಅದ್ರ ವಿವರಣೆ ಮಾಡಿದರೆ 5 ದಿವಸ ಮುಗಿದು ಹೋಗಿಬಿಡುತ್ತೆ. ನಾನು ಬರೀ ಗುಣಗಳ ಲೀಸ್ಟ್ ನಾನು ಹೇಳ್ತೇನೆ. ನಿಯತಾತ್ಮ ಮಹಾವೀರ್ಯ ದ್ಯುತಿಮಾನ್ ಧೃತಿಮಾನ್ ವಶಿ ಬುದ್ಧಿಮಾನ್ ನೀತಿಮಾನ್ ವಾಗ್ಮಿ ಶ್ರೀಮಾನ್ ಶತ್ರು ನಿಬರ್ಹಣ ವಿಪುಲಾಂಸ ಮಹಾಬಾಹು ಕಂಬುಗ್ರೀವ ಮಹಾನು ಧರ್ಮಜ್ಞ ಸತ್ಯಸಂಧ ಪ್ರಜಾನಾಂಚ ಹಿತೇರತಃ ಶುಚಿ ಯಶಸ್ವಿ ಜ್ಞಾನಸಂಪನ್ನ ಸಮಾಧಿಮಾನ್ ರಕ್ಷಿತ ವೇದ ವೇದಾಂಗ ತತ್ವಜ್ಞ ಧನುರ್ವೇದೇ ಚ ನಿಷ್ಠಿತ ಸರ್ವಶಾಸ್ತ್ರ ತತ್ವಜ್ಞ ಸ್ಮೃತಿಮಾನ್ ಪ್ರತಿಮಾನವಾನ್ ಸರ್ವಲೋಕಪ್ರಿಯ ಸಾಧು ಅಧೀನಾತ್ಮ ವಿಚಕ್ಷಣ ಸರ್ವದಾ ಅಭಿಗತಃ ಸದ್ಭಿಃ ಸಮುದ್ರ ಇವ ಸಿಂಧುಭಿಃ
ಸಚ ಸರ್ವಗುಣೋಪೇತ ಕೌಸಲ್ಯ ನಂದವರ್ಧನ ಸಮುದ್ರ ಇವ ಗಾಂಭೀರ್ಯ ಧೈರ್ಯೇಣ ಹಿಮವಾನಿವ ವಿಷ್ಣುನ ಸದೃಶೇ ವೀರ್ಯೆ ಸೋಮವತ್ ಪ್ರಿಯದರ್ಶನ ಇಕ್ಷ್ವಾಕು ಪ್ರಭವೋ ರಾಮ ಇಕ್ಷ್ವಾಕು ವಂಶಪ್ರಭವೋ ರಾಮೋ ನಾಮ ಜನೈಶ್ರುತಃ ಇತ್ಯಾದಿ 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 ಒಂದು 60 ಶ್ಲೋಕದೊಳಗೆ 600 ಗುಣಗಳನ್ನು ಹೇಳ್ತಾರೆ. 600 ಗುಣಗಳನ್ನು ಹೇಳ್ತಾರೆ. ವಾಲ್ಮೀಕಿದ ಪಾಪ ಅವ್ರ ಬಾಂಡ್ ಇದೆ, ಅದನ್ನು ಮೀರಿ ಹೋಗ್ಲಿಕ್ಕೆ ಆಗುವುದಿಲ್ಲ. ಈ ಪ್ರಶ್ನೆ ಏನಾದರೂ ಶ್ರೀಮದ್ ಆಚಾರ್ಯ ಕೇಳಿದ್ರೆ ಒಂದು 6000 ಗುಣಗಳನ್ನು ಹೇಳ್ತಿದ್ರು ನಮ್ಮ ಯೋಗ್ಯತೆಯನ್ನು ನೋಡಿಕೊಂಡು. ಇಂಥ ಗುಣಗಳಿಂದ ಇಂತಿಂಥ ಗುಣಗಳಿಂದ ಯುಕ್ತನಾದವನು ರಾಮ ಅಂತ ಇದ್ದಾನೆ. ಹಾಗಾದರೆ ಅವನಲ್ಲಿ ಸ್ವಲ್ಪ ಏನಾದರೂ ವಿಶೇಷತೆ ಹೇಳಿಲ್ಲ ಅಂತ ಕೇಳಿದರೆ ಒಂದು ಶ್ಲೋಕವನ್ನು ಹೇಳ್ತಾರೆ. ಎಷ್ಟು ಸುಂದರವಾದ ಶ್ಲೋಕ ಹೇಳ್ತಾರೆ ಅಂತಂದರೆ, ಇವತ್ತು ನಮಗೇನಾಗುತ್ತೆ ಅಂದರೆ ಆಫೀಸಿಗೆ ಹೋಗ್ಬೇಕನ್ನೋ ಜವಾಬ್ದಾರಿ ತಲೆ ಮೇಲೆ ಇರೋದರಿಂದ ಸಂಧ್ಯಾವಂದನ ದೇವರ ಪೂಜೆ ತಪ್ಪಿತ್ತು. ದೇವರ ಪೂಜೆ ಸಂಧ್ಯಾವಂದನ ಏಕಾದಶಿ ವ್ರತಗಳನ್ನೇ ಹೆಚ್ಚು ಆಲಿಂಗನ ಮಾಡಿಕೊಂಡಾಗ ಈ ಹೊರಗೆಲ್ಲ ಆಫೀಸ್ ತಪ್ಪಿತ್ತು. ಅಥವಾ ಸಮಾಜಮುಖಿಯಾಗಿ ಸಮಾಜದ ಉನ್ನತಿಗಾಗಿ ತೊಡಗಿಕೊಂಡಾಗ ನಮ್ಮ ಜನರನ್ನು ನಾವು ಬೀದಿ ಪಾಲು ಮಾಡಿಬಿಟ್ಟೆವು. ಏನೋ ಒಂದು ಎಲ್ಲ ಬ್ಯಾಲೆನ್ಸ್ ಮಾಡಲಿಕ್ಕೆ ನಮ್ಮಿಂದ ಆಗುವುದಿಲ್ಲ, ಅಸ್ತವ್ಯಸ್ತವಾಗುತ್ತೆ. ರಾಮ್ ಹೇಗಿದ್ದ ಹೇಳ್ತಾರೆ, ರಕ್ಷಿತ ಜೀವಲೋಕಸ್ಯ, ಸಮಗ್ರವಾದ ಜೀವರಾಶಿಗಳನ್ನು ರಕ್ಷಣೆಯನ್ನು ಮಾಡುವವನು ರಾಮ. ನಮ್ಮ ರಕ್ಷಣೆಗೆ ಒಳಪಡುವವರು ಎಷ್ಟು ಜನ? ನಾನು ಹಿರಿಯ ಯಜಮಾನ ನಾನಾಗಿದ್ದರೆ ಈಗಿನ ಕಾಲದಲ್ಲಿ ಅಬ್ಬಬ್ಬ ಅಂದ್ರೆ 4 ಜನ, ಅದಕ್ಕಿಂತ ಹೆಚ್ಚಿಲ್ಲೇ ಇಲ್ಲ. ಅದಕ್ಕಿಂತ ಹೆಚ್ಚು ಈಗಿನ ಕಾಲದೊಳಗೆ ಆಪ್ಷನ್ನೇ ಇಲ್ಲ. 4 ಜನ. ರಾಮನ ರಕ್ಷಣೆ ಹೇಗಿತ್ತು? ಅನಂತ ಜೀವರಾಶಿಗಳದ್ದು. ರಕ್ಷಿತ ಜೀವಲೋಕಸ್ಯ, ಆ ಜೀವಲೋಕದ ರಕ್ಷಣೆ ಅಂತಂದ್ರೆ ಅವ್ರಿಗೆ ಅನ್ನ, ಅವ್ರಿಗೆ ಬಟ್ಟೆ, ಅವ್ರಿಗೆ ವಸತಿ, ಅವರಿಗೆ ಏನು ಮನಿ ಬೇಕು, ಏನು ಬೇಕು, ರಾಜಕಾರಣದ ಎಲ್ಲ ಜವಾಬ್ದಾರಿಗಳನ್ನು ಹೊತ್ತುಕೊಂಡು ಮಾಡ್ತಾ ಇರುವ ರಾಮ ಜೊತೆಗೆ ಧರ್ಮಸ್ಯ ಚ ಪರಿರಕ್ಷಿತ. ಏನದ ಕೂತಲ್ಲೇನೆ 4,4 ಸಾವಿರ ಕೊಟ್ರ ಅವನು ಯಾಕೆ ಅದನ್ನು ಮಾಡ್ತಾನೆ? ಹಾಗಾದರೆ ಅವರಿಂದ ಧರ್ಮವನ್ನು ಮಾಡಿಸಿ ಅವರ ರಕ್ಷಣೆಯನ್ನು ಮಾಡಬೇಕು. ಇವತ್ತು ನಾವೆಲ್ಲ ನಮ್ಮ ಮಕ್ಕಳನ್ನು ರಕ್ಷಣೆಯನ್ನು ಮಾಡ್ತೇವೆ, ಚೆಂದಾಗಿ ರಕ್ಷಣೆಯನ್ನು ಮಾಡ್ತೇವೆ, ಓದಿಸ್ತೇವೆ, ಉನ್ನತಿಗೆ ತರ್ತೇವೆ, ಭಾರಿ ಕಾಲೇಜ್. ಯಾರಪ್ಪ ಸಂಧ್ಯಾವಂದನ ಮಾಡುವಂತೇಳಿ ಸಂಧ್ಯಾವಂದನ ಮಾಡಿಸ್ಯಾನ ಮಗನ ಕಡೆಯಿಂದ? ಆಗುವುದಿಲ್ಲ, ಸರ್ವಥಾ ಆಗುವುದಿಲ್ಲ. ಯಾರಪ್ಪ ದೇವರ ಪೂಜೆ ಮಾಡಲೇ ಮಗನೇ, ನೀನು ಇವತ್ತು ದೇವರ ಪೂಜೆ ಮಾಡಿ ನೀನು ಅಂತ ಯಾರು ಮಾಡಿಸಿದ್ದಾರೆ? ಅಂದರೆ 4 ಜನರ ರಕ್ಷಣೆಯ ಜವಾಬ್ದಾರಿಯನ್ನು ಹೊತ್ತ ನಾವು ಆ 4 ಜನರಿಂದ ಧರ್ಮವನ್ನು ಮಾಡಿಸಲಿಕ್ಕೆ ನಮ್ಮಿಂದ ಆಗುವುದಿಲ್ಲ. ಇದಕ್ಕೆ ರಾಮ ಆದರ್ಶ ಪುರುಷ ಅನ್ನೋದು. 8 ಜನರ ರಕ್ಷಣೆಯ ಜೊತೆಗೆ ಆ 8 ಜನರಿಂದಲೂ ಧರ್ಮವನ್ನು ಮಾಡಿಸ್ತಿದ್ದ, ಆ 8 ಜನರಲ್ಲೂ ಧರ್ಮವನ್ನು ಉಳಿಸ್ತಿದ್ದ. ಇದೇ ರಾಮರಾಜ್ಯ ಅಂದ್ರೆ ಮತ್ತಿನ್ನೇನು, ಈ ಏನಂತಾರೆ, ಕೇಸರಿ ಅಂಗಿ ಹಾಕ್ಕೊಂಡೆ ಕೇಸರಿ ಜಂಡ ಹಿಡಿದೆ, ಅದೆಲ್ಲ ರಾಮರಾಜ್ಯ ಅಲ್ಲ. ರಾಮರಾಜ್ಯ ಅಂತಂದರೆ ತಾನು ಬದುಕಬೇಕು, ತನ್ನ ಬದುಕಿಗೆ ಕಾರಣವಾದ ಧರ್ಮವನ್ನು ತಾನು ಮಾಡ್ತಾನೆ ಇರಬೇಕು ನಿರಂತರವಾಗಿ. ಇದು ರಾಮರಾಜ್ಯದ ಪರಿಕಲ್ಪನೆ. ಅದಕ್ಕಾಗಿ ಕನ್ನಡದಲ್ಲಿ ಒಂದು ಮಾತು ಬಂತು, ಹಿರಿಯಣ್ಣನ ಚಾಳಿ ಮನಿ ಮಂದಿಗೆಲ್ಲ. ಹಿರಿಯಣ್ಣ ಗಪ್ಪು ಚುಪ್ಪ ಗಂಭೀರವಾಗಿ 2 ಹೊತ್ತು ಸಂಧ್ಯಾವಂದನ ಮಾಡ್ತಿದ್ರು, ಎಲ್ಲರೂ ಮಾಡ್ತಾರೆ. ಬೈತಾರಪ್ಪ ಅಂತ ಮಾಡ್ತಾರೆ. ಹೆದರಿಕೆ ಇರಬೇಕು, ಅಂದರೆ ಅದು ಯಾಜಮಾನ್ಯ. ಇವತ್ತೆಲ್ಲ ನಮ್ಮ ಮುಂದೆ ಹೆಮ್ಮೆಯಿಂದ ಹೇಳ್ತಾರೆ, ನಾನು ನನ್ನ ಮಗನನ್ನು ಫ್ರೆಂಡಾಗಿ ಬೆಳೆಸಿನ, ನಾನು ನಾನ್ಸೆನ್ಸ್. ಫ್ರೆಂಡಾಗಿ ಬೆಳೆಸೋದಲ್ಲ, ಹೆದರಿಕೆ ಇರಬೇಕು. ಎಷ್ಟು ಹೆದರಿಕೆ! ರಾಮನ ಹೆದರಿಕೆ ಹೇಗಿತ್ತು ಅಂತಂದರೆ, ಮುಚ್ಚಿಕೊಂಡು, ಕಾಳಿದಾಸ ಹೇಳ್ತಾನೆ, ಭಾರಿ ಸುಂದರವಾಗಿ ಹೇಳ್ತಾರೆ, ಮುಚ್ಚಿಕೊಂಡು ಯಾರಾದರೂ ಅಧರ್ಮ ಮಾಡ್ತಾ ಇದ್ದರೆ ಆ ಚಾದರದೊಳಗೇನೆ ರಾಮ ಬಿಲ್ ಬಾಣ ಹಿಡ್ಕೊಂಡು ಬಂದು ನಿಂತಾಗಿರ್ತಿತ್ತು ಅಂತ ಹೆದರಿಕೆ. ಬೈತಾನಪ್ಪ ರಾಮ ಮಾರಾಯ, ಬೇಡ ಯಾಕೆ ಹಾಸಿಗೆ ಮಲಗಿದಾಗ ಯಾಕೆ ಬಾಳ ಹೇಳ್ತಿರ್ಲಿ ಅಂತೇಳಿ ಬಿಟ್ಟು ಹೋಗ್ತಿದ್ದ ಅಂತ. ಇವತ್ತು ನಮ್ಗೆ ಆ ಫೀಲ್ ಬರುತ್ತೆ. ನಮ್ಮ ಗುರುಗಳು
ಬೈತಾರೆ, ನಮ್ಮ ಆಚಾರ ಬೈತಾರಪ್ಪ ಅನ್ನೋ ಭಾವ ಇವತ್ತಿಗೂ ನಮಗೆ ಬರುತ್ತೆ. ಯಾಕೆ? ಆ ಹೆದರಿಕೆ ಹುಟ್ಟಿಸುವ ಕಲೆ ಏನಿದೆ, ಆ ಕಲೆ ಪಡೆದವ ನಿಜವಾದ ಯಜಮಾನ. ದಬ್ಬಾಳಿಕೆ ಅಲ್ಲ, ಅದು ಹೆದರಿಕೆಯನ್ನು ಹುಟ್ಟಿಸೋದು ಒಂದು ಕಲೆ. ಯಾಕೆ ಅಂತಂದರೆ ಹಿಂದೆ ಎಷ್ಟು ಹೆದರಿಸ್ತಿರ್ತಾರೆ. ಈಗ ನಾವು ನೋಡ್ತೇವೆ, ಇವತ್ತೆಲ್ಲ ನೀವು ಹಿರಿಯರು ಹಳೆ ಕಾಲದ ನೋಡಿರ್ಬೇಕು. ನಾನು ನಿನ್ನೆ ನೋಡಿದೆ, ಒಂದು ಆಕಳುಗಳು ಗುಂಪು ಹೊರಟಿತ್ತು. ನಮ್ದೇನೋ ಒಂದು ಹುಚ್ಚು ಅದಕ್ಕೆ ಬಲಕ್ಕೆ ಹಾಕಬೇಕು ಅಂತೇಳಿ ನಾನು ಒಂದು ಸೈಡ್ ಬಂದೆ. ಅದು ನನಗೆ ಜಾಗನೇ ಬಿಡಲಿಲ್ಲ, ಬರೋಬ್ಬರಾಗಿ ಹೊರಟಿತ್ತು. ಆಕೆ ದನ ಕಾಯೋಳು ಹೇಳಿದ್ಲು, ನಾನು ಎಲ್ಲಿವರೆಗೆ ಇರ್ತೇನೆ, ಅವು ಈ ಲೈನ್ ಬಿಟ್ಟು ಈ ಕಡೆ ಬರೋದಿಲ್ಲ, ನೀವು ಹಿಂಗೆ ಹೋಗ್ರಿ ಅಂತ ಹೇಳಿದ್ದಕ್ಕೆ. ಯಾಕೆ? ಬೈಯೋಳಿದ್ದಾಳೆ. ಬೈಯುವವರು ಇಲ್ಲದೆ ಇರೋ ದನಗಳು ಹೆಂಗೆ ಬಿದ್ದಿರ್ತವೆ? ಎಲ್ಲಿ ಬೇಕಲ್ಲಿ ರೋಡ್ ಮೇಲೆ ಬಿದ್ದಿರ್ತವೆ. ಯಾಕೆ? ಬೈಯೋರು ಯಾರಿಲ್ಲ. ರಾಮ ಹಾಗೆ ಎಂದಿಗೂ ರಾಜ್ಯವಾಳಲಿಲ್ಲ. ರಾಮನ ರಾಜ್ಯ ಹೇಗಿತ್ತು? ತಾನು ಎಲ್ಲಿ ಶಿಕ್ಷೆ ಕೊಡಬೇಕು, ಹೇಗೆ ಶಿಕ್ಷೆ ಕೊಡಬೇಕು, ತನ್ನ ಹೆದರಿಕೆ ಎಲ್ಲಿ ಇರಿಸಬೇಕು, ನನ್ನ ಹೆದರಿಕೆಯಿಂದ ಎಲ್ಲಿ ಧರ್ಮವಾಗತ್ತೆ. ರಕ್ಷಿತ ಜೀವಲೋಕಸ್ಯ ಧರ್ಮಸ್ಯ ಚ ಪರಿರಕ್ಷಿತ. ಅಲ್ಲ, ಹೊರಗಷ್ಟೆಲ್ಲ ಮಾಡುವವನಿಗೆ ಸಂಧ್ಯಾ ಅಂದ್ರೆ ಮಾಡ್ಲಿಕ್ಕೆ ಟೈಮ್ ಇತ್ತೇನು ರಾಮನಿಗೆ? ಅಷ್ಟು ಜನರ ರಕ್ಷಣೆ, ಅವರೆಲ್ಲರ ಕಡೆಯಿಂದ ಧರ್ಮ ಮಾಡಿಸ್ಬೇಕು. ಸಾಯಂಕಾಲ ಸರಿಯಾಗಿ 6ಕ್ಕೆ ಎಲ್ಲರ ಕಡೆಯಿಂದ ಸಂಧ್ಯಾ ಅಂದ್ರೆ ಮಾಡಿಸ್ಬೇಕಾದ್ರೆ ನನ್ನ ಲೋಪವಾಗುತ್ತಲ್ಲ. ಅಂದರೆ ಹೇಳ್ತಾರೆ, ರಕ್ಷಿತ ಸ್ವಸ್ಯ ಧರ್ಮಸ್ಯ, ತನ್ನ ಯಾವ ಧರ್ಮವನ್ನು ತಾನು ಬಿಡಲಿಲ್ಲ. ಯಾಕೆ? ತನ್ನ ಧರ್ಮ ತನ್ನ ಒಂದು ಸೌಖ್ಯಕ್ಕೆ, ತನ್ನ ಆನಂದಕ್ಕೆ ಕಾರಣವಾಗಿದೆ. ಹಾಗಾಗಿ ನನ್ನ ಧರ್ಮ ನಾನ್ಯಾಕೆ ಬಿಡಲಿ? ರಕ್ಷಿತ ಸ್ವಸ್ಯ ಧರ್ಮಸ್ಯ. ಅಲ್ಲ, ಜಗತ್ತು ರಕ್ಷಣೆ ಮಾಡ್ತಿದ್ದ ರಾಮ, ಓಕೆ. ಜಗತ್ತಿನಿಂದ ಧರ್ಮ ಮಾಡಿಸ್ತಿದ್ದ, ಓಕೆ. ತಾನು ಧರ್ಮ ಮಾಡ್ತಿದ್ದ, ಓಕೆ. ತನ್ನ ಜನರನ್ನು ಬಿಟ್ಟನೇನು ಪಾಲಿಟಿಕ್ಸ್ ಮಾಡಿ, ಪಾರ್ಸಲಿಟೀಸ್ ಮಾಡಿ, ನನ್ನ ಮಕ್ಕಳ ಕಡೆಯಿಂದ ನಾನು ಯಾಕೆ ಮಾಡಿಸ್ಲಿ ಅಂತೇಳಿ. ಸ್ವಜನಸ್ಯ ಚ ಪರಿರಕ್ಷಿತ, ತನ್ನ ಜನರನ್ನೂ ರಕ್ಷಣೆಯನ್ನು ಮಾಡ್ತಿದ್ದ, ತನ್ನವರಿಂದಲೂ ಧರ್ಮವನ್ನು ಮಾಡಿಸ್ತಿದ್ದ. ಇದು ರಾಮನ ಗುಣ. ಹೀಗೆ 10 ಶ್ಲೋಕಗಳಿಂದ, ಸುಮ್ಮನೆ ಒಂದು ಶ್ಲೋಕ ಹೇಳಿದೆ ಯಾಕಂದರೆ ನಮಗೆ ಹೋಗುವ ಗಡಿಬಿಡಿ ತುಂಬ ಅದ. ರಾಮಾಯಣ ಭಾಳ ಒಂದೊಂದು ಶ್ಲೋಕನೂ ಮುಂದೆ ಹೋಗುವುದಿಲ್ಲ. ಇಂತಹ ರಾಮ ಇದ್ದಾನೋ ಮಹಾರಾಯ ಅಂತ ಹೇಳಿದಾಗ ವಾಲ್ಮೀಕಿ ಋಷಿಗಳಿಗೆ ಆನಂದವಾಯಿತು. ಇಷ್ಟು ಹೇಳಿ ಸಂಕ್ಷೇಪವಾಗಿ ರಾಮಾಯಣವನ್ನು ಹೇಳ್ತಾರೆ. ಒಟ್ಟಾರೆ ರಾಮಾಯಣ ಏನೇನಾಯಿತು ಆ ಸಂಕ್ಷೇಪವಾಗಿ ನಿಮಗೆಲ್ಲರಿಗೂ ಕಥೆ ಗೊತ್ತಿದೆ, ಹಾಗಾಗಿ ಅದರ ವಿವರಣೆಯನ್ನು ಮಾಡೋದಿಲ್ಲ. ಇನ್ನು ವಾಲ್ಮೀಕಿ ರಾಮಾಯಣವನ್ನು ಪ್ರಾರಂಭವನ್ನು ಮಾಡ್ತಾರೆ. ಹೇಗಿದು ರಾಮಾಯಣ ಹುಟ್ಟಿಕೊಂಡಿತ್ತು? ಮೊದಲಿಗೆ ವಾಲ್ಮೀಕಿ ಋಷಿಗಳ ಒಂದು ಕಥೆಯನ್ನು ಹೇಳಿಬಿಡ್ತೇನೆ ಸಂಕ್ಷೇಪವಾಗಿ. ವಾಲ್ಮೀಕಿ ಋಷಿ ಒಬ್ಬ ಬೇಡರವರು ಅಂತಂದರೆ ಪ್ರಾಣಿಗಳನ್ನೆಲ್ಲ ಕೊಂದು ಹಾಕೋದು, ಅದೆಲ್ಲ ಅವ್ರ ಕೆಲಸ ಏನದ ತಮ್ಮ ಮಾಡ್ತಿದ್ದ. ಒಮ್ಮೆ ನಾರದರು ಬಂದರು. ಅಲ್ಲೋ, ಏನು ನಡೆಸಿಪ್ಪ ನೀನು? ಇಲ್ಲ, ಇವಾಗ ಮತ್ತೆ ಹೊಟ್ಟಿಗೆ ಬೇಕಲ್ರಿ, ಮತ್ತೆ ಏನಾದರೂ ಅದಕ್ಕೆ. ಅಲ್ಲೋ, ಇದ್ರ ಜೊತೆ ಪಾಪ ಬರ್ತದಲ್ಲ ಇದ್ರ ಜೊತೆಗೆ. ಕೊಲೆ ಮಾಡ್ತಿ, ಕಳ್ಳತನ ಮಾಡ್ತಿ, ಈ ಎಲ್ಲದ್ರಿಂದ ಪಾಪ ಬರ್ತದಲ್ಲ. ಪಾಪ ಪುಣ್ಯ ಭಾಳ ಮಾತಾಡಬೇಡ್ರಿ. ನಮ್ಮ ಹೆಂಡತಿ ಮಕ್ಳಿಗೆ ಹೊಟ್ಟಿಗೆ ಹಾಕೋದು ದೊಡ್ಡದ, ಪಾಪ ಪುಣ್ಯ ಅನ್ಕೋಕೂತ್ರೆ ಅವ್ರ ಹೊಟ್ಟಿಗೆ ಎಲ್ಲಿಂದ ಹಾಕಲಿ ನಾನು? ಹಂಗೆಲ್ಲ ಮಾತಾಡಬಾರ್ದು. ಹೋಗಿ ಅವ್ರಿಗೆ ಕೇಳು, ನಿನ್ನ ಹೆಂಡತಿ ಮಕ್ಳಿಗೆ ಹೋಗಿ ಕೇಳು, ನಿಮ್ಮ ಅಪ್ಪ ಅಮ್ಮ ಎಲ್ಲರಿಗೂ ಹೋಗಿ ಕೂಡ್ಸ್ಕೊಂಡು ಕೇಳಿ. ಇವತ್ತು ಹೋಗಿ ಮೀಟಿಂಗ್ ಕರಿ ಅವ್ರಿಗೆ. ನಾನು ಈ ಪ್ರಾಣಿಗಳನ್ನು ಸಂಹಾರವನ್ನು ಮಾಡಿದಾಗ ನನಗೆ ಪಾಪ ಬರ್ತದೆ, ಬಂಗಾರ ಬೆಳ್ಳಿಗಳನ್ನು ಕದ್ದಾಗ ದೋಚಿದಾಗ ನನಗೆ ಪಾಪ ಬರ್ತದೆ. ಆ ಬಂಗಾರ ಬೆಳ್ಳಿ ನಿಮಗೆ ಬೇಕು, ಮಾಂಸ ಪ್ರಾಣಿಗಳು ನಿಮಗೆ ಬೇಕು, ಮತ್ತು ಅದ್ರ ಜೊತೆ ಸ್ವಲ್ಪ ನನ್ನ ಪಾಪನೂ ನೀವು ತೊಗೋತೀರಿ ಅನ್ನೋದು ಕೇಳ್ಕೊಂಬ. ಸುಮ್ಮ ಹೋಗಿ ಅವನ ಪಾಪ ಪೆದ್ದು ಹೋದ. ಹಂಗೆ ನಾರದ್ರು ಏನು ಹೇಳ್ಯಾರ, ಹೋಗಿ ಹೊತ್ತು ಹೋಗಿ ಎಲ್ಲರನ್ನು ಕೂಡಿಸಿ ಮೀಟಿಂಗ್ ಕರೆದು, ನೋಡ್ರಿಪ್ಪ ಮತ್ತು ಹಿಂಗೆ ನಾನು ಏನೋ ಆಕಳ ಕದೀತೀನಿ, ಕೊಲ್ತೀನಿ, ಇನ್ನೊಂದೇನೋ ಕೊಲ್ತೀನಿ, ನಿಮ್ಮ ಮಾಂಸ ತಂದು ಕೊಡ್ತೀನಿ, ಪ್ರಾಣಿ ಪಶು ಪಕ್ಷಿಗಳನ್ನು ಕೊಲ್ತೀನಿ, ಯಾರು ದಾರಿ ಹೋಗಿರ್ತಾರೆ ಅವ್ರದ್ದೆಲ್ಲ ರೊಕ್ಕ ಅಪಹಾರ ಮಾಡ್ತೀನಿ, ಅದನ್ನೆಲ್ಲ ನಿಮ್ಗೆ ತಂದು ಕೊಡ್ತೀನಿ, ಮತ್ತು ಅದ್ರ ಜೊತೆ ಪಾಪ ಬರ್ತದಲ್ಲ, ಮತ್ತು ಪಾಪನೂ ನೀವು ತೊಗೋತೀರ. ಓಯ್, ಪಾಪ ಗೀಪ ನಮಗೆ ಸಂಬಂಧ ಇಲ್ಲ, ನನಗೆ ಹೊಟ್ಟಿಗೆ ಹಾಕಬೇಕು ನೀನು ಜವಾಬ್ದಾರಿ. ಎದಕ್ಕೆ ಕಟ್ಕೊಂಡು ನೀನು ಪಾಪ ಗೀಪ ನಮಗೆ ಏನೇನೇನೇನೇನು ಸಂಬಂಧ ಇಲ್ಲ. ಅದನ್ನ ಇನ್ನು ಹಡೆ ಬರೋದು, ನನ್ನ ಹೊಟ್ಟಿಗೆ ಹಾಕಬೇಕು ಇಷ್ಟೇ ಅಂತ ಅವ್ರು ಹೇಳಿದರು. ಆ ಮೀಟಿಂಗ್ನಾಗ ಏನಂತಾರೆ, ಪಾಸ್ ಆಯ್ತು ಅದು.
ಅವನು ಸೀದಾ ನಾರದರ ಹತ್ರ ಬಂದ ತಿರುಗಿ ನೋಡ್ರಿ, ಅವರಿಗೆ ಪುಣ್ಯ ಪಾಪ ಯಾವುದು ಬೇಡ ಅಂತ, ಹೊಟ್ಟಿಗಷ್ಟು ಬೇಕಂತ ಮತ್ತೆ ತಂದು ಕೊಡ್ತಾರೆ. ನಾರದರು ತಿರುಗಿಸಿ ಬಿಡ್ತಾರೆ. ನೋಡೋ ಹುಚ್ಚ, ಅವ್ರಿಗೆ ನೀನು ಕೊಟ್ಟು ನೀನು ಸಂಪಾದನೆ ಮಾಡಿದ ಬಂಗಾರ ಬೇಕು, ಬೆಳ್ಳಿ ಬೇಕು, ಮಾಂಸ ಬೇಕು, ನನ್ನ ಮಕ್ಕಳಿಗೆ ಪಾಪ ಬೇಡ ಅಂತಾರೆ. ಅಂಥವ್ರಿಗೆ ನೀನು ಒಯ್ದು ಹಾಕ್ತೀಯ? ನೀನು ತಲೆಗಿರಿ ಕೆಟ್ಟದೆ ನನಗೆ. ಹೌದಲ್ಲ, ಇಷ್ಟು ದಿವಸ ಹಂಗೆ ಹಾಕಿದ್ದೆ ನಾನು. ಛೇ 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 ಛೇ, ಇನ್ನೇ ಸಾಯ್ಕೊಂಡವ್ರಿ, ನಾನು ಹಾಕೋದಿಲ್ಲ ಅವ್ರಿಗೆ. ಏನು ಮಾಡಲಿ ಹೇಳ್ರಿ, ಏನು ಮಾಡಲಿ ಹೇಳಿ? ಹಾಗಾದ್ರೆ ರಾಮ 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 ಅನ್ನು ಜಪ ಮಾಡಿ ಇವತ್ತಿನಿಂದ ಕೂಡಿಸ. ಬಹಳ ಸುಂದರವಾಗಿ ಹೇಳ್ತಾರೆ, ಹಾಸ್ಯಕ್ಕಾಗಿ ಹೇಳ್ತಾರೆ. ರಾಮ ಅನ್ಲಿಕ್ಕೆ ಬರಲಿಲ್ಲ ಅಂತ ಅವನಿಗೆ, ವಾಲ್ಮೀಕಿ. ಅದಕ್ಕೆ ನೀ ಮರ ಅಂತ. ಹಾಗೇನು ಕನ್ನಡ ಇದ್ದಿದ್ದಿಲ್ಲ ಮರ ಅನ್ಲಿಕ್ಕೆ. ಯಾಕೆ ಮರ 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 ಅಂದರೆ ಅದು ಕೊನೆಗೆ ರಾಮ ಅಂತ ಬರ್ತದೆ ಅಂತ ಅನಿಸಿದ್ರಂತ. ಅದೆಲ್ಲ ಸುಮ್ಮನೆ ಹಾಸ್ಯಕ್ಕಾಗಿ ಹೇಳ್ತಾರೆ. ರಾಮ ಅನ್ನೋ ಅಂತ. ಅವನು ಬೇರೆ ಏನು ಕೆಲಸವಿಲ್ಲೇ ಇಲ್ಲ, ಹಗಲು ರಾತ್ರಿ ಸ್ನಾನ ಮಾಡೋದು ರಾಮ 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 ಅಂತ ಜಪ ಮಾಡ್ತಾನೇ ಕುಳಿತುಕೊಂಡು ಬಿಟ್ಟ. ಹೀಗೆ ವಾಲ್ಮೀಕಿ ಋಷಿ ಬದಲಾಗಬೇಕು ಅಂತಂದರೆ ಬುದ್ಧಿವಂತಿಕೆ ಬೇಕು, ಯೋಗ್ಯನಾದ ಗುರು ಬೇಕು. ಆ ಗುರುಗಳು ಹೇಳಿದಾಗ ಆ ಹೇಳಿತನ್ನು ಸರಿಯಾಗಿ ತಿಳಿದುಕೊಂಡು ಜಡ್ಜ್ಮೆಂಟ್ ತೆಗೆದುಕೊಳ್ಳುವ ದಿವ್ಯ ಕೌಶಲ ಬೇಕು. ಹಾಗಿದ್ದಾಗ ಮಾತ್ರ ಬದಲಾಗಲಿಕ್ಕೆ ಸಾಧ್ಯವಿದೆ. ಮಂಚಬಾರದು, ಮಡದಿ ಬಾರಳು, ಕಂಚು, ಎಲ್ಲ ಹಾಡು ನಮ್ಮ ನಾಲಿಗೆ ತುದಿಗದ. ನಮ್ಮಲ್ಲಿ ಏನೂ ಬದಲಾವಣೆ ಲಗ ಹೊಡೆದ್ರೂ ಆಗುವುದಿಲ್ಲ. ಇಷ್ಟು ತಿರ್ತಿರ್ಗಿ ಆಯಿತು. ದಿವಸ ದನ ನೋಡ್ತೀವಿ, ದಿವಸ ಕತ್ತಿ ನೋಡ್ತೀವಿ, ದಿವಸ ನಾಯಿ ನೋಡ್ತೀವಿ, ದಿವಸ ಪ್ರಾಣಿಗಳನ್ನು ನೋಡ್ತೀವಿ, ಏನು ಬೇಕಾದ್ದು ನೋಡ್ತೀವಿ. ಅವ್ರು ಅಶೋಕ್ ತೀರ್ಥರು ಹೇಳಿದ್ರು ಕಿಂ ಪಶು ಪೂರ್ವದೇಹಿ ಅಂತಂದ್ರು. ಬದಲಾವಣೆ ಆಯಿತು ಟೀಕಾ ಕೃತ್ಪಾದರಾಗಿ ಕೂತರು ಅವರು. ಹಾಗೆ ವಾಲ್ಮೀಕಿ ಋಷಿಗಳಿಗೆ ಸ್ವಲ್ಪ ಹಿಂಗೆ ಟ್ವಿಸ್ಟ್ ಮಾಡಿ ಹೇಳಿದ್ರು. ರಾಮ ಅನ್ನಲೆ ಅಂದರು, ರಾಮ ಅಂತ ಕೂತ್ಕೊಂಡ್ಬಿಟ್ಟ. ರಾಮ ರಾಮ ಅಂತ ಜಪ ಮಾಡ್ತಾ ಇರುವಾಗ ಒಂದು ದಿವಸ ಏನಾಯಿತು, ಜಗಾಮ ತಮಸಾತೀರಂ ಜಾಹ್ನವ್ಯಾ ತ್ವವಿದೂರತಃ. ಜಾಹ್ನವಿ ನದಿ, ಗಂಗಾ ನದಿ. ಆ ಗಂಗಾ ನದಿಗೆ ಒಂದು ಸಣ್ಣ ಉಪನದಿ, ಆ ನದಿಗೆ ತಮಸಾ ನದಿ ಅಂತ. ಆ ನದಿ ಹತ್ತಿರ ಅವರ ಆಶ್ರಮವಿತ್ತು. ಅಲ್ಲಿ ಸ್ನಾನಕ್ಕೆ ಹೋಗಿದ್ದಾರೆ. ಸ್ನಾನಕ್ಕೆ ಹೋದಾಗ ಆ ನದಿ ಹೇಗಿತ್ತು ಅಂದರೆ, ರಾಮಾಯಣ ಪ್ರತಿ ಶ್ಲೋಕನೂ ನಮಗೆ ಆದರ್ಶವಾಗಿದೆ. ಹೇಗಿತ್ತು ಅದು ರಾಮ ತಮಸಾ ನದಿ ಅಂತಂದರೆ? ರಾಮಾಯಣ ಹೇಳುತ್ತೆ, ರಮಣೀಯಂ ಪ್ರಸನ್ನಾಂಬು ಸನ್ಮನುಷ್ಯ ಮನೋಯಥ. ಭಾರಿ ತಿಳಿಯಾದ ನೀರಿತ್ತಂತ. ಎಷ್ಟು ಜಿಗಿದ್ರು, ಎಷ್ಟು ಕುಣಿದಾಡಿದ್ರು, ಏನು ಮಾಡಿದ್ರು ಹೊಲಸೇ ಆಗ್ತಿದ್ದಿಲ್ಲ ಅಂತ. ಅಷ್ಟು ತಿಳಿಯಾಗಿತ್ತಂತ. ಹೇಗೆ ಅಂತಂದ್ರೆ ಅದು ದೃಷ್ಟಾಂತ ಕೊಡ್ತಾರೆ. ಸನ್ಮನುಷ್ಯ ಮನೋಯಥ, ಸಜ್ಜನರ ಮನಸ್ಸು ಹೇಗೋ ಹಾಗಿತ್ತು ಅಂತ. ಎಷ್ಟು ಕದಡಿದರೂ ಹೊಲಸಾಗದಿರುವ ಮನಸ್ಸು ಯಾರದಿದೆಯೋ ಅವನು ಸನ್ಮನುಷ್ಯ, ಅವನು ಸಜ್ಜನ, ಅವನು ಸಾತ್ವಿಕ. ಅಂದರೆ ಇದರಿಂದ ನಮಗೆ ಎಷ್ಟು ಬುದ್ಧಿವಾದ ಆದರ್ಶವನ್ನು ಕೊಟ್ಟರು ಅಂತಂದರೆ, ಇವತ್ತು ನಮ್ಮ ಮನಸ್ಸಿನೊಳಗೆ ಫಸ್ಟ್ ಬರೋದೇ ಕೆಟ್ಟ ವಿಚಾರನೆ ಬರ್ತದೆ, ನೆಗೆಟಿವ್ ಆದ ವಿಚಾರನೆ ಬರ್ತದೆ. ಅವ್ರು ಭಾಳ ದಾನ ಕೊಡ್ತಾರ್ರಿ ಅಂತ ಏನಾದರೂ ಮೆಚ್ಚಿ ಹೇಳಿದರೆ, ಆಚಾರ ನಿಮಗೆ ಗೊತ್ತಿಲ್ಲ ಅವ್ರ ಟೇಬಲ್ ತೆಳಗೆ ಎಷ್ಟು ಬರ್ತದೆ ನಿಮಗೇನು ಗೊತ್ತೇನು ನಿಮಗೆ? ಅಲ್ಲೇ ಟೇಬಲ್ ತೆಳಗೆ ಬರಲಿ ಬಿಡಲಿ ತಗೊಂಡು ಏನು ಮಾಡೋದದ? ಜಗತ್ತಿಗೆ ದಾನ ಮಾಡ್ಲಿಕ್ಕತ್ತಾರ, ಮೆಚ್ಚು ಆಗೋದಿಲ್ಲ. ಯಾಕೆ? ಮನಸ್ಸು ಅಷ್ಟು ಕದಡಿ ಹೋಗಿಬಿಟ್ಟಿದೆ. ಅಲ್ಲಿ ಒಳ್ಳೆಯದಂತ ಅನ್ನೋದು ಕಾಣಿಸೋದಿಲ್ಲ, ಕೆಸರೇ ತುಂಬಿಕೊಂಡು ಹೋಗಿದೆ. ಸಜ್ಜನ ಅಂತ ಅನ್ಕೊಳ್ಳಿಕ್ಕೆ ಆಪ್ಷನ್ ಇಲ್ಲ. ಸಜ್ಜನ ಆಗಬೇಕು ಅಂತಂದರೆ ಎಷ್ಟು ಕದಡಿದರು, ಎಷ್ಟು ಜಿಗಿದರು, ಎಷ್ಟು ಹೊಲಸು ಮಾಡಿದರು, ಆ ನೀರು ಅಷ್ಟೇ ತಿಳಿಯಾಗಿತ್ತು ಅಂತಾಗಿದ್ದರೆ, ಮನಸ್ಸು ಅಷ್ಟೇ ಪ್ರಸನ್ನವಾಗಿತ್ತು ಅಂತಾಗಿದ್ದರೆ ಅವನು ಸಜ್ಜನ, ಅವನು ಸಾತ್ವಿಕ. ಹಾಗೆ ಸಜ್ಜನರ ಮನಸ್ಸು ಹೇಗಿತ್ತೋ ಹಾಗೆ ಆ ತಮಸಾ ನದಿ ಇತ್ತು. ಆ ತಮಸಾ ನದಿ ಹತ್ರ ಶಿಷ್ಯ ಬಂದಿದ್ದ. ಒಂದು ಸಣ್ಣ ಕಲ್ಲು, ಆ ಕಲ್ಲಿನ ಮೇಲೆ ತನ್ನ ಕಾಲಿಟ್ಟು ಇನ್ನು ಸ್ನಾನಕ್ಕೆ ಇಳಿಬೇಕು. ಒಂದು ಗಿಡ, ಆ ಗಿಡದ ಮೇಲೆ 2 ಪಕ್ಷಿಗಳು, ಗಂಡು ಹೆಣ್ಣು ಕ್ರೌಂಚ ಪಕ್ಷಿಗಳು, 2 ವಿಹಾರ ಮಾಡ್ತಾ ಇವೆ. ಆನಂದದಿಂದ ವಿಹಾರ ಮಾಡ್ತಾ ಇರುವಾಗ ಅಲ್ಲೇ ಪಕ್ಕದಲ್ಲಿ ಇರುವ ಒಬ್ಬ ಬೇಡರವ, ಸ್ವಯಂ ಇವನು ವಾಲ್ಮೀಕಿನೂ ಬೇಡ,
ಏನು ಅಲ್ಲೇ ಪಕ್ಕದಲ್ಲಿರುವ ಒಬ್ಬ ಬೇಡ ಬಾಣ ಹೂಡಿದಾಗ ಆ ಹೆಣ್ಣು ಪಕ್ಷಿ ಕೆಳಗೆ ಸತ್ತು ಬಿತ್ತು. ಅಲ್ಲ, ಗಂಡು ಪಕ್ಷಿ ಸತ್ತು ಬಿತ್ತು, ಹೆಣ್ಣು ಪಕ್ಷಿ ಚೀರ್ತಾ ಇದೆ, ಒದರ್ತಾ ಇದೆ. ಅದನ್ನು ನೋಡಿದಾಗ ಮಾನಿಷಾದ ಪ್ರತಿಷ್ಠಾಂತಂ ಮಗಮ ಶಾಶ್ವತಿ ಸಮಾಹ ಯತ್ ಕ್ರೌಂಚ ಮಿಥುನಾದೇಕಂ ಅವಧಿ ಕಾಮಮೋಹಿತಂ. ಹೇ ನಿಷಾದ, ಬೇಡರವನು ಬುದ್ಧಿ ಇಲ್ವ ನಿನಗೆ? ಮಿಥುನಗಳು, ಗಂಡು ಹೆಣ್ಣು ಎರಡು ಪಕ್ಷಿಗಳು ವಿಹಾರವನ್ನು ಮಾಡ್ತಾ ಇರುವಾಗ ಗಂಡು ಪಕ್ಷಿಯನ್ನು ಕೊಂದು ಹಾಕಿದೆಯಲ್ಲೋ, ನಿನಗೆ ಶಾಶ್ವತ ಕಾಲೀನವಾದ ನರಕವಾಗಲಿ ಅಂತ ಶಾಪ ಕೊಟ್ಬಿಡ್ತಾರೆ. ಹೇಳ್ಬಿಟ್ರು ಶ್ಲೋಕ ಹೇಳಿದ್ರು ಕೂಡಲೇ ಕರೆದ್ರು ಅವನ ಶಿಷ್ಯನ, ಬಾರಲೇ ಬಾಬಾ ಇಲ್ಲ ಅಂತಂದ್ರು. ಅವನು ಕಶ್ಯಪ ಬ್ರಾಹ್ಮಣ ಬಂದ, ಏನು ನನ್ನ ಬಾಯಿಂದ ಶ್ಲೋಕ ಬಂತಲ್ಲ ತಗೋ ಇದು. ಮಾನಿಷಾದ ಪ್ರತಿಷ್ಠಾಂತಂ ಅಗಮ ಶಾಶ್ವತಿ ಸಮಾಹ ಯತ್ ಕ್ರೌಂಚ ಮಿಥುನಾದೇಕಂ ಅವಧಿ ಕಾಮಮೋಹಿತಂ. ಬರ್ಕೋ ಇದು ಅಂತ ಹೇಳಿ ಆ ಶ್ಲೋಕವನ್ನು ಬರೆಸ್ತಾರೆ. ಆ ಶ್ಲೋಕವೇ ಪುರುಷರಲ್ಲಿ ಬಂದ ಮೊಟ್ಟ ಮೊದಲನೇ ಶ್ಲೋಕವೇ. ಹಾಗಾಗಿ ಮನುಷ್ಯರು ಬರೆದ ಮೊಟ್ಟ ಮೊದಲನೇ ಶ್ಲೋಕ. ಅದಕ್ಕಾಗಿಯೇ ರಾಮಾಯಣಕ್ಕೆ ಆದಿಕಾವ್ಯ ಅಂತ ಕರೆಯುವುದು. ಅವನಿಗೆ ಶಾಪವನ್ನು ಕೊಟ್ಟು ಮನೆಗೆ ಸ್ನಾನವನ್ನು ಮಾಡಿ ಮನೆಗೆ ಬರ್ತಾರೆ. ಎಲ್ಲರಿಗೂ ಹೇಳಿ ಶುರು ಮಾಡಿದೆ, ನಾನು ಶ್ಲೋಕ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಖುಷಿ, ಆನಂದವಾಗಿದೆ. ಈ ಶ್ಲೋಕ ಯಾಕೆ ಬಂತು ಬಾಯಿಯೊಳಗೆ ಅಂದರೆ, ಸಣ್ಣ ತ್ಯಾಗ ಮಾಡಿದ ವಾಲ್ಮೀಕಿ, ಭಾಳ ಸಣ್ಣ ತ್ಯಾಗ ಮಾಡಿದ. ಏನು ಸುಮ್ಮನೆ ಯಾವ ತಂದೆ ತಾಯಿ ಹೆಂಡತಿ ಮಕ್ಕಳು ಅವ್ರಿಗೆ ಯಾಕಲೇ ಹಾಕ್ತೀನಿ, ಬಿಡು, ಬದುಕಬೇಕು. ಯಾರೂ ಉಪವಾಸ ಬಿಡೋದಿಲ್ಲ. ಜಗತ್ತಿನಾಗ ಎಲ್ಲರೂ ಬದುಕಲೇಬೇಕು, ಬದುಕ್ತಾರೆ. ಸಾಕು, ಯಾಕೆ ತಲೆ ಕೆಡಿಸ್ಕೊಂಡು ಬಿಡು ಅಂದ. ಬಿಟ್ಟ ಬಂದ ರಾಮ 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 ಅಂತ ಜಪ ಮಾಡ್ತಾ ಒಂದು ಋಷಿ ಆದ. ಅಲ್ಲ, ಬೇಡರವನು ಋಷಿ ಆಗಲಿಕ್ಕೆ ಸಾಧ್ಯವಾ? ಅಂದರೆ ಅಸಾಧ್ಯವಾದದ್ದು ಏನನ್ನಾದರೂ ಸಾಧಿಸಿಕೊಳ್ಳಬೇಕು ಎನ್ನುವ ಅಪೇಕ್ಷೆ ಇತ್ತು ಅಂತಾಗಿದ್ದರೆ ಅದು ತಪಸ್ಸೇ ಮೂಲ. ಅದಕ್ಕೆ ಬೇಕಾದ್ದು ಮಾಡ್ಬೋದು ತಪಸ್ಸಿನಿಂದ. 3 ಆಗತ್ತೆ, 3 6 ಆಗತ್ತೆ, ಏನು ಬೇಕಾದ್ದಾಗತ್ತೆ, ತಪಸ್ಸು ಮಾಡಬೇಕು. ನಮ್ಮ ಹಿರಿಯರು ಈ ಇತಿಹಾಸದಲ್ಲಿ ಬಂದ ಯಾವ ವ್ಯಕ್ತಿ ತಪಸ್ಸು ಇಲ್ಲದೆ ಇದ್ದಾನೆ ಹೇಳ್ರಿ? ಒಬ್ಬ ವ್ಯಕ್ತಿ ತಪಸ್ಸಿಲ್ಲದೆ ಇರುವವನು ತೋರಿಸ್ಕೊಡು. ಅವನು ದುಷ್ಟನೇ ಆಗಿರ್ತಾನೆ. ಕದಾಚಿತ್ ದುಷ್ಟರು ತಪಸ್ಸು ಮಾಡಿರ್ತಾರೆ. ಯಾಕೆ? ಇದೇ ದೃಷ್ಟಾಂತ ಮುಂದೆ ಬರುತ್ತೆ. ವಿಶ್ವಾಮಿತ್ರ ಕ್ಷತ್ರಿಯ, ರಾಜರ್ಷಿಯಾದ, ಋಷಿಯಾದ, ಮಹರ್ಷಿಯಾದ, ಕೊನೆಗೆ ಬ್ರಹ್ಮರ್ಷಿಯಾದ. ಯಾಕಾದ? ತಪಸ್ಸಿದೆ. ಅಷ್ಟು ತಪಸ್ಸಿನಲ್ಲಿ ಶಕ್ತಿ ಇದೆ, ಸಾಮರ್ಥ್ಯವಿದೆ. ಹಾಗಾಗಿ ಅವನು ಏನು ತಪಸ್ಸಿಲ್ಲ, ರಾಮ 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 ಅಂತ ಸ್ಮರಣೆ ಮಾಡಿದ್ದಕ್ಕಾಗಿ ಅವನ ಬಾಯಿಂದ ಈ ಶ್ಲೋಕ ಬಂತು. ಈ ಶ್ಲೋಕ ಸಮಗ್ರವಾದ ರಾಮಾಯಣಕ್ಕೆ ಆಧಾರ ಶ್ಲೋಕ. ದಶರಥ ರಾಮ ಕ್ರೌಂಚ ಪಕ್ಷಿಗಳು, ಅದರೊಳಗೆ ರಾಮನನ್ನು ದೂರ ಮಾಡಿದ ದಶರಥ ಸತ್ತು ಬಿದ್ದ, ರಾಮಾಯಣ ಸಾಗಿತ್ತು. ಸೀತಾರಾಮರು ಕ್ರೌಂಚ ಪಕ್ಷಿಗಳು, ಅವರಿಬ್ಬರನ್ನು ಬೇರ್ಪಡಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದ. ಕೊನೆಗೆ ಸೀತೆ ತಾನು ಏನಂತಾಳೆ, ಭೂಮಿಯೊಳಗೆ ಪ್ರವೇಶವನ್ನು ಮಾಡಿದಳು. ಅದರಿಂದ ಮುಂದೆ ಅನೇಕ ದೈತ್ಯರ ಸಂಹಾರವಾಯಿತು, ರಾಮಾಯಣ ನಡೆದು ಹೋಯಿತು. ಹೀಗೆ ಅನೇಕ ಅಷ್ಟೇ ಅಲ್ಲ, ರಾಮ ಸೀತೆಯರು ಕ್ರೌಂಚರು ಅವರಿಬ್ಬರನ್ನು ಬೇರ್ಪಡಿಸಿದ ರಾವಣ ತಾನು ಸತ್ತು ಹೋದ. ಹೀಗೆ ಈ ಶ್ಲೋಕವೇನಿದೆ ರಾಮಾಯಣಕ್ಕೆ ಮೂಲಭೂತ ಆಧಾರ ಸ್ತಂಭವಾಗಿರ್ತಕ್ಕಂಥ ಶ್ಲೋಕ. ದಿವ್ಯವಾದ ಶ್ಲೋಕವನ್ನು ರಚನೆಯನ್ನು ಮಾಡಿದರು. ಆ ಶ್ಲೋಕವನ್ನು ಕೇಳಿ ಸಂತೋಷವಾಗ್ತಾ ಇದೆ, ಆನಂದವಾಗ್ತಾ ಇದೆ. ಎಲ್ಲರ ಮುಂದೆ ಹಂಚಿಕೊಳ್ತಾ ಇದ್ದಾರೆ. ಬ್ರಹ್ಮದೇವರು ಬಂದರು, ಪ್ರತ್ಯಕ್ಷ ಆದರು ಬ್ರಹ್ಮದೇವರು ಬಂದಾಗ ಭಾರೀ ಸಂತೋಷವಾಯಿತು, ಆನಂದವಾಯಿತು. ಕರೆದರು, ಸಿಂಹಾಸನ ಹಾಕಿದರು, ಕೂಡಿಸಿದರು, ಅರ್ಘ್ಯಪಾದ್ಯಗಳನ್ನು ಕೊಟ್ಟರು, ಗೋದಾನವನ್ನು ಮಾಡಿದರು, ಏನಂತಾರೆ ಮಧುಪರ್ಕವನ್ನು ಸಮರ್ಪಣೆಯನ್ನು ಮಾಡಿದರು. ಏನು ಸ್ವಾಮಿ ಬಂದದ್ದು, ಏನು ಕಾರಣ? ಏನಿಲ್ಲೇ ಇಲ್ಲ, ಇದೇ ಬ್ರಹ್ಮದೇವರು ಮುಂದೆ ಈ ಶ್ಲೋಕ ಹೇಳಿದರು. ನಾನು ಮಾಡಿದ ಮೊದಲನೇ ಶ್ಲೋಕ. ಹಿಂಗೇನೆ 24,000 ಶ್ಲೋಕದ ಸಮಗ್ರವಾದ ರಾಮಾಯಣ ಬರಿಬೇಕು ಅಂತ ಹೇಳಿಬಿಟ್ರು. ಸ್ವಾಮಿ, ನಾನು ಯಾರು ಬರೀಲಿಕ್ಕೆ? ರಾಮಾಯಣ ಆಗಿ ಹೋಗಿಬಿಟ್ಟಿದೆ.
ಏನು ಬರೀಲಿಕ್ಕೆ ಸಾಧ್ಯವಿದೆ? ನಮ್ಮಿಂದ ಆಗೋದ ಕೆಲಸ? ನಾನು ಹೇಳಿದ್ದೇನೆ, ಮಚ್ಛಂದ ದೇವತೆ ಬ್ರಹ್ಮನ್ ಪ್ರವೃತ್ತೇಯಂ ಸರಸ್ವತಿ. ನನ್ನ ಇಚ್ಛೆ ಇದೆ, ನನ್ನ ಅಪೇಕ್ಷೆ ಇದೆ, ನಾನು ಪ್ರೇರಣೆ ಮಾಡ್ತೇನೆ. ನೀನೇನು ವಿಚಾರ ಮಾಡಬೇಡ, ಪೆನ್ ಹಿಡಿ ಸಾಕು, ನೀನು ಬರೀತಾ ಹೋಗ್ತೀಯ ನೀನು. ಅಷ್ಟೇ ಅಲ್ಲ, ಏನು ರಹಸ್ಯವಾದ್ದು, ರಾಮ ಸೀತೆ ಏಕಾಂತದೊಳಗೆ ಏನು ಮಾತನಾಡಿದ್ದಾರೆ, ರಾಮ ದಶರಥ ಕೈಕೇಯರು ಏಕಾಂತದೊಳಗೆ ಏನು ಡಿಸ್ಕಷನ್ ಮಾಡಿದರು, ರಾವಣ ಏನು ಮಾತನಾಡಿದ, ಇವೆಲ್ಲ ರಹಸ್ಯವಾದ ವಿಷಯಗಳು ಕೂಡ, ಅಂದ್ರೆ ಅವರವರ ಬೆಡ್ರೂಮ್ನೊಳಗೆ ಮಾತನಾಡಿದ ವಿಷಯಗಳು ಕೂಡ ನಿನಗೆ ಗೊತ್ತಾಗತ್ತೆ. ಯಾಕೆ? ನನ್ನ ಆದೇಶ, ನನ್ನ ಆಶೀರ್ವಾದವಿದೆ, ನನ್ನ ಅನುಗ್ರಹವಿದೆ, ನನ್ನ ವರವಿದೆ. ಬರೀನಿ, ಬೇಕಾದ್ದಾಗಲಿ ಬರೀನಿ. ಅವರಂದ್ರು, ಅಲ್ಲ ಸ್ವಾಮಿ, ನಾವು ಬರಿತೀವಿ, ಬರೆಯೋದ್ರಲ್ಲಿ ನನ್ನ ಮುಂದೆ ಸತ್ತು ಹೋಗ್ಬಿಡುತ್ತೆ. ನಾನು ಕಟ್ಟಿದ ಸಂಸ್ಥೆ ನನ್ನ ಮುಂದೆ ಧಾರಾಶಾಹಿಯಾಗಿದ್ದು ನಾವು ನೋಡ್ತೇವೆ. ನಾನು ಬರೆದ ಪುಸ್ತಕ ನನ್ನ ಮುಂದೆ ಹಾಳಾಗಿ ಹೋಗಿದ್ದು ನೋಡ್ತೇವೆ. ಯಾರು ಓದೋದಿಲ್ಲ, ಸಾವಿರ ಮನೆಗೆ ಬಿದ್ದಿರ್ತವೆ. ಮತ್ತೆ ಹಂಗೆಲ್ಲ ಬರೆದು ಉಪಯೋಗವೇನ? ಏನು ಮಾಡಲಿ ನಾ ಬರೆದು? ಹಂಗೆಲ್ಲ ಅಲ್ಲ. ಯಾವ ಸ್ಥಾಸ್ಯಂತಿ ಗಿರಯ ಸರಿತಶ್ಚ ಮಹೀತಲೆ. ಭೂಮಿ ಮೇಲೆ ಎಲ್ಲಿಯವರೆಗೆ ಬೆಟ್ಟಗಳಿರುತ್ತೆ, ಎಲ್ಲಿಯವರೆಗೆ ನದಿ ಹರಿಯತ್ತೆ, ಅಲ್ಲಿಯವರೆಗೂ ಕೂಡ ನಿನ್ನ ರಾಮಾಯಣ ಶಾಶ್ವತವಾಗಿ ಇರುತ್ತೆ. ಅಂತೆಯೇ ರಾಮಾಯಣವನ್ನು ತುಳಿದು ಹಾಕೋರು ಕೋಟಿ ಜನ ಬಂದರು. ರಾಮ ಕಾಲ್ಪನಿಕ ಅಂತ ಹೇಳಿದ್ರು. ಹೀಗೆ ನಡೀತಾ ಇದೆ. ರಾಮ ಕಾಲ್ಪನಿಕ ಅಂದರು, ರಾಮ ಸಾಮಾನ್ಯ ಮನುಷ್ಯ ಅಂದರು. ರಾಮ ಅನ್ನೋ ವ್ಯಕ್ತಿಯೇ ಇಲ್ಲ, ಸುಮ್ಮನೇನೋ ನೀವು ಸೃಷ್ಟಿ ಮಾಡಿಕೊಂಡಿರಿ ಅಂತಂದ್ರು. ರಾಮಾಯಣ ಬೇಡ ಅಂತಂದ್ರು, ರಾಮಾಯಣ ಬ್ಯಾನ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು. ಇದು ಇವತ್ತಿಂದಲ್ಲ, ಇದು ಯುಗಗಳಲ್ಲಿ ಲಕ್ಷ ವರ್ಷಗಳಲ್ಲಿ, ಕೋಟಿ ವರ್ಷಗಳಲ್ಲಿ ತುಳಿತಾ ಬಂದರೂ ಕೂಡ ಇವತ್ತಿಗೂ ರಾಮಾಯಣ ಇಷ್ಟು ಜಾಜ್ವಲ್ಯಮಾನವಾಗಿದೆ, ಪ್ರಜ್ವಲವಾಗಿದೆ ಅಂತಂದ್ರೆ ಆ ಬ್ರಹ್ಮದೇವರ ಅನುಗ್ರಹ ಯಾವ ಮಟ್ಟದಲ್ಲಿದೆ, ಈ ಪುಣ್ಯಾತ್ಮನ ತಪಸ್ಸು ಯಾವ ಮಟ್ಟದಲ್ಲಿದೆ. ಯಾವತ್ ರಾಮಸ್ಯ ಚ ಕಥಾ ತ್ವತ್ಕೃತ ಪ್ರಚರಿಷ್ಯತಿ. ಎಲ್ಲಿಯವರೆಗೆ ಜೀವಲೋಕ ಎನ್ನೋದು ಭೂಮಂಡಲದಲ್ಲಿ ಇರ್ತಾರೆ, ಅಲ್ಲಿಯವರೆಗೂ ಈ ನಿನ್ನ ರಾಮಕಥಾ ಪ್ರಚಲಿತವಾಗಿರ್ತಾರೆ. ಅದಕ್ಕಾಗಿಯೇ ಹಯಗ್ರೀವ ದೇವರು ರಚನೆ ಮಾಡಿದ ಮೂಲ ರಾಮಾಯಣ ಹಿಂದೆ ಸರಿತು, ಪರದೆಯ ಹಿಂದೆ ಹೋಯ್ತು. ವಸಿಷ್ಠ ರಾಮಾಯಣ ಮೊದಲಾದ ಇನ್ನು ಅನೇಕ ರಾಮಾಯಣಗಳು ಸ್ಟೇಜಿಗೆ ಬರಲೇ ಇಲ್ಲ. ವಸಿಷ್ಠರು ವಾಲ್ಮೀಕಿಗಳಿಗಿಂತಲೂ ಭಾರಿ ದೊಡ್ಡವರು, ಬ್ರಹ್ಮರ್ಷಿಗಳು ವಸಿಷ್ಠರು. ವಾಲ್ಮೀಕಿ ಋಷಿಗಳು ಸಾಮಾನ್ಯ ಋಷಿ. ಆದರೆ ಅವೆಲ್ಲ ಪಕ್ಕಕ್ಕೆ ಸರಿದು ವಾಲ್ಮೀಕಿ ರಾಮಾಯಣನೇ ಯಾಕೆ ಉಳಿತು ಅನ್ನೋದಕ್ಕೆ ಈ ಬ್ರಹ್ಮದೇವರ ಒಂದು ದಿವ್ಯವಾಗಿರ್ತಕ್ಕಂಥ ವರ ಎಂಬುದಾಗಿರ್ತಾರೆ. ಸೋನು ವ್ಯಾಹರಣಾದ್ಭೂಯ ಶ್ಲೋಕತ್ವ ಆಗತಃ. ಏನು ವಾಲ್ಮೀಕಿ ಋಷಿಗಳು ಏನು ಹೇಳ್ತಾ ಇದ್ದಾರೆ, ಶ್ಲೋಕ ಆಗಿ ಬರ್ತಾ ಇದೆ. ಅದಕ್ಕೆಲ್ಲ ಶ್ರದ್ಧೆ ನಿಷ್ಠೆ ಬಹಳ ಬೇಕು. ನಿತ್ಯ ತಾವೆಲ್ಲ ಪಾರಾಯಣ ಮಾಡ್ತೇವೆ ರಾಯರ ಸ್ತೋತ್ರವು. ನಮ್ಮ ಕೈಯೊಳಗೆ ಮೊಬೈಲ್ ಹಿಡಿದು ಸೌದು ಹೋಗ್ಯಾವ, ಅಥವಾ ಮೊಬೈಲ್ ಬಳಸಿ ಪಂಚ್ ಆಗದೇ ಇರುವಷ್ಟು ನಮ್ಮ ಕೈ ಸೌದ. ಹಂಗೆ ರಾಯರದು ಏನಾದರೂ ಒಂದು ಸೌದಿರ್ಬೇಕಲ್ಲ. ಯಾಕೆ ನಮ್ಮಂಗೆ ಅವರು ಒಬ್ಬರು ಮನುಷ್ಯರಲ್ಲ, ಏನು ಸೌದಿತ್ತು ಅವರಲ್ಲೇ. ಈಗ ನಮಗೆಲ್ಲ ಇವು ಮೊಣಕಾಲು ಸವಿತಾವ, ಟೊಂಕ ಸವಿತಾವ, ಕೂತ್ರ ಎಳ್ಲಿಕ್ಕೆ ಬರಂಗಿಲ್ಲ, ಎದ್ರು ಕುಡ್ಲಿಕ್ಕೆ ಬರಂಗಿಲ್ಲ. ಯಾಕಂದ್ರೆ ನಾವೆಲ್ಲ ಎಲ್ರು ಸೌದವ ಅಂತ. ಹಂಗೆ ಮತ್ತು ರಾಯರು ಏನಾದರೂ ಒಂದು ಸವಿಸಿರ್ಬೇಕಲ್ಲ. ಸವಿಸಿಲ್ಲ ಅಂತಾರೆ. ಸವಿಸ್ಯಾರ. ಏನು ಸವಿಸ್ಯಾರ ಅಂತಂದ್ರೆ ಯತ್ಪಾದ ಪದ್ಮ ಪರಿಕೀರ್ತನ ಜೀರ್ಣವಾಚ. ಅವ್ರ ನಾಲ್ಗಿ ಸೌದು ಹೋಗ್ಯದಂತ. ಹೆಂಗ್ ಸೌದ ನಾಲ್ಗಿ? ಯತ್ಪಾದ, ಯಾವ ಭಗವಂತನ ಪಾದ ಪದ್ಮಗಳನ್ನು ಅಖಂಡವಾಗಿ ಕೊಂಡಾಡಿ ಶಾಸ್ತ್ರಗಳ ರಚನೆ ಮಾಡಿ, ಪಾಠ ಪ್ರವಚನ ಮಾಡಿ, ವಾದಿಗಳ ಜೊತೆಗೆ ವಾಕ್ಯಾರ್ಥವನ್ನು ಮಾಡಿ ನಿರಂತರವಾಗಿ ಎಲ್ಲ ಮಾಡಿದ್ದಕ್ಕ ಏನಾಗಿದೆ ಅಂತಂದ್ರೆ ನಾಲ್ಗಿ ಸೌದು ಹೋಗ್ಯದಂತ. ಅಪ್ಪಣಾಚಾರ್ಯ ಹೇಳ್ತಾರೆ ಏನಂತೆ, ಯತ್ಪಾದ ಪದ್ಮ ಪರಿಕೀರ್ತನ ಜೀರ್ಣ ಅಂತಂದ್ರೆ ಸವೆದು, ಜೀರ್ಣವಾದ ಬಟ್ಟೆ ಅಂತೀವಲ್ಲ, ಜೀರ್ಣ ಮಲಿನ ವಸ್ತ್ರ, ಮುಪ್ಪಡ್ರಿ ಹೋಗ್ಯದಂತೆ. ಹಾಗೆ ಅವರ ನಾಲ್ಗಿ ಮುಪ್ಪಡ್ರಿ ಹೋಗಿತ್ತು, ಸೌದು ಹೋಗಿತ್ತಂತೆ. ಹಾಗೆ ರಾಮಾಯಣವಾಗುವುದು.
ವಾಲ್ಮೀಕಿ ಋಷಿಗಳದ್ದು ಅವಸ್ಥೆ ಹಾಗಾಗಿ. ಆ ಅವಸ್ಥೆ ಬರಬೇಕು ಅಂತಂದರೆ ಹೇಳಿದ ಮಾತು, ಹೇಳಿದ ಶ್ಲೋಕ ಎಲ್ಲವೂ ರಾಮಾಯಣವಾಗಿ ಬರಬೇಕು. ಇದಕ್ಕೆ ಇನ್ನೊಂದು ದೃಷ್ಟಾಂತವನ್ನು ಕೊಡ್ತೇನೆ. ಪುರಂದರದಾಸರು ಎಲ್ಲರಿಗೂ ಗೊತ್ತು. ಅವರು ದಾಸರಾಗಿದ್ದು ಯಾವಾಗ? ಸುಮ್ಮ ಅಪ್ರಾಕ್ಸ್ ನನ್ನೊಂದು ಕಲ್ಪನೆ 40ನೇ ವರ್ಷಕ್ಕಂತ ಇಟ್ಟುಕೊಳ್ಳೋಣ. ಯಾಕಂದರೆ ಅವ್ರು 4 ಜನ ಮಕ್ಕಳಾಗಿದ್ದರು. 4ನೇ ಮಗ ಏನಂತಾರೆ ಪೂಜೆ ಮಾಡುವಷ್ಟು ದೊಡ್ಡವನಾಗಿದ್ದ ಅಂದಮೇಲೆ 35-40 ವರ್ಷ ಆಗಿತ್ತು ಅಂತ ಇಟ್ಟುಕೊಳ್ಳೋಣ. ಅವ್ರು ಎಷ್ಟು ಬದುಕಿದ್ದಾರೆ? ಮುಂದೆ 40 ವರ್ಷ, 80ನೇ ವರ್ಷಕ್ಕೆ ಅವ್ರ ಕಾಲವಾಗಿದೆ. 40 ವರ್ಷಕ್ಕೆ 5 ಲಕ್ಷ ಹಾಡುಗಳನ್ನು ರಚನೆ ಮಾಡಬೇಕು ಅಂತಂದರೆ 40 ವರ್ಷಕ್ಕೆ ನಾವು ದಿನಗಳನ್ನು ಲೆಕ್ಕ ಮಾಡಿ ಡಿವೈಡೆಡ್ ಬೈ 5 ಲಕ್ಷ ನಾವು ವ್ಯವಸ್ಥೆಯನ್ನು ಮಾಡಿದರೆ ದಿನಕ್ಕೆ 8ರಿಂದ 10 ಹಾಡುಗಳನ್ನು ರಚನೆಯನ್ನು ಮಾಡಬೇಕು. ದಿನಕ್ಕೆ 8ರಿಂದ 10 ಹಾಡುಗಳನ್ನು ರಚನೆಯನ್ನು ಮಾಡಬೇಕು ಅಂತಂದರೆ ಅವರು ಆಡಿದ್ದು ಮಾತಾಡಿದ್ದು ಏನದ ಎಲ್ಲ ಹಾಡಾಗೆ ಬರ್ತಿತ್ತು ಅವ್ರದ್ದು. ಊಟಕ್ಕೆ ಕೂತ ಪಾಯಸ ಹಾಕಿದ್ರು ಜಬರ್ದಸ್ತ್ ತೊಗೊಳ್ಲಿಕ್ಕತ್ತಿದ್ದ ಯಾರೋ ಒಬ್ಬ ಬ್ರಾಹ್ಮಣ ನೋಡಿದ್ರು, ಮಂಗ್ಯ ಅದೆಲ್ಲೋ ಪಾಯಸ, ರಾಮನಾಮ ಪಾಯಸ, ಕೃಷ್ಣನಾಮ ಸಕ್ಕರೆ, ವಿಠಲ ನಾಮ ತುಪ್ಪ ಬೆರೆಸಿ ಬಾಯಿ ಚಪ್ಪರಿಸಿ ಆಗದು ನಿಜವಾದ ಪಾಯಸ ಆಗ್ತದೆ ಅಂದ. ಸಂತಿ ಮಾರ್ಕೆಟಿಗೆ ಹೋಗಿದ್ರು, ಅಲ್ಲಿ ಯಾವನೊಬ್ಬನಿಗೆ ಕಲ್ ಸಕ್ಕರೆ, ಅವು ಸಕ್ಕರೆ ಉಂಡಿ ಅಚ್ಚುಗಳು ಭಾರಿ ಭಾರಿ, ಇವತ್ತೆಲ್ಲ ಯಾರು ತೊಗೊಳೋಂಗಿಲ್ಲ, ಎಲ್ಲ ಅದೊಂದು ಕ್ರೇಜ್ ಇತ್ತು. ಅದು ಹುಚ್ಚ, ಅದೇನು ಸಕ್ಕರೆ ತೊಗೋತಿರೋ, ಕಲ್ಲು ಸಕ್ಕರೆ ಕೊಳ್ಳಿರೋ ಕೃಷ್ಣನೆಂಬ ಕಲ್ಲು ಸಕ್ಕರೆ ಕೊಳ್ಳಿರೋ, ಈ ತೊಗೊಂಡು ಏನು ಮಾಡ್ತೀವಿ ಹೋಗಿ ಅಚ್ಚಂತಂದ್ರೆ ಅದನ್ನು ನೋಡಿದ್ರೆ ಇನ್ನೊಂದೇನೋ ಮಾಡಿದ್ರು. ಹೀಗೆ ತಾವು ಏನು ನೋಡಿದ್ದಾರೆ, ಎಲ್ಲವೂ ಹಾಡಾಗಿ ಪರಿವರ್ತನೆ ಆಗ್ತಿತ್ತು. ಅಂದಮೇಲೆ ಬ್ರಹ್ಮದೇವರ ಅನುಗ್ರಹದಿಂದ ಬಲಿಷ್ಠರಾದ ದೃಪ್ತರಾದಂತಹ ವಾಲ್ಮೀಕಿ ಋಷಿಗಳಿಗೆ ಆಡಿದ ಮಾತೆಲ್ಲ ರಾಮಾಯಣವಾಗಿ ಬಂತು. ನೋಡುವುದರೊಳಗೇನೆ 24,000 ಶ್ಲೋಕಾತ್ಮಕವಾದ ರಾಮಾಯಣವನ್ನು ರಚನೆಯನ್ನು ಮಾಡಿ ಹಾಕಿಬಿಟ್ಟ ಪುಣ್ಯಾತ್ಮ. 24,000 ಶ್ಲೋಕ, 500 ಅಧ್ಯಾಯ, 6 ಕಾಂಡಗಳಲ್ಲಿ ರಾಮಾಯಣ ತಯಾರವಾಯಿತು. 6 + 1 7. ಬಾಲಕಾಂಡ, ಅಯೋಧ್ಯಕಾಂಡ, ಅರಣ್ಯಕಾಂಡ, ಸುಂದರಕಾಂಡ, ಯುದ್ಧಕಾಂಡ ಮತ್ತು ಕೊನೆಗೆ ಉತ್ತರಕಾಂಡ. ಹೀಗೆ ಒಂದ್ಯಾವ್ದು ಬಿಟ್ಟು ಹೋಯ್ತು. ಕಿಷ್ಕಿಂಧ ಅಲ್ಲಲ್ಲ, ಕಿಷ್ಕಿಂಧ ಅರಣ್ಯಕಾಂಡದೊಳಗೆ ಬರ್ತದೆ. ಬಾಲಕಾಂಡ ಇರಲಿ, ಅಯೋಧ್ಯಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧಾಕಾಂಡ, ಸುಂದರಕಾಂಡ ಮತ್ತು ಉತ್ತರಕಾಂಡ, ಹೀಗೆ 7 ಕಾಂಡ. ಕೆಲವರೆಲ್ಲ ಇಲ್ಲಿ ವಾದ ಮಾಡೋದುಂಟು, ಉತ್ತರಕಾಂಡ ವಾಲ್ಮೀಕಿ ಋಷಿಗಳು ಬರೆದಿಲ್ಲ ಅಂತ ಹೇಳ್ತಾರೆ. ಆದರೆ ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ವಾಲ್ಮೀಕಿ ರಾಮಾಯಣಕ್ಕೆ ವ್ಯಾಖ್ಯಾನವನ್ನು ಮಾಡುವಾಗ ಉತ್ತರಕಾಂಡದ ಅನೇಕ ಕಥೆಗಳನ್ನು ಸಂಗ್ರಹವನ್ನು ಮಾಡಿ 9ನೇ ಅಧ್ಯಾಯದೊಳಗೆ ನಿರ್ಣಯವನ್ನು ಮಾಡ್ತಾರೆ. ಇದರಿಂದ ನಮಗೆ ತಿಳಿದು ಬರ್ತದೆ ವಾಲ್ಮೀಕಿ ಋಷಿಗಳೇ ಉತ್ತರಕಾಂಡವನ್ನು ಕೂಡ ರಚನೆಯನ್ನು ಮಾಡಿದ್ದಾರೆ ಅಂತೇಳಿ. ಇಷ್ಟು ಒಂದು ಘಟ್ಟವಾಯಿತು. ಹೀಗೆ ರಾಮಾಯಣ ರಚನೆ ಆಯಿತು. ಎಷ್ಟು ಶ್ಲೋಕದ್ದು? 24,000. ಮತ್ತು 24,000 ಶ್ಲೋಕಾತ್ಮಕವಾದ ರಾಮಾಯಣ ಜಸ್ಟ್ 5, 6, 7 ತಾಸಿನೊಳಗೆ ಹೇಳೋದು ಅಸಾಧ್ಯದ ಕೆಲಸನೇ. ನಾನು ಮೊದಲಿಗೆ ಹೇಳಿದ್ದೆ ಅಸಾಧ್ಯದ ಕೆಲಸನೇ ಅಂತೇಳಿ. ಪ್ರಯತ್ನವನ್ನು ಮಾಡೋಣ. ನಮ್ಮಲ್ಲೆಲ್ಲ ಹೆಂಗಂತಂದ್ರೆ ಶಾರ್ಟ್ ರೂಟ್ ಹುಡುಕ್ಲಿಕ್ಕೆ, ಧರ್ಮದ ವಿಷಯದೊಳಗೆ ಶಾರ್ಟ್ ರೂಟ್ ಹುಡುಕ್ಲಿಕ್ಕೆ ನಂಬರ್ 1 ಇದ್ದೇವೆ ನಾವು. ನಮಗೆಲ್ಲ ಸ್ಟಾರ್ಟಿಂಗ್ ಟ್ರೈನರ್ಗಳೇ ಹಾಕಿ ಸಿಕ್ಕಾರ, ಟ್ರೈನಿಂಗ್ ಹಾಕಿ ಕೊಟ್ಬಿಟ್ರೆ ನಮಗೆಲ್ಲ ಹೇಳ್ತಿದ್ರು ಸಣ್ಣವರಿದ್ದ, ಭಾಳ ಬೇಡ ಕೇಸ್ ತೊಂದ್ಬಿಡು ಸಂಧ್ಯಾವಂದನ ಮುಗಿತು ಅಂತಿದ್ರು. ನಮಗೂ ಅದೇ ಬೇಕಲ್ಲ. ಕೇಶವ ಬಂದ ಕೊನೆಗೆ ಕೃಷ್ಣಾರ್ಪಣ ಮಸ್ತು ತೋ ಬಂತು, ಮುಗಿದೈತಿ. ಇನ್ನೇ ಅದರೊಳಗೆ ಹೋಗಿ ನಾರಾಯಣ ಮುದ್ರೆ ಹಚ್ಚಿಗೋ ಸಾಕು. ಅಂದರೆ ಎಷ್ಟು ಶಾರ್ಟ್ ಮಾಡ್ಲಿಕ್ಕೆ ಸಾಧ್ಯವಿದೆ ಅದನ್ನು ನಮ್ಮ ಗೈಡ್ಗಳು, ಟ್ರೈನರ್ಗಳು ಹಾಗೆ ಸಿಕ್ಕರು ನಮ್ಗೆ. ಹಂಗೆ ರಾಮಾಯಣ ಹಂಗೆ ನಾವು ಹೋಗೋಣ ಮೆಲ್ಲಕ್ಕೆ. ಹೀಗೆ ರಾಮಾಯಣ ರಚನೆ. ಈ ರಾಮಾಯಣ ರಚನೆ ಆದಮೇಲೆ ಯಾರಿಗಾದ್ರೂ ಹೇಳಬೇಕಲ್ಲ, ಪಾಠ ಮಾಡ್ಬೇಕು. ಯಾರಿಗೆ ಪಾಠ ಮಾಡಬೇಕು ಅಂತ ವಿಚಾರವನ್ನು ಮಾಡ್ತಾ ಇರುವಾಗ ಆಗ ಪಾಠ ಕೇಳುವುದಕ್ಕಾಗಿ ಯಾರು ಬಂದರು ಅಂತಂದರೆ ಇದೇ ರಾಮನ ಮಕ್ಕಳು ಲವಕುಶರು ಬಂದರು. ಸೀತಾದೇವಿ ವಾಲ್ಮೀಕಿ ಋಷಿಗಳ ಹತ್ರ ಕಳಿಸಿದ್ರು ಪಾಠ ಹೇಳಲಿಕ್ಕೆ. ಆ ಪುಣ್ಯಾತ್ಮ ಏನು ಬೇರೆ ಪಾಠನೇ ಹೇಳಲಿಲ್ಲ. ನಿಮ್ಮಪ್ಪನ ಕಥೆನೇ ದೊಡ್ಡದಿದೆ, ಅದರಿಂದ ಮೋಕ್ಷವಾಗುತ್ತೆ, ಇನ್ನು ಬೇರೆದು ಯಾವ್ದು ಯಾಕೆ ನಾನು ನಿನಗೆ ಹೇಳಲಿ ಅಂಥೇಳಿ ಸಮಗ್ರವಾಗಿರ್ತಕ್ಕಂಥ ರಾಮಾಯಣ ಪಾಠ ಹೇಳಿ ಚೆನ್ನಾಗಿ ತಯಾರು ಮಾಡಿಸಿಬಿಟ್ರು.
ಶ್ಲೋಕ ಬಾಯಲ್ಲಿ ಮಾಡಿಸ್ಬಿಟ್ರು. ಭಾರೀ ರಾಮಾಯಣ ಪಾಠವಾಯಿತು. ಆ ರಾಮಾಯಣ ಸಣ್ಣ ಹುಡುಗರು 8 ವರ್ಷದ ಹುಡುಗರು 10 ವರ್ಷದ ಹುಡುಗರು ರಾಮಾಯಣ ಪಾಠವನ್ನು ಮಾಡ್ತಾ ಇದ್ದರೆ ಆ ಕೇಳುವ ಋಷಿಗಳಿಗೆ, ಬಂದ ಜ್ಞಾನಿಗಳಿಗೆ ಸಂತೋಷವೋ ಸಂತೋಷ. ಹಿಗ್ಗೋ ಎಷ್ಟು ಹಿಗ್ಗು ಅಂತಂದರೆ, ಒಬ್ಬರು ಬಂದರು ಕಲಶವನ್ನು ಕೊಟ್ಟರು, ಇನ್ನೊಬ್ಬರು ಬಂದರು ಏನಂತಾರೆ ಯಜ್ಞೋಪವೀತವನ್ನು ಕೊಟ್ಟರು, ಇನ್ನೊಬ್ಬರು ಕಮಂಡಲಗಳನ್ನು ಕೊಟ್ಟರು, ಇನ್ನೊಬ್ಬರು ಮೌಂಜಿ ಏನಂತಾರೆ ಮತ್ತೊಂದು ಕೊಟ್ಟರು, ಇನ್ನೊಂದು ಕೊಟ್ಟರು. ಎಲ್ಲರೂ ಹೀಗೆ ಅವರವರನ್ನು ಸಂತೋಷಪಡಿಸ್ತಾರೆ. ಹೇಳ್ತಾರೆ, ಹೋಗ್ರು ನೀವಿನ್ನ ಏನಂತಾರೆ ಎಲ್ಲಿ ಬೇಕಲ್ಲಿ ರಾಮಾಯಣ ಹಾಡಬೇಕು. ನಾನು ಎದಕ್ಕೆ ಬರೆದದ್ದು ಯಾಕೆ, ಇದು ಪ್ರಚಾರ ಆಗ್ಬೇಕು ಜಗತ್ತಿನೊಳಗೆ. ಮನೆಯೊಳಗೆ ಕೂತು ಬರೆದಿಟ್ಟು ಕೊನೆಗೆ ಗೆದ್ದಲಿಗೆ ಪಾಲಿಗೆ ಹಾಕಿ ನಾನು ಸಾಯೋದಲ್ಲ. ಹಂಗೆ ಓದೋದಕ್ಕೆ ನಮ್ಮ ಅನೇಕ ಗ್ರಂಥಗಳು ಓದು. 5 ಲಕ್ಷ ಹಾಡುಗಳೊಳಗೆ ಎಷ್ಟು ಸಿಕ್ಕು ನಾವು ಪುರಂದರದಾಸರದ್ದು? 25,000 ಕೀರ್ತನೆಗಳೊಳಗೆ ವಿಜಯದಾಸರದ್ದು ಎಷ್ಟು ಸಿಕ್ತು ನಮಗೆ? ಯಾಕೆ ಈ ತರಹದ ಅಂತಾರೆ ಹಾಗೆಲ್ಲ ತಪ್ಪಾಗಲಿಕ್ಕಿಲ್ಲ ಅಂತ ಹೇಳ್ರು. ಎಲ್ಲಿ ಬೇಕಲ್ಲಿ 4 ಜನ ಸೇರಿದ್ದಾರೆ ಅಂತಂದ್ರೆ ಒಂದು ಗುಂಪು ಕೂತಿದೆ ಅಂದ್ರೆ ಅಲ್ಲಿ ರಾಮಾಯಣ ಹಾಡ್ಬೇಕು ನೀವು. ಇಷ್ಟೇ. ಅವ್ರು ಕೇಳ್ತಾರೋ ಬಿಡ್ತಾರೋ ಏನು ಇಲ್ಲವೇ ಇಲ್ಲ. ಹೋಗೋದು ನಿಲ್ಲೋದು ಶುರು ಮಾಡಿಬಿಡೋದು ರಾಮಾಯಣ ಹೇಳಲಿಕ್ಕೆ. ಈಗೆಲ್ಲ ಹೆಂಗೆ ಕರಿಬೇಕು, ಕೇಳಬೇಕು, ಅವ್ರಿಗೆ ಮನಸ್ಸು ಹೆಂಗದ ಏನಾದ್ರು ತಿಳ್ಕೊಬೇಕು. ಆಮೇಲೆ ನಾವು ಹೇಳಿದ ಮೇಲೆ ಎಷ್ಟು ರುಚಿ ಆಗುತ್ತದ, ಅದಕ್ಕಾಗಿ ನಾವು ಏನು ಮಾಡಬೇಕು, ಈ ಎಲ್ಲ ಒಂದು 100 ಕಾಂಪ್ಲೆಕ್ಸ್ಗಳು ತಲೆಯೊಳಗೆ, ಅನವಶ್ಯಕ ವಿಚಾರ. ಅವು ಯಾವುದೂ ಎದುರು ಕೂತವರಿಗೆ ಕರೆದವ್ರಿಗೆ ತಲೆಗಿರೋದೇ ಇಲ್ಲ. ಸುಳ್ಳೆ ತಾನು ಏನೇನೋ ಕ್ರಿಯೇಟ್ ಮಾಡಿ ಹಂಗೆಲ್ಲ ಅಲ್ಲ. ಇದು ಸಾಧನೆ ಇದೆ, ಇದು ರಾಮನ ಕಥೆ ಇದೆ, ಇದು ಏನಂತಾರೆ ಭಗವಂತನ ಕಥೆ ಇದೆ. ಇದು ನನ್ನ ಜೀವಮಾನದ ಶ್ರೇಷ್ಠ ಸಾಧನ. ಯಾರು ಕೇಳಲೇ ಬೀಳಿ, ನಾನು ಹಾಡಬೇಕು, ಹಾಡ್ತೇನೆ ನಾನು. ನನ್ನ ಉದ್ದೇಶ 4 ಮಂದಿ ಕೇಳಬೇಕಂತಿದೆ, ಹಾಗಾಗಿ 4 ಜನರ ಮಧ್ಯದೊಳಗೆ ಕೂಡ್ತೇನೆ, ನಾನು ಹಾಡ್ತೇನೆ ಅಂತ ಎಲ್ಲಿ ಬೇಕಲ್ಲಿ ಹೇಳ್ತಾ ಏನು ಹೇಳ್ತಾ ಇರುವಾಗ ಆಗ ಅಲ್ಲೆಲ್ಲ ಸಾಕಷ್ಟು ಮಾತುಗಳನ್ನು ಬರ್ತದೆ. ಹೇಳ್ತಾ ಇರುವಾಗ ಏನಾಯಿತು, ಒಂದು ದಿವಸ ಶತ್ರುಘ್ನ ಹೊರಗೆ ಹೊರಟಿದ್ದ ರಥ ತೆಗೆದುಕೊಂಡು. ಶತ್ರುಘ್ನ ಲಕ್ಷ್ಮಣರು ಹೊರಗೆ ಹೊರಟಾಗ ಇಲ್ಲೊಂದೇನೋ ಗುಂಪು ಸೇರಿತ್ತು. ಏನು ಗುಂಪು ಅಂತ ಅಲ್ಲಿ ರಾಮಾಯಣ ಕಥೆ ನಡೆದಿತ್ತು. ಚಂದ ಹೇಳ್ತಾ ಇವೆ 8 ವರ್ಷದ ಪೋರಗಳು 2 ಕುಶ ಮತ್ತು ಲವರ್. ಸಂತೋಷ ಆಯ್ತು. ಮಕ್ಕಳೇ ಇಲ್ಲೇ ಕೇಳ್ತೀರ ಬರ್ರಿ, ಅಲ್ಲಿ ರಾಜನ ಮುಂದೆ ಹೇಳಿ ಯಾಕಂದ್ರೆ ನಮ್ಮ ಸ್ವಾಮಿ, ನಮ್ಮ ಅಣ್ಣ, ಆ ರಾಮನ ಮಹಿಮೆಯನ್ನು ಇಷ್ಟು ಚೆನ್ನಾಗಿ ನೀವು ಹೇಳ್ತೀರಂತಂದ್ರೆ ರಾಮನ ಮುಂದೆ ಹೇಳಿದ್ರೆ ಎಷ್ಟು ಇಕ್ಲಿಕ್ಕಿಲ್ಲ ರಾಮ. ಬರ್ರಿ ಅಂತ ಹೇಳಿ ಇಬ್ಬರನ್ನೂ ಕರೆದುಕೊಂಡು ಹೋಗಿ ರಾಮನ ಮುಂದೆ ನಿಲ್ಲಿಸಿದ್ರು. ಯಾರಿವರು? ರಾಮ ಕೇಳ್ತಾನೆ, ಯಾರಿಲ್ಲ, ಹುಡುಗರು ಸುಮ್ಮನೆ ರಾಮಾಯಣ ಹೇಳ್ತಿದ್ರು, ಮತ್ತು ನಿನ್ನ ಕಥೆನ ಹೇಳ್ತಿದ್ರು, ಮತ್ತು ನಿನ್ನ ಮುಂದೆ ಹೇಳಿ ನಂಗೆ ಕರ್ಕೊಂಬಂದಿ. ಹೌದಾ, ಹೇಳ್ತೀರಾ, ಚೆನ್ನಾಗಿ ಹೇಳ್ತೀರಾ, ಶುರು ಮಾಡಿ ಅಂತ ಹೇಳಿ ರಾಮಾಯಣ ಶುರು ಮಾಡಿ. ಆಗ ರಾಮಾಯಣ ಶುರು ಆಯಿತು ರಾಮನ ಮುಂದೆ. ರಾಮ ಶಾಂತ ಚಿತ್ತ ಕೇಳ್ತಾ ಕೂತಾನೆ. ಅವನಿಗೆ ಎಷ್ಟು ಪೇಷನ್ಸ್, ಎಷ್ಟು ತಾಳ್ಮೆ ಅವನಿಗೆ, ರಾಮನಿಗೆ ಊಹೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಕೇಳ್ತಾನೆ, ಹೇಗಿತ್ತು ರಾಮ ರಾಜ್ಯ ಬಾಳ್ತಾ ಇರುವಾಗ ಅಂತ ಅಲ್ಲಿಂದ ಶುರು ಮಾಡ್ತಾರೆ. ಸ್ವಕರ್ಮ ನಿರತ ನಿತ್ಯಂ ಬ್ರಾಹ್ಮಣ ವಿಜಿತೇಂದ್ರಿಯ. ಆಗ ನೋಡ್ರಿ ರಾಮಾಯಣದ ಮಹಿಮಾ ಭರ್ತಿ ಮಳೆ ಆಗ್ತಾ ಇದೆ. ಯಾಕೆಂತಂದ್ರೆ ರಾಮ ಇದ್ದಲ್ಲಿ ಎಲ್ಲ ಪಾಪಗಳು ಹೋಗಬೇಕು, ಎಲ್ಲ ತಾಪಗಳು ಪರಿಹಾರವಾಗಬೇಕು. ಅಂದರೆ ಅವನು ರಾಮ, ಇಲ್ಲದಿದ್ದರೆ ರಾಮ ಯಾಕೆ? ಸ್ವಕರ್ಮ ನಿರತ ನಿತ್ಯಂ. ಬ್ರಾಹ್ಮಣರು ಹೇಗಿದ್ದರು ಉಳಿದದ್ದೆಲ್ಲ ಹೇಳ್ಯಾರ, ತೋಣೆ ಮಾಡಿ. ನಾವು ಬ್ರಾಹ್ಮಣರು, ನಮಗೆ ಬೇಕು, ಅದಕ್ಕೆ ನಾವು ತಿಳ್ಕೊಳ್ಳೋಣ. ಸ್ವಕರ್ಮ ನಿರತ ನಿತ್ಯಂ ಸ್ವಕರ್ಮಣ ತಮಭ್ಯರ್ಚ ಸಿದ್ಧಿಂ ವಿಂದತಿ ಮಾನವ. ತನ್ನಗೆ ವಿಹಿತವಾದ ಕರ್ಮಗಳನ್ನು ಬ್ರಾಹ್ಮಣ ಎಂದಿಗೂ ತಾನು ಬಿಟ್ಟಿದ್ದಿಲ್ಲ. ಏನು ಅವನಿಗೆ ವಿಹಿತವಾದ ಕರ್ಮಗಳು ಅಂತಂದ್ರೆ ದಾನ ಅಧ್ಯಯನಶೀಲಾಶ್ಚ ಸಂಯತಾಶ್ಚ ಪ್ರತಿಗ್ರಹೇ. ದಾನ ಮಾಡ್ತಿದ್ರು, ಅಧ್ಯಯನಶೀಲರಾಗಿದ್ದರು, ಸಂಯತ ವಿಜಿತೇಂದ್ರಿಯರಾಗಿದ್ದರು, ಪ್ರತಿಗ್ರಹೆ ಯಾವ ಕಾರಣಕ್ಕೂ ಇನ್ನೊಬ್ಬರ ಕಡೆಯಿಂದ ಸ್ವೀಕಾರವನ್ನು ಮಾಡ್ತಿದ್ದರು ಬ್ರಾಹ್ಮಣ. ಮಹಾಭಾರತ ಒಂದು ಸುಂದರವಾದ ಮಾತು ಹೇಳುತ್ತೆ. ಇವತ್ತು ನಾವೇಗಂದ್ರೆ ನಾವು ಸ್ವೀಕಾರನೂ ಮಾಡೋದಿಲ್ಲ. ಇವತ್ತು ಊಟಕ್ಕೆ ಕೂತಾಗ ಎಲ್ಲ ನಾವು ತೊಗೊಂಗಿಲ್ಲ, ನಾವು ದಕ್ಷಿಣ ತೊಗೊಂಗಿಲ್ಲ ಅಂತ ಹೇಳ್ತಿರ್ತಾರೆ. ಊಟಕ್ಕೆ ಕೂತಾಗ ಅಷ್ಟು ಅದು ಯಾಕೆ 10 ರೂಪಾಯಿ ಇರ್ತದೆ, ಅದನ್ನು ನಾವು ಬಿಟ್ಟರೆ ನಡೀತದೆ ಅಂತೇಳಂದು ಬೇಡ ಹಂಗೆಲ್ಲ ಅಲ್ಲ. ದೊಡ್ಡ ರೊಕ್ಕ ಕೊಟ್ಟಾಗೂ ಸ್ವೀಕಾರವನ್ನು ಮಾಡಬಾರ್ದು.
ಬರೇ ದುಡ್ಡು ಸ್ವೀಕಾರ ಮಾಡಬಾರದು ಅಷ್ಟೇ ಅಲ್ಲ, ಅವನು ಉಳಿದ ಧರ್ಮಗಳನ್ನು ಚೊಕ್ಕಾಗಿ ಪರಿಪಾಲನೆಯನ್ನು ಮಾಡ್ತಾ ಇರಬೇಕು. ಏನಾಗತ್ತೆ ಬೇಡಿದರೆ ಅಂತಂದರೆ, ಅರ್ಥೋತ್ ಶ್ಲೋಕ ನೋಡಿ ನೆನಪಾದ್ರೆ ಹೇಳ್ತೇನೆ ಮತ್ತೆ. ದೇಹೀತಿ ವಚನಾದೇವ, ದೇಹಿ ಅಂತ ಬೇಡಿದ ಕೂಡಲೇನೆ ದೇಹಸ್ಥಾಹ ಪಂಚದೇವತಾ, ದೇಹದಲ್ಲಿರುವ 5 ದೇವತೆಗಳು ಹೊರಗೆ ಹೋಗ್ಬಿಡ್ತಾರೆ. ಯಾರು ಬೇಡ್ತಾನೆ? ದರಿದ್ರ ಬೇಡ್ತಾನೆ. ದರಿದ್ರ ಬೇಡ್ತಾನೆ ಅಂದಮೇಲೆ ಶ್ರೀ ಐಶ್ವರ್ಯ ಅಭಿಮಾನಿ ಲಕ್ಷ್ಮಿ ಹೋದ್ಲು. ಯಾರು ಬೇಡ್ತಾನೆ? ದುರ್ಬಲ ಬೇಡ್ತಾನೆ. ದುರ್ಬಲ ಬೇಡ್ತಾನೆ ಅಂದಮೇಲೆ ಬಲಕ್ಕೆ ಅಭಿಮಾನಿ ದೇವತೆ ಹೋದ್ಲು. ಯಾರು ಬೇಡ್ತಾನೆ ಅವನ ಯಶಸ್ಸು ಏನಿರುತ್ತೆ, ಹಾಗಾಗಿ ಯಶಸ್ಸಿಗೆ ಅಭಿಮಾನಿ ದೇವತೆ ಹೋಗ್ಬಿಡ್ತಾನೆ. ಈ 4 ಹೋದಲ್ಲಿ ಆಯುಷ್ಯ ಅಂತಲ್ಲ, ನಾನಿದ್ದೇನು ಮಾಡಂತೆ ಆಯುಷ್ಯಕ್ಕೆ ಅಭಿಮಾನಿ ದೇವತೆನೂ ಹೋಗ್ಬಿಟ್ಟು, ಹೀಗೆ 4 ಜನ ದೇವತೆಗಳು ಅಂತಾರೆ ದೇಹದಿಂದ ಹೋಗ್ಬಿಡ್ತಾರೆ. ಹಾಗಾಗಿ ಬ್ರಾಹ್ಮಣ ಎಂದಿಗೂ ಅವನು ಬೇಡೋನಲ್ಲ, ಹಾಡಿದರೆ ಎನ್ನ ಒಡೆಯಗೆ ಹಾಡು, ಬೇಡಿದರೆ ಎನ್ನ ಒಡೆಯಗೆ ಬೇಡು, ಒಡೆಯಗೆ ಒಡಲನ್ನು ತೋರುವೆ, ಇನ್ನೊಬ್ರಿಗೆ ಯಾಕೆ ನಾನು ತೋರಲ್ಲ ಆಚೆ ಅಂತಾನ ಬ್ರಾಹ್ಮಣ. ಆ ಪರಿಯಾಗಿ ರಾಮನ ಕಾಲದಲ್ಲಿ ನಾಸ್ತಿಕ, ಒಬ್ಬ ನಾಸ್ತಿಕ ಇರಲಿಲ್ಲ ರಾಮನ ಕಾಲದೊಳಗೆ. ನ ಅಮೃತಿ, ಸುಳ್ಳು ಹೇಳುವವನು ಇರಲಿಲ್ಲ. ನ ಕಶ್ಚಿದ ಅಬಹುಶ್ರುತ, ಶಾಸ್ತ್ರವನ್ನೇ ಕೇಳದೇ ಇರೋನು ಒಬ್ಬನಿದ್ದಾನಪ್ಪ ಅನ್ನೋರು ಒಬ್ಬರೂ ಇರಲಿಲ್ಲ. ಎಲ್ಲರೂ ಭಾಳ ಕೇಳ್ಯಾರ್ರಿ, ಇವ್ರು ಭಾಳ ಕೇಳ್ಯಾರ, ಅವ್ರು ಭಾಳ ಕೇಳ್ಯಾರ, ಇವ್ರು ಭಾಳ ಕೇಳ್ಯಾರ, ಇವ್ರು ಭಾಳ, ಎಲ್ಲರೂ ಭಾಳ ಕೇಳಿದವ್ರೆ. ನ ಅಸೂಯಕಃ, ಇನ್ನೊಬ್ಬರನ್ನು ನೋಡಿ ಅಸೂಯೆ ಪಡುವವನು ಯಾರೂ ಇರಲಿಲ್ಲ. ಅಸೂಯೆ ಪಡುವವನು ಯಾರೂ ಇರಲಿಲ್ಲ. ನ ಅಶಕ್ತಃ, ಏಕಾದಶಿ ಮೊದಲಾದ ವ್ರತ ನಿಯಮಗಳನ್ನು ಮಾಡುವುದಕ್ಕೆ ದುರ್ಬಲನು ರಾಮನ ಕಾಲದೊಳಗೆ ಒಬ್ಬನೂ ಇರಲಿಲ್ಲ. ನ ಅವಿದ್ವಾನ್, ತತ್ವಜ್ಞಾನಿ ಆಗದೇ ಇರುವವನು ಒಬ್ಬನೂ ಇರಲಿಲ್ಲ. ಹೀಗೆ ರಾಮನ ಕಾಲದೊಳಗೆ ಏನಂತಾರೆ, ರಾಜ್ಯ ಸಮೃದ್ಧವಾಗಿತ್ತು. ಹಿರಿಯರು ಇದ್ದಾಗ ಕಿರಿಯರು ಸಾಯ್ತಿರಲಿಲ್ಲ. ಗಂಡ ಇದ್ದಾಗ ಹೆಂಡತಿ ಹೋದಳು, ಹೆಂಡತಿ ಇದ್ದಾಗ ಗಂಡ ಹೋದ, ಆಪ್ಷನ್ ಇದ್ದಿದ್ದಿಲ್ಲ. ಮಕ್ಕಳ ಕರ್ಮವನ್ನು ತಂದೆ ಮಾಡಿದ ಎನ್ನುವುದು ರಾಮನ ಕಾಲದೊಳಗೆ ಇರಲೇ ಇಲ್ಲ. ಯಾಕೆ? ಜನರು ಅಷ್ಟು ಧಾರ್ಮಿಕರಾಗಿದ್ದರು. ಆಗ ಇದು ರಾಮನ ಕಾಲ ಅಲ್ಲ, ದಶರಥನ ಕಾಲದೊಳಗೆ ಇಷ್ಟೆಲ್ಲ ವೈಭವ. ರಾಮನ ಕಾಲ ಅದು ಇನ್ನು ಮುಂದೆ ಬರುತ್ತೆ. ಯಾಕೆ? ಇನ್ನೂ ರಾಮ ಹುಟ್ಟಿಲ್ಲ. ರಾಮನ ಮುಂದೆ ಹೇಳ್ತಾ ಇದ್ದಾನೆ, ದಶರಥನಿಂದ ಪ್ರಾರಂಭವಾಗಿದೆ, ದಶರಥನ ಕಾಲದೊಳಗೆ ಇಷ್ಟೆಲ್ಲ ಇತ್ತು. ಆಗ ವಸಿಷ್ಠ, ವಾಮದೇವ ಮೊದಲಾದ ಅನೇಕ ಋಷಿಗಳಿರ್ತಾರೆ. ಸುಮಂತ್ರು, ಧರ್ಮಪಾಲ, ಅಕೋಪ, ರಾಷ್ಟ್ರವರ್ಧನ, ಸುರಾಷ್ಟ್ರ, ವಿಜಯ, ಜಯಂತ, ದೃಷ್ಟಿ ಎಂಬುದಾಗಿ ಮಂತ್ರಿಗಳಿರ್ತಾರೆ. ಅನೇಕ ಋಷಿಗಳಿರ್ತಾರೆ. ಹೇಗೆ ದಶರಥ ಇದ್ದ ಅಂದರೆ, ಪ್ರಾಪ್ತಕಾಲಂ ಯಥಾ ದಂಡಂ ಧಾರಯೇಯು ಸುತೇಶ್ವಪಿ, ಸಮಯ ಬಂದಾಗ ದಂಡವನ್ನು ಮಾಡಿ ತೀರ್ತಿದ್ರು ಆಗಿನ ಕಾಲದ ಜನರು. ಯಾರ ಮೇಲೆ? ಸುತೇಶ್ವಪಿ, ಮಕ್ಕಳ ಮೇಲೂ ಕೂಡ ದಂಡವನ್ನು ಮಾಡಬೇಕಾದ ಪ್ರಸಂಗ ಬಂದಾಗ ಮಾಡುವುದೇ. ಯಾವಾಗ ದಂಡವನ್ನು ಮಾಡುವ ಪ್ರಸಂಗ ಬಂದಾಗ ದಂಡ ಮಾಡೋದಿಲ್ಲ, ಅವನು ಕೊಬ್ಬಿದ. ಹಾಗಾದರೆ ನಾನು ಪಾಪ ಮಾಡಿದಾಗ ನಮ್ಮಪ್ಪ ನನಗೆ ಶಿಕ್ಷೆ ಕೊಡುವುದಿಲ್ಲ ಆಮೇಲೆ ಈ ಮಾಡಿದ ಪಾಪವೇ ಅಲ್ಲ, ಅಥವಾ ಈ ಪಾಪ ಅವ್ರಿಗೆ ಒಪ್ಪಿಗೆ ಅದ. ಆಮೇಲೆ ನಾನು ಮೊದಲನೇ ಸಲ ಆಗಿದೆ ಅಂದರೆ 2ನೇ ಸಲ ಏನು ಮಾಡ್ತಾನೆ ಅಂತ ಹೇಳಿ ಆ ಪಾಪಕ್ಕೆ ಅಡಿಕ್ಟ್ ಆಗಿ ಬಿಡ್ತಾನೆ. ಆದ್ದರಿಂದಾಗಿ ರಾಮಾಯಣ ಕಾಲ, ದಶರಥನ ಕಾಲದೊಳಗಿನ ಜನ ಹೇಗಿದ್ದರು ಅಂತಂದರೆ, ಶಿಕ್ಷೆ ಕೊಡುವ ಪ್ರಸಂಗ ಬಂದಾಗ ಅದು ಯಾರಿರಲಿ, ಮಗನೇ ಇರಲಿ ಬೇರೆ ಯಾರೇ ಇರಲಿ, ತಪ್ಪದೇ ಶಿಕ್ಷೆಯನ್ನು ಕೊಡ್ತಿದ್ರು. ನಾಸೀತ್ ಪುರೇ ರಾಷ್ಟ್ರೇ ವಾ ಮೃಷಾವಾದಿ ನರಃ ಕ್ವಚಿತ, ಈ ರಾಷ್ಟ್ರದಲ್ಲಿ ಅಥವಾ ಅಯೋಧ್ಯ ಪಟ್ಟಣದೊಳಗೆ ಸುಳ್ಳು ಹೇಳುವವನು ಒಬ್ಬನೂ ಇರಲಿಲ್ಲ, ಒಬ್ಬ ದುಷ್ಟ ಇರಲಿಲ್ಲ. ಇನ್ನೊಂದು ಮಾತನ್ನು ಬಹಳ ಸುಂದರವಾಗಿ ಹೇಳ್ತಾರೆ, ಪರದಾರ ರತಿರ್ನರಹ, ಇನ್ನೊಬ್ಬ ಹೆಣ್ಣನ್ನು ಕಣ್ಣೆತ್ತಿ ನೋಡುವವನು ಆಗ ದಶರಥನ ಕಾಲದೊಳಗೆ ಇರಲಿಲ್ಲ. ಗುರೋರ್ ಗುಣಗೃಹೀತಶ್ಚ ಪ್ರಖ್ಯಾತಶ್ಚ ಪರಾಕ್ರಮೀ ಇತ್ಯಾದಿಯಾದ ಅನೇಕವಾದ ಮಹಿಮೆಯನ್ನು ಹೇಳ್ತಾರೆ. ತಸ್ಯ ಏವಂ ಪ್ರಭಾವಸ್ಯ ಧರ್ಮಜ್ಞಸ್ಯ ಮಹಾತ್ಮನಃ, ಆ ದಶರಥ ಮಹಾರಾಜ 100 ಯಜ್ಞಯಾಗಗಳನ್ನು ಮಾಡಿದ್ದ, ಸಾಕಷ್ಟು ದಾನ ಧರ್ಮಗಳನ್ನು ಮಾಡಿದ್ದ, ಬ್ರಾಹ್ಮಣರು ಅಂತಂದರೆ ಪರಮ ಪ್ರೀತಿ. ಆದರೂ ಕೂಡ ದಶರಥ ರಾಜನಿಗೆ ಮಕ್ಕಳಾಗಿರಲಿಲ್ಲ. ಸುತಾರ್ಥಂ ತಪ್ಯಮಾನಸ್ಯ ನಾಸೀತ್ ವಂಶಕರಸ್ಸುತಃ,
ಭಾರಿ ರಾಮಾಯಣ ಹೇಳುವ ಮಾತು ಭಾಳ ಚೊಕ್ಕಾಗಿ ಹೇಳುತ್ತೆ, ವಂಶಕರನಾದ ಮಕ್ಕಳಾಗಿರ್ಲಿಲ್ಲ. ಅಂದ್ರೆ ಮಕ್ಕಳಾಗಿಲ್ಲ ಅಂತಂದ್ರೆ ದಶರಥನಲ್ಲಿ ಏನಾದರೂ ಸಮಸ್ಯೆನ? ಅಂದಮೇಲೆ ಅವ್ರು ರಾಜ ಯಾಕೆ? ದಶರಥನಲ್ಲಿ ಏನೂ ಸಮಸ್ಯೆ ಇರಲಿಲ್ಲ. ವಂಶಕರನಾದ ಮಕ್ಕಳಾಗಲಿಲ್ಲ. ಅಂದ್ರೆ ವಂಶಕರ ಮಕ್ಕಳು ಯಾರು? ಪ್ರಧಾನ ಮಡದಿಯರು ಯಾರಿದ್ದಾರೆ ಅವರಲ್ಲಿ ಹುಟ್ಟುವ ಮಕ್ಕಳು ವಂಶಕರರಾಗಿರ್ತಕ್ಕಂಥ ಮಕ್ಕಳು. ಅಷ್ಟಲ್ಲದೇನೆ ಅರ್ಥಾತ್ ಕೌಸಲ್ಯ, ಸುಮಿತ್ರೆ, ಕೈಕೇಯಿ ಪ್ರಧಾನ ಮಡದಿಯರು. ಇವರು ಬಿಟ್ಟು 300 ಜನ ಹೆಣ್ಣಂದ್ರಿದ್ರು ಅವನಿಗೆ, ದಶರಥ ಮಹಾರಾಜನಿಗೆ. ಅಲ್ಲೆಲ್ಲ ಅನೇಕ ಮಕ್ಕಳಾಗಿದ್ದರು. ಆದರೆ ಎಲ್ಲಿ ಮಕ್ಕಳಾಗಬೇಕಾಗಿತ್ತೋ ಅಲ್ಲಿ ಮಕ್ಕಳಾಗಿದ್ದಿಲ್ಲ. ಹಾಗಾಗಿ ಅವನಿಗೆ ಚಿಂತೆ ಇತ್ತು, ಯಾರಿಗೋ ರಾಜ್ಯ ಹೇಗೆ ಕೊಡೋದು? ತನ್ನ ಪ್ರಧಾನ ಪಟ್ಟದ ಅರಸಿ ಯಾರು? ಕೌಸಲ್ಯಗೆ ಮಕ್ಕಳಾಗಬೇಕು ಅಂತ ಅವನಿಗೆ ಭಾರಿ ಚಿಂತೆಯಾಗಿತ್ತು. ಸುಮಂತ್ರನ ಜೊತೆಗೆ ವಿಚಾರವನ್ನು ಮಾಡ್ತಾ ಇರ್ತಾನೆ. ಸುಯಜ್ಞಂ ವಾಮದೇವಂ ಜಾಬಾಲಿಮತ ಕಶ್ಯಪಂ ಪುರೋಹಿತಂ ವಸಿಷ್ಠಂಜ ಯೇ ಚಾನ್ಯ ದ್ವಿಜಾಹ. ಆಗ ಸುಮಂತ್ರ ಹೇಳ್ತಾನೆ, ಎಲ್ಲ ಋಷಿಗಳಿಗೆ ಕೇಳೋಣ, ಕೇಳೋಣ, ಅವ್ರು ಏನಾದರೂ ನಮಗೆ ಉಪಾಯವನ್ನು ಹೇಳ್ತಾರೆ, ನಾವು ಕೇಳೋಣ ಅಂತ ಹೇಳಿದಾಗ ಎಲ್ಲರಿಗೂ ಕರೆಸ್ತಾನೆ. ಕರೆಸಿದಾಗ ಆಗ ಋಷಿಗಳು ವಸಿಷ್ಠರು ಒಂದು ಮಾತನ್ನು ಹೇಳ್ತಾರೆ, ನೋಡು ದಶರಥ ಮಹಾರಾಜ, ನಮಗೆ ಸಂತಾನವಾಗಿಲ್ಲ ಅಂತಂದರೆ ಏನೋ ಒಂದು ಪಾಪ, ಬಲಾಢ್ಯವಾದ ಪಾಪ ಅಡ್ಡ ಇದೆ ಅಂತ ಅರ್ಥ. ಮತ್ತು ಆ ಪಾಪ ಪರಿಹಾರ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು ನೀನು. ಅಲ್ಲ, ಇಷ್ಟು ದಿವಸದಿಂದ ನಾನು ಮಾಡ್ಕೋತಾ ಬಂದೀನಿ. ಅಲ್ಲ, ಎಷ್ಟು ಯಾವ ಕ್ವಾಲಿಟಿಯೊಳಗೆ ಯಾವ ಕ್ವಾಂಟಿಟಿಯೊಳಗೆ ಪಾಪವಿದೆ, ಆ ಕ್ವಾಲಿಟಿಯೊಳಗೆ ಆ ಕ್ವಾಂಟಿಟಿಯೊಳಗೆ ನಿನ್ನ ಸಾಧನೆ ಇರಬೇಕು. ಈಗ ಇಷ್ಟು ಮೋರೆ ಇದೆ, ಈ ಮೋರೆಯನ್ನು ದಾಟಬೇಕು ಅಂತಂದ್ರೆ ನಾನು ಅವತ್ತಿನಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂದ್ರೆ ನಡೆಯೋದಿಲ್ಲ. ಈ ಮೋರೆ ದಾಟುವುದಕ್ಕಾಗಿ ಎಷ್ಟು ಶಕ್ತಿ ಹಾಕಬೇಕು ಅಷ್ಟು ಪೂರ್ಣ ಶಕ್ತಿ ಹಾಕಿದಾಗ ದಾಟ್ತಾರೆ. 1 ಸೆಕೆಂಡ್ 1 ಸೆಂಟಿಮೀಟರ್ ಮಿಸ್ ಆಯ್ತು ಅಂದ್ರೆ ಘಟನೆ ಬಿದ್ದಂತ ಅರ್ಥ. ಅವನು ಜಸ್ಟ್ 1 ಸೆಂಟಿಮೀಟರ್, 1 ಸೆಂಟಿ ಏನೂ ಇಲ್ಲ. ನಾನು ದಾಟಬೇಕು ಅಂತಂದ್ರೆ ಎಷ್ಟು ದಾಟಬೇಕು ಅಷ್ಟು ದಾಟಲೇಬೇಕು. ಕತ್ತಲು ಎಷ್ಟಿದೆ ಅಷ್ಟು ಬೆಳಕು ಹಚ್ಚಲೇಬೇಕು. ಸಣ್ಣ ಒಂದು ಮಿಣುಕಿ ದೀಪ ಹಚ್ಚಿನ ಅಂತಂದ್ರೆ ಬೆಳಕಾಗ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಏನು ಮಾಡೋಣ? ಏನು ಇಲ್ಲವೇ ಇಲ್ಲ, ಅಶ್ವಮೇಧ ಯಾಗವನ್ನು ನೀನು ಮಾಡು. ಆ ಅಶ್ವಮೇಧ ಯಾಗದ ಮಹಿಮಾ ಏನು ಅಂತಂದರೆ ನಿಶ್ಶೇಷ ಪಾಪಗಳನ್ನು ಪರಿಹಾರ ಮಾಡು. ನಿಶ್ಶೇಷ ಪಾಪಗಳು ಪರಿಹಾರವಾಗುತ್ತೆ ಅಶ್ವಮೇಧ ಯಾಗದಿಂದ. ಹಾಗಾಗಿ ಅವಶ್ಯವಾಗಿ ನೀನು ಅಶ್ವಮೇಧ ಯಾಗವನ್ನು ಮಾಡು, ಅದರಿಂದ ನಿನಗೆ ಮಂಗಳವಾಗುತ್ತೆ ಅಂತ ಹೇಳಿದಾಗ ರಾಜನಿಗೆ ಸಂತೋಷವಾಯಿತು. ಹಾಗಾದರೆ ನಾನು ಅಶ್ವಮೇಧ ಯಾಗವನ್ನು ಪ್ರಾರಂಭವನ್ನು ಮಾಡೋಣ ಅಂತ ಹೇಳಿದ. ಬ್ರಾಹ್ಮಣರಿಗೆ ಆಜ್ಞೆಯನ್ನು ಮಾಡಿದ. ಅಷ್ಟ್ರಾಗ ಮೀಟಿಂಗ್ ಮುಗೀತು. ಸುಮಂತ್ರ ಇನ್ನೂ ನಿಂತಿದ್ದ. ಏನು ಮತ್ತೆ ತಯಾರು ಮಾಡಿದ? ಅಲ್ಲ, ಒಂದು ಸಣ್ಣ ವಿಷಯ, ಏನಿಲ್ಲ, ನಾನು ಹಿಂದೆ ಸನತ್ಕುಮಾರ ಋಷಿಗಳ ಹತ್ರ ಹೋಗಿದ್ದೆ. ಯಾರ ಹತ್ರ? ಸನತ್ಕುಮಾರ ಹತ್ರ. ಅಲ್ಲೊಂದು ಮೀಟಿಂಗ್ ನಡೀತಾ ಇತ್ತು. ಅಲ್ಲಿ ಏನು ಹೇಳಿದರು ಅಂತಂದರೆ, ರಾಮನಿಗೆ ದಶರಥ ಮಹಾರಾಜ ಋಷ್ಯಶೃಂಗರನ್ನು ಕರೆಸಿ ಯಾಗವನ್ನು ಮಾಡಿಸಬೇಕು. ಆ ಯಾಗದೊಳಗೆ 4 ಜನ ಮಕ್ಕಳಾಗ್ತಾರೆ ಅಂತ ಹೇಳಿದರು. ಹಾಗಾಗಿ ರಾಜ ನಿವೇದನೆ ಮಾಡ್ಕೊಂಡು ಅಲ್ಲೇ ಹುಚ್ಚ, ಇವತ್ತ್ಯಾಕೆ ಹೇಳಿದೆ? ಅವತ್ತು ಹೇಳ್ಬೇಕಾಗಿತ್ತಲ್ಲ. ಹಾಗೆಲ್ಲ ಹೇಳೋದಿಲ್ಲ, ದುಡುಕೋದಿಲ್ಲ. ಪ್ರಾಪ್ತ ಕಾಲ ಬಂದಾಗ ನಾವು ಹೇಳಬೇಕು, ಹಾಗಾದ್ರೆ ವರ್ಕೌಟ್ ಆಗುತ್ತೆ. ನಾನೀಗ 10,000 ವರ್ಷದ ಹಿಂದೆ ಹೇಳಿದ್ದೆ ಅಂತಂದ್ರೆ ನೀನು ಅಶ್ವಮೇಧನೂ ಯಾಗನೂ ಮಾಡ್ತಿದ್ದಿ, ಪುತ್ರಕಾಮೇಷ್ಟಿ ಯಾಗನೂ ಮಾಡ್ತಿದ್ದೆ. ಅಲ್ಲೆಲ್ಲಿ ಮಕ್ಕಳಲ್ಲಿ ಹುಟ್ಟಬೇಕಲ್ಲಿ, ಅದಕ್ಕೊಂದು ಸಮಯವಿದೆ. ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಒಂದು ಹೇಳ್ತಾರೆ, ಸರ್ವಕರ್ಮ ಕರ್ತ್ರ, ಸರ್ವಕರ್ಮ ಕಾರಯಿತ್ರ, ಸರ್ವಕರ್ಮ ಫಲಭೋಕ್ತರ, ಸರ್ವಕರ್ಮ ಫಲಭೋಜಯಿತ್ರ, ಸರ್ವಕರ್ಮ ಪಾಚಕೇನ. ಆ ಕರ್ಮ ಪಕ್ವವಾಗಬೇಕು. ಅಕ್ಕಿ ಇದೆ ಅಂತಂದ್ರೆ ನಾನು ತಿನ್ಲಿಕ್ಕೆ ಸಾಧ್ಯವಿಲ್ಲ, ಅಕ್ಕಿ ಇಟ್ಕೊಂಡು ಕೂತೀನಿ ಅಂದ್ರೆ ಅಲ್ಲಲ್ಲ, ಅನ್ನ ಆದಮೇಲೆ ಊಟಕ್ಕೆ ಕರೆದ್ರೇನೆ ಅದು ಉಪಯೋಗವಿದೆ. ಹಾಗಾಗಿ ಸರಿಯಾದ ಸಮಯ ಬಂದಾಗ ಹೇಳಬೇಕು. ಹಾಗೆಲ್ಲ ಹೇಳದೆ ಅದ್ರ ನಡೆಯುವುದಿಲ್ಲ. ಹಾಗಾಗಿ ಈಗ ನನಗೆ ಏನಂತಾರೆ, ಸಮಯ ಬಂದಿದೆ ಹೇಳು. ಹಾಗಾದ್ರೆ ಕರೆಸಿಬಿಡು ಋಷ್ಯಶೃಂಗರನ್ನ. ಏನು ಅವನ ಮಹಿಮೆ ಏನಿದೆ ಅಂಥದ್ದು ಋಷ್ಯಶೃಂಗರ ಮಹಿಮೆ? ನಿನಗೇನು ಗೊತ್ತೋ ರಾಜ ಋಷ್ಯಶೃಂಗರ ಮಹಿಮೆಯನ್ನ ಹೇಳ್ತೇನೆ ಕೇಳಿಲ್ಲ. ಅಂಗೇಶು ಪ್ರತಿತೋ ರಾಜ ಭವಿಷ್ಯತಿ ಮಹಾಬಲ. ಅಂಗದೇಶದ ರಾಜ, ನಿಂದೇ ಒಂದು ಅಂಗದೇಶ. ಆ ಅಂಗದೇಶಕ್ಕೆ ರೋಮಪಾದ ಎನ್ನುವಂಥ ಒಬ್ಬ ರಾಜನಿದ್ದ. ಯಾರು? ರೋಮಪಾದ ಅಂತ ರಾಜನಿದ್ದ. ಆ ರಾಜ ಪುಣ್ಯಾತ್ಮ ಒಂದು ದಿವಸ ಏನಾಯಿತು ಅಂತಂದರೆ ಬ್ರಾಹ್ಮಣರನ್ನು ಮೀರಿಬಿಟ್ಟ. ಏನೋ ಹೋಗೋರು ಇರ್ತಾರವರು ಅಂತ ಹೇಳಿ ಬ್ರಾಹ್ಮಣರಿಗೆ ಏನೋ ಒಂದು ಅಸತ್ಕಾರವನ್ನು ಮಾಡಿದ. ಮನೆಗೆ ರಾಜ್ಯಕ್ಕೆ ಬಂದ ಬ್ರಾಹ್ಮಣ ಬೇಸರ ಮಾಡಿಕೊಂಡು ಹೋಗ್ಬಿಟ್ಟ.
ಯಾವಾಗ ಬೇಸರ ಮಾಡಿಕೊಂಡು ಹೋದ ಅವತ್ತಿನಿಂದ 12 ವರ್ಷಗಳವರೆಗೆ ಸುದೀರ್ಘವಾದ ಕ್ಷಾಮ ಊರಿನೊಳಗೆ, ಭಾರೀ ಕ್ಷಾಮ ಊರಿನೊಳಗೆ, ಹಾಹಾಕಾರ. ಸಿದ್ದರಾಮ ಬಂದಾನಂದ್ರೆ ಕ್ಷಾಮ. ಹಿಂದೂ 5 ವರ್ಷ ಹಂಗೆ ಒದ್ದಾಡಿವಿ, ಈಗೂ ಒದ್ದಾಡ್ಲಿಕ್ಕೆ ಭಾರೀ ಕ್ಷಾಮ. ಆಗೇನಾಯ್ತು ಅಂತಂದ್ರೆ, ಆಗ ಋಷಿಗಳು ಹೇಳಿದ್ರು, ಋಷ್ಯಶೃಂಗರನ್ನು ಕರೆಸು ಸಾಕು, ಏನಂತಾರೆ ಕ್ಷಮ ಪರಿಹಾರವಾಗುತ್ತೆ ಅಂತ ಹೇಳಿ. ಆಗ ಅವ್ನು ರೋಮಪಾದರಾಜ ಹಾಗಾದ್ರೆ ಕರೆಸಿಬಿಡೋಣ, ಹೋಗೋ ಕರ್ಕೊಂಬೋಗು ಋಷ್ಯಶೃಂಗ, ಅಲ್ಲಿ ತಪಸ್ನಾಗ ಇರ್ತಾನೆ, ಗಂಗಾ ನದಿಗೆ ಹೋಗಿ ಕರ್ಕೊಂಬ. ಹುಚ್ಚ, ಹಂಗೆಲ್ಲ ಬರುವುದಿಲ್ಲ ಋಷ್ಯಶೃಂಗ. ಸ್ವಲ್ಪ ಮೋಸ ಮಾಡಬೇಕು, ಭಾಳ ಮೋಸ ಮಾಡಿದ್ರೆ ಹಾನಿ ಅದ, ಚೂರು ಮೋಸ ಮಾಡಬೇಕು. ಏನು ಮೋಸ ಮಾಡಬೇಕು ಅಂತಂದರೆ, ಆ ಋಷ್ಯಶೃಂಗ ಲೈಫ್ ಟೈಮ್ ಹೆಣ್ಣು ಎನ್ನೋ ಕಾನ್ಸೆಪ್ಟೇ ಗೊತ್ತಿಲ್ಲ, ಹೆಣ್ಣನ್ನು ನೋಡೇ ಇಲ್ಲ ಪುಣ್ಯಾತ್ಮ. ಜಗತ್ತಿನೊಳಗೆ ಹೆಣ್ಣು ಅನ್ನೋದು ಇರುತ್ತೆ ಅನ್ನೋದೇ ಗೊತ್ತಿಲ್ಲ. ಏನು ಅಂಥದ್ದೇನು ತನ್ನ ತಾಯಿ ನೋಡಿಲ್ಲೇನೋ ಅಂತಂದರೆ ಏನು ಮಜಾ ಅಂತಂದರೆ, ಮಹಾಭಾರತದೊಳಗೆ ಕಥೆ ಬರುತ್ತೆ. ಋಷ್ಯಶೃಂಗರ ತಂದೆ ಯಾರು? ವಿಭಾಂಡಕ ಋಷಿಗಳು. ಆ ವಿಭಾಂಡಕ ಋಷಿಗಳು ಸ್ನಾನಕ್ಕೆ ಹೋಗಿರ್ತಾರೆ. ಸ್ನಾನಕ್ಕೆ ಹೋದಾಗ ರೇತಸ್ಖಲನವಾಗ ನೀರಿನೊಳಗೆ ವಿಸರ್ಜನೆ ಮಾಡಿ ಒಂದು ಜಿಂಕಿ ನುಂಗಿ ಬಿಡುತ್ತೆ. ಆ ಜಿಂಕಿ ಒಳಗೆ ಹುಟ್ಟಿ ಬರ್ತಾರೆ. ಅದಕ್ಕಾಗಿ ಪುಣ್ಯಾತ್ಮ ಶೃಂಗಿ ಇರ್ತದೆ. ಶೃಂಗ ಅಂದ್ರೆ ಕೋಡು. ಹಾಗಾಗಿ ಋಷಿ, ಕೋಡುಳ್ಳ ಋಷಿ, ಕನ್ನಡದೊಳಗೆ ಕೋಡಿರುವ ಋಷಿ, ಸಂಸ್ಕೃತದೊಳಗೆ ಋಷ್ಯಶೃಂಗ ಅಂತ ಅವನು ಪ್ರಸಿದ್ಧ ಅದ. ಹಾಗಾಗಿ ತನ್ನ ಇಡೀ ಜೀವನದೊಳಗೆ ಹೆಣ್ಣನ್ನು ನೋಡೇ ಇಲ್ಲ ಪುಣ್ಯಾತ್ಮ. ಅಂತಹ ನೈಷ್ಠಿಕ ಬ್ರಹ್ಮಚಾರಿ ಋಷ್ಯಶೃಂಗ. ಆ ಋಷ್ಯಶೃಂಗಗ ಸ್ವಲ್ಪ ಮೋಸ ಮಾಡಿ, ಸ್ವಲ್ಪ ಪುಸಲಾಯಿಸ್ರಿ, ಅದೇನಂತಾರೆ ಮಾರ್ಗಿನ್ ಸ್ವಲ್ಪ ಹೆಚ್ಚಾಗಬಾರ್ದು, ಭಾರಿ ಹಾನಿ ಅದ. ಎಷ್ಟು ಮಾಡಬೇಕು ಎಲ್ಲ ನೋಡಿಕೊಂಡು ಸರಿಯಾಗಿ ಮಾಡಿ ಕರ್ಕೊಂಡು ಬರ್ರಿ ಅಂತ ಇಷ್ಟ ಹೇಳಿದೆ. ಅಂತಕ್ನ ಯಾರಿಗೆ ಕಳಿಸ್ಬೇಕು ಅಂತ ಕರೆದ. ತನ್ನ ರಾಜ್ಯದಾಗಿದ್ದು ಎಲ್ಲ ಹೆಣ್ಮಕ್ಳನ್ನು ಕರೆದ, ಹೋಗಿ ನೀವು ಕರ್ಕೊಂಬರ್ರಿ ಅವನ. ಆ ಋಷ್ಯಶೃಂಗನ ಮುಂದೆ ಹೋದ್ವಿ ಅಂತಂದ್ರೆ ನಮಗೆ ಶಾಪ ಕೊಟ್ಟು ಕೂತ ಅಂತಂದ್ರೆ, ನಿನ್ನ ರಾಜ್ಯದ ಜೊತೆಗೆ ನಮ್ಮ ಕುಲನೂ ಹಾಳೆ ಹೋಗ್ತದೆ, ನಾವಲ್ಲಿ ಎಲ್ಲರೂ ಹಿಂಸರದು. ಕೊನೆಗೆ ಒಬ್ಬ ಗಣಿಕ ಅಂದ್ರೆ ವೈಶ್ಯಾಸ್ತ್ರಿ, ವಯಸ್ಸಾದವಳು, ಪ್ರಚಂಡ ಬುದ್ಧಿವಂತಳು. ರಾಜ ನನ್ನ ಮೇಲೆ ಬಿಡು, ನಾನು ಕರ್ಕೊಂಡು ಬರ್ತೇನೆ, ನನಗೊಂದು ಟೀಮ್ ಕೊಡು ಅಂದ್ರೆ, ನಿಂದೆ ಟೀಮ್ ತಗೊಂಡು. ವೇಷಾಸ್ತ್ರೀಯರು ಭಾರಿ ಚಲುವಿಯರು ಒಂದು 6-8 ಮಂದಿ ಟೀಮ್ ಮಾಡಿದ್ಲು. ಟೀಮ್ ಮಾಡಿ ತಾನು ಹೊರಟಾಗ ಅಲ್ಲಿಂದ ಮುಂದೆ ಹೋದ್ರೆ ಆ ವಿಭಾಂಡಕ ಋಷಿಗಳ ಆಶ್ರಮಕ್ಕೆ ಹೋದ್ರು. ವಿಭಾಂಡಕ ಋಷಿಗಳು ತಪಸ್ಸಿಗೆ ಹೋಗಿರ್ತಾರೆ. ಇವ್ರು ಹೋದರು ಆಶ್ರಮಕ್ಕೆ ಹೋದರೆ ಆ ಋಷ್ಯಶೃಂಗ ಹಿಗ್ಗಿಬಿಟ್ಟ. ನಮ್ಮ ಮನೆಗೆ ಋಷಿಗಳು ಬಂದರು, ಬ್ರಾಹ್ಮಣರು ಬಂದರು, ಜ್ಞಾನಿಗಳು ಬಂದರು, ಅತಿಥಿಗಳು ಬಂದರು ಅಂತ ಹೇಳಿ ಒಂದು ಕರೆದ, ಕೂಡಿಸಿದ, ಚಾಪಿ ಹಾಸಿದ, ಆಸನ ಕೊಟ್ಟ, ಕಾಲು ತೊಳೆದ, ಭಾರಿ ಆದರೂ ಉಪಚಾರ ಮಾಡಿದ. ಅವರಿಗೆ ಕೆಲವೊಮ್ಮೆ ಹೀಗಾಗತ್ತೆ, ಯೋಗ್ಯತಾ ಮೀರಿ ಮಾಡುವ ಉಪಚಾರ ಭಾರಿ ಮುಳ್ಳಾಗಿ ಬಿಡುತ್ತೆ. ಎಷ್ಟು ಯೋಗ್ಯತೆ ಅದ ಅಷ್ಟು ಉಪಚಾರ ಮಾಡಿದ್ರೆ ಅವನು ಮಾನ್ಯನಾಗಿರ್ತಾನೆ, ಅದು ಯೋಗ್ಯತಾ ಮೀರಿ ಮಾಡುವ ಉಪಚಾರ ಭಾರಿ ಸಂಕಟವಾಗಿ ಬಿಡುತ್ತೆ. ಆಗ ವೇಷಾಸ್ತ್ರೀಯರು ಇವರು ಎಲ್ಲರೂ. ಅವ್ರಿಗೆ ಕರೆಯೋದೇನು, ಪೀಠ ಕೊಡೋದೇನು, ಆಸನ ಕೊಡೋದೇನು, ಅರ್ಘ್ಯ ಕೊಡೋದೇನು, ಆಚಮನಂದ ಪಾದ್ಯಂದ ಮಧುಪರ್ಕಂದ. ಕೊನೆಗೆ ತನ್ನ ಹತ್ರ ಒಂದು ಏನೋ ಗಟ್ಟಿ ಗೆಣಸಿತ್ತು, ಗಟ್ಟಿ ಗೆಣಸು ಕೊಟ್ಟು ಸಮರ್ಪಣೆ ಮಾಡಿ ತಿಂದ್ರೆ ಅಂತಂದ. ತಿಂದ್ರು ಅವರು ಪಾಪ. ಆ ಉತ್ಸುಕ ಅವು ತಿಂದು ಗೊತ್ತಿಲ್ಲ, ಅವು ಗಟ್ಟಿ ಗೆಣಸು ತಿಂದ ಮೇಲೆ ಹೇಳಿದರು, ಅಲ್ಲ ಮತ್ತು ಭಾಳ ನೀನು ಮಾಡಿದ್ದು ಭಾಳ ಸಂತೋಷ ಆಯಿತು, ನಮ್ಮ ಹತ್ರ ಕೆಲವು ಅದ ಕೊಡಲೇನು ಅಂತ ಹೇಳಿ ಕೊಡು ಅಂತ. ಚಂದಾಗಿ ಭಾರಿ ತುಪ್ಪದೊಳಗೆ ಘಮ 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 ಅನಿಸಿದ ಬೇಸನ್ ಉಂಡಿ ಕೈಗಿಟ್ಟು ತಿಂದ. ಎಷ್ಟು ಹಣ್ಣು ರುಚಿಯಾಗಿದೆಲ್ಲ ಅಂದವನು. ಆಯಿತು ಅಂತ ಹೇಳಿದ್ರು. ಮೆಲ್ಲಕ್ಕೆ ಹೊರಟು ಬಿಟ್ರು ಅವರು. ಇನ್ನು ಅಪ್ಪ ಬರ್ತಾನಂತ ಗೊತ್ತಾಯಿತು, ಅಷ್ಟರಾಗ ಹೊರಟು ಬಿಟ್ರು. ಹಿಂಗೆ 1 ದಿವಸ ಆಯಿತು, 2 ದಿವಸ ಆಯಿತು, 3ನೇ ದಿವಸ ಆಯಿತು. ಸ್ವಲ್ಪ ಸಲಿಗೆ ಬೆಳೀತು. ಅವರು ಹಣ್ಣು ಕೊಡಬೇಕು, ಇವನು ಹಣ್ಣು ಕೊಡಬೇಕು. ಆಮೇಲೆ ಮೆಲ್ಲಕ್ಕೆ ಮೈ ಟಚ್ ಮಾಡಿದರು, ಇದು ಮಾಡಿದರು, ಸ್ವಲ್ಪ ಅವನ್ನ ಒಂಥರ ಡಿಸ್ಟರ್ಬ್ ಮಾಡಿದರು. ಎಲ್ಲ ಆಯಿತು. ಅಪ್ಪ ಬಂದ, 1 ದಿವಸ ಕೇಳಿದ. ಮಗನ ಮಾರಿ ಯಾಕೋ ಸ್ವಲ್ಪ ಚಂಚಲಾಗಿತ್ತು, ಬಾಡಿತ್ತು. ಯಾಕೋ ಏನಾಗಿತ್ತು? ಅಪ್ಪ ನಿನಗೆ ಗೊತ್ತಿಲ್ಲ, ಎಂಥ ಋಷಿಗಳು ಬಂದಿದ್ರು ಗೊತ್ತೇನೋ ಅಪ್ಪ ಅಂದ.
ಯಾರೋ ಋಷಿಗಳು ಅಂತ ಕೇಳಿದ. ನೀನು 10,000 20,000 ವರ್ಷ ತಪಸ್ಸು ಮಾಡಿದವನು, ನಿನ್ನ ಜಡಿ ಇಷ್ಟದ, ಅವ್ರದ್ದು ಇಷ್ಟಿಷ್ಟು ಉದ್ದ ಜಡಿಗಳಿತ್ತು, ಎಷ್ಟು ವರ್ಷ ತಪಸ್ಸು ಮಾಡಿದ್ರು ಗೊತ್ತಪ್ಪ ಅಂದವನು. ಅಂದ್ರೆ ಹಾಗಿದ್ದ ಅವನು ಪುಣ್ಯಾತ್ಮ ಋಷ್ಯಶೃಂಗ. ಎಷ್ಟು ಚಂದಾಗಿ ಮಾತಾಡ್ತಿದ್ರು ಗೊತ್ತಾ, ನಮ್ಮ ಹಾಗೆ ಬಿರುಸು ಧ್ವನಿ ಇರಲಿಲ್ಲ ಅವ್ರದ್ದು, ಎಷ್ಟು ಕೋಮಲ ಧ್ವನಿ ಗೊತ್ತೇನಪ್ಪ ನಿನಗೆ ಅಂದ. ವರ್ಣನೆ ಮಾಡಿದ, ವರ್ಣನೆ ಎಲ್ಲ ಹೆಣ್ಣಿನ ವರ್ಣನೆ, ಆದರೆ ಅವ್ರು ತಿಳಿದದ್ದು ಮಾತ್ರ ಋಷಿಗಳು ಅಂತ ಹೇಳಂದು ಗೊತ್ತಾಯ್ತು ಇವರಿಗೆ. ವಿಭಾಂಡಕರು ಏನಿದ್ರು ಅಪ್ಪ ವಯಸ್ಸಾದವರು ಗೊತ್ತಾಯ್ತು. ಅವ್ರಂದ್ರು ಭಾಳ ಅಂಥವ್ರ ಜೊತೆ ಭಾಳ ಮಾತಾಡಬಾರ್ದಪ್ಪ, ಸ್ವಲ್ಪ ಪಾಪ ಗಂಭೀರವಾಗಿ ಏನು ಹೇಳ್ತಾರೆ ಅವರು, ಗಂಭೀರವಾಗಿ ಇಷ್ಟ ಹೇಳಿದ್ರು, ಮತ್ತು ಸ್ವಲ್ಪ ಜಾಕಿಯಾಗಿರು ನೀನು ಅಂತ ಇಷ್ಟು ಹೇಳಿದ್ರು. ಇಷ್ಟು ಹೇಳಿದ ಮೇಲೆ ಆಯಿತು ಅಂತ ಹೇಳಿದ. ಮತ್ತು ಮರುದಿವ್ಸ ಅವ್ರು ಸ್ಥಾನಕ್ಕೆ ಹೋದ್ರು, ಇವ್ರು ದತ್ತ ಅಂತ ಪ್ರತ್ಯಕ್ಷ ಆದರು. ಇವರು ಅಷ್ಟು ಪ್ರತ್ಯಕ್ಷ ಆದರು. ಮತ್ತು ಯಥಾ ಪ್ರಕಾರ ಅರ್ಘ್ಯ ಪಾದ್ಯ ಆಯಿತು, ಭಾರಿ ಭಾರಿ ಮಲ್ಲಿಗೆ ಹಾಕ್ಕೊಂಡು ಬಂದಿದ್ರು, ವಾಸನೆ ಆಯಿತು, ಎಲ್ಲ ಆಯಿತು. ಸಣ್ಣಕ್ಕೆ ಮೈ ಮುಟ್ಟಿದ್ರು, ಟಚ್ ಮಾಡಿದ್ರು, ಎಲ್ಲ ಆಯಿತು. ಕೊನೆಗೆ ಹಣ್ಣು ತಿಂದರು, ಇವ್ನು ಕೊಟ್ಟು ಗಡ್ಡಿ ಗೆಣಸು ಬ್ಯಾಡಾಗಿತ್ತು, ತಿಂದರು. ಆಯಿತು ನಾವು ಹೊರಡ್ತೀವಿ ಅಂತಂದು. ಅಲ್ಲ ಮತ್ತು ಅವು ಹಣ್ಣುಗಳು ದಿವಸ ಕೊಡ್ತಿದ್ರಲ್ಲ, ಹಣ್ಣುಗಳು ಕೊಡ್ರಿ ಅಂದ. ಋಷ್ಯಶೃಂಗ ನಿಂಗೆ ಹಣ್ಣುಗಳು ಬೇಕೇನೋ, ನೋಡೋ ನಮ್ಮ ಡಬ್ಬಿ ಖಾಲಿ ಆಗ್ಯದ ಈಗ, ಮತ್ತು ನೀನು ನಮ್ಮ ಮನೆಗೆ ಬಂದ, ನಮ್ಮ ಆಶ್ರಮಕ್ಕೆ ಬಂದ್ರೆ ನೀನು ಸಿಗ್ತಾವ ನೋಡು ಅಂತಂದು. ಅವನಂದ ಹುರುಪಾಯ್ಬಿಟ್ಟ. ರುಚಿ ರುಚಿ ಬೇಸರ ನೋಡಿ ಬ್ಯಾಡಂತ ಯಾರಂತಾನೆ. ಆಯ್ತು ನಡಿ ಅಂತ, ನಡಿ ಸದ್ಯ ನಡಿ ಅಂತಂದ್ರು. ಅವನು ಕೂಡಿಸ್ಕೊಂಡ್ರು, ಓಡಿಬಿಟ್ರು. ನದಿ ದಾಟಿದ್ರು, ಎಲ್ಲ ದಾಟಿದ್ರು, ಹೋದ್ರು. ಇವನು ರೋಮಪಾದ ರಾಜ, ಅಂಗದೇಶದ ರಾಜ ಮನೆಯೊಳಗೆ ಈಗ ಕೂತಿದ್ದ. ಭಾಳ ಚಿಂತೆ ಆಗಿತ್ತು. 12 ವರ್ಷ ಆಯಿತು, ಮಳೆ ಆಗಿಲ್ಲ. ಇವ್ರಿಗೆ ಕಳಿಸೀನಿ, ಇವರು ಇನ್ನೂ ಬಂದಿಲ್ಲ. ಏನಾಯ್ತು ಅದು ಕೂತಿದ್ದಾನೆ. ಧೋ 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 ಮಳೆ ಪ್ರಾರಂಭವಾಯ್ತು. ಏನು ಮಳೆ ಅಂದ್ರೇನು, ವಿಪರೀತವಾದ ಮಳೆ. ಆ ಮಳೆ ಶಬ್ದ ಕೇಳಿದ ಕೂಡಲೇ ಗೊತ್ತಾಯ್ತು, ನನ್ನ ರಾಜ್ಯದೊಳಗೆ ವಿಭಾಂಡಕ ಋಷಿ ಇದು ಋಷ್ಯಶೃಂಗರ ಕಾಲಿಟ್ಟಾರೆ ಅಂತ ಗೊತ್ತಾಯ್ತು. ತಪಸ್ಸಿನ ಮಹಿಮಾ ಇದೆ. ವಿಭಾಂಡಕ ಸುತ ಶ್ರೀಮಾನ್ ಶಾಂತಾಪತಿರಕಲ್ಮಷಃ ಋಷ್ಯಶೃಂಗ ಇತಿ ಖ್ಯಾತಃ ಮಹಾವೃಷ್ಟಿಂ ಪ್ರಯಚ್ಛತ್. ಧೋ 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 ಅಂತ ಮಳೆ ಪ್ರಾರಂಭವಾಯಿತು. ಭಾರಿ ಸಂತೋಷಪಟ್ಟ. ಹೀಗಿದ ಓಡಿ ಬಂದ ಸ್ವಾಗತ ಮಾಡುವುದಕ್ಕಾಗಿ ಸೀಮಾಂತದವರೆಗೆ ಬರ್ತಾನೆ. ಓಡಿ ಬಂದ, ಕರೆದ, ಸ್ವಾಗತವನ್ನು ಮಾಡಿದ, ಮನೆಯೊಳಗೆ ಕರ್ಕೊಂಡ. ಆ ಮನೆ ನೋಡಿದ, ಆಶ್ರಮ ಇಷ್ಟು ಭಾರಿ ಅದನ್ನ ಆಶ್ರಮ ಅಂದವನು. ಎಲ್ಲಿ ನೋಡಿದಲ್ಲಿ ಬಂಗಾರ ಬೆಳ್ಳಿ ಘಮ ಘಮ ವಾಸನೆ. ಈ ಬಾರಪ್ಪ ಅಂತೇಳಿ ಒಂದೊಂದು ಮಂಚದ ಮೇಲೆ ಕೂಡಿಸಿದ್ರು. ಆ ಮಂಚ ನೋಡಿದ, ಹಿಗ್ಗಿ ಹೋಗಿಬಿಟ್ಟವನು. ನಾನು ಹುಚ್ಚು ಏನಂತಾರೆ, ಹುಲಿ ಚರ್ಮ, ಆನಿ ಚರ್ಮ, ಸಿಂಹದ ಚರ್ಮ, ಇದ್ರ ಮೇಲೆ ನಾನು ಮಲಗಿದ್ದೆ. ಇದು ಎಂಥದ್ದು, ನಿಮ್ಮ ಆಶ್ರಮದೊಳಗೆ ಹಿಂಗೂ ಸಿಗುತ್ತಾವ ಏನಂತ ಕೇಳಿದವನು. ಚಲ್ಸಿ ಅವನು ರೋಮಪಾದ ವಿಚಾರ ಮಾಡಿದ. ಅಲ್ಲೊಂದು ನಿನಗೊಬ್ಬ ಫ್ರೆಂಡನ್ನು ಮಾಡಿಕೊಡ್ಲಿ ಅಂತ. ಬೇಕು ನನ್ನ ಫ್ರೆಂಡ್. ಹಂಗಂದ್ರೆ ತಗೋ ಮಗನೇ ಅಂತೇಳಿ ತನ್ನ ಮಗಳನ್ನೇ ಕೊಟ್ಟು ಮದುವೆ ಮಾಡಿಬಿಟ್ಟ. ಬರ್ತಿ ಇಬ್ಬರದು ಮದುವೆ ಆಯಿತು. ಅವನಿಗೆ ಅದೊಂದು ಹೊಸ ಜೀವನ, ವೈಭವದಿಂದ ಸುಖವಾಗಿ ಇದ್ಬಿಟ್ಟಾನ. ಈ ಕಡೆಗೆ ತನ್ನ ಆಶ್ರಮ ಮರ್ತು ಬಿಟ್ಟ. ಈ ಹೊಸ ಆಶ್ರಮದೊಳಗೇನೆ ಆನಂದ ಭರಿತನಾಗಿ ಇದ್ಬಿಟ್ಟಾನ. ವಿಭಾಂಡಕ ಋಷಿಗಳದ್ದು ಒಂದು 6-8 ದಿವಸದ್ದು, ಒಂದು 15 ದಿವಸದ್ದು ವ್ರತ ಮುಗೀತು. ವ್ರತ ಮುಗಿಸ್ಕೊಂಡು ಮನೆಗೆ ಬರ್ತಾರ. ಮನೆಗೆ ಬಂದು ನೋಡ್ತಾರೆ, ಆಶ್ರಮದೊಳಗೆ ಇಲ್ಲ, ಮಗ ಇಲ್ಲ. ಸಿಟ್ಟು ಬಂತು. ಅವರು ತತ್ವಜ್ಞಾನಿಗಳು, ತ್ರಿಕಾಲಜ್ಞಾನಿಗಳು. ಏನಾಗ್ಯದಂತ ಗೊತ್ತಾಯ್ತು. ಸಟ ಅಲ್ಲಿಂದ ನೇರವಾಗಿ ಅಂಗದೇಶಕ್ಕೆ ಹೊರಟಾರೆ. ಇನ್ನು ಅವನ್ನ ಅಂಗದೇಶದ ರಾಜ ರೋಮಪಾದನನ್ನು ಕೊಂದು ಹಾಕಿಬಿಡೋಣ, ಶಾಪ ಕೊಟ್ಟು ಅಂತೇಳಿ ಭಾರಿ ಸಿಟ್ಟಿನಿಂದ ಹೊರಟ. ನನ್ನ ಮಗನ ಹಾಳು ಮಾಡಿ ಹಾಕಿದ್ರಲ್ಲ, ದೊಡ್ಡ ಸಮಸ್ಯೆ ಇದು. ಅಂದ್ರೆ ಹೆಣ್ಣಿನ ಪರಿಚಯನೇ ಇಲ್ಲದಿರುವ ವ್ಯಕ್ತಿಗೆ ಹೆಣ್ಣನ್ನು ಅಕ್ಕಪಕ್ಕದಲ್ಲಿ ಕಳಿಸಿ ಮೋಸ ಮಾಡಿ ಕರ್ಕೊಂಡೋಗಿ ಮದುವೆ ಮಾಡಿ ಇಡ್ತಾನೆ ಅಂತಂದ್ರೆ ಇದಕ್ಕಿಂತ ಅನರ್ಥ ಇನ್ನೇನಿದೆ ಜಗತ್ತಿನೊಳಗೆ. ನೆತ್ತಿಗೇರಿಬಿಟ್ಟದವ್ರಿಗೆ ಭಾರಿ ಸಿಟ್ಟಾಗಿದ್ದ. ಸಿಟ್ಟಿನೊಳಗೆ ರಭಸದಿಂದ ಬರ್ತಾ ಇದ್ದಾರೆ. ಒಬ್ಬ ರೈತ ಓಡಿ ಬಂದು ಕಾಲಿಗೆ ಬಿದ್ದ. ಏನಿಲ್ಲ, ಈ ಹೊಲದೊಳಗೆ ಏನು ಬಿತ್ತಬೇಕು ಹೇಳ್ರಿ, ಆಜ್ಞೆ ಮಾಡಿ. ನಂದ್ಯಾಕೋ ಹೊಲ ಇದು? ಇಲ್ಲ, ರೋಮಪಾದ ರಾಜ ಇಲ್ಲಿಂದ ಅಲ್ಲಿವರೆಗೆ ನಿಮ್ಗೆ ಹೊಲ ಕೊಟ್ಟಾನೆ, ಏನು ಬಿತ್ತಬೇಕು ಹೇಳ್ರಿ ಅಂತ. ಅಕ್ಕಿ ಬಿತ್ ಅಂತ ಹೇಳಿ ಮುಂದೆ ಹೋದ್ರು. ಇನ್ನೊಬ್ಬ ರೈತ ಕಾಲಿಗೆ ಬಿದ್ದ. ಏನಂದ್ರು? ಇಲ್ಲ, ಇಲ್ಲಿಂದ ಹಿಡಿದು ಅಲ್ಲಿವರೆಗೆ ರಾಜ ನಿಮಗೆ, ರೋಮಪಾದ ರಾಜ ನಿನಗೆ ದಾನ ಕೊಟ್ಟಿದ್ದಾನೆ, ಮತ್ತು ಇಲ್ಲೇನು ಬಿತ್ತು, ಜೋಳ ಬಿತ್ತು, ಹೋಗಿ ಮುಂದೆ ಹೋದ್ರೆ ಇನ್ನೊಬ್ಬ ರೈತ. ಎಲ್ಲಿವರೆಗೆ ಅಂತಂದರೆ ಅಂಗದೇಶದವರೆಗೆ ರೋಮಪಾದ ರಾಜ ದಾನ ಮಾಡಿ ಕೊಟ್ಟು ಬಿಟ್ಟಿದ್ದವ್ರಿಗೆ ಋಷ್ಯಶೃಂಗರಿಗೆ. ಅವನು ಹೇಳಿದ್ದ,
ಋಷ್ಯಶೃಂಗರು ಬರ್ತಾರೆ. ಬಂದಾಗ ಅವ್ರಿಗೆ ದಾನ ಕೊಟ್ಟದ, ಇದೆಲ್ಲ ಭೂಮಿ ನಿಮ್ದದ, ಇದಕ್ಕೆಲ್ಲ ಏನು ಬೇಕು, ಏನು ಬಿತ್ತಬೇಕು ಅಂತ ಹೇಳಿ ಪರ್ಮಿಷನ್ ತಗೋತಾನೆ ಇರ್ರಿ ಅಂತ ಹೇಳಿ ವ್ಯವಸ್ಥೆ ಮಾಡಿ ಇಟ್ಟುಬಿಟ್ಟಿದ್ದ ಅವನು ರೋಮಪಾದ. ಅವ್ರು ಏನಂತಾರೆ, ಅಂಗದೇಶಕ್ಕೆ ಬರೋದ್ರೊಳಗೆ ಸಿಟ್ಟು ಸಮಾಧಾನ ಆಗಿತ್ತು. ದಾನೇನೈವ ದ್ವಿಷಂತೋ ಮಿತ್ರ ಭವಂತಿ ದಾನಂ ಪರಮಂ ವದಂತಿ. ವೇದದಲ್ಲಿ ಬರುವಂಥ ದೊಡ್ಡದಾದಂಥ ಮಾತು. ದಾನ ಮಾಡುವುದರಿಂದ ಎಲ್ಲ ಶತ್ರುಗಳು ಕೂಡ ಮಿತ್ರರಾಗ್ತಾರೆ. ಆದ್ದರಿಂದಾಗಿ ದಾನ ಇದು ಶ್ರೇಷ್ಠವಾದ ದಾನ ಅಂತ ಹೇಳ್ತಾರೆ. ಹಾಗಾಗಿ ರೋಮಪಾದ ಇದು ಋಷ್ಯಶೃಂಗ ವಿಭಾಂಡಕ ಸಮಾಧಾನ ಆಗಿಬಿಟ್ಟಿದೆ ರಾಜ್ಯಕ್ಕೆ ಬರೋದ್ರೊಳಗೆ. ರೋಮಪಾದ ಬರಬೇಕು ಸ್ವಾಮಿ ಅಂತ. ಹೌದಾ, ಬಂದೆ ನಡೆಯೋ ಮಹಾರಾಯ, ಇಷ್ಟು ದಾನ ಕೊಟ್ಬಿಟ್ಟೆ ಅಲ್ಲ, ಹಿಗ್ಗಿಬಿಟ್ಟೆ, ನನ್ನ ಮಗನ ನೀ ಏನಾದರೂ ಮಾಡ್ಕೊ, ನನಗಂದ್ರೆ ಇಟ್ಟು ಸಿಕ್ತಲ್ಲ ಅಂತ ಹೇಳಿದ. ಕರೆದ, ಕುಡಿದ, ಅರ್ಘ್ಯ ಪಾದ್ಯ ಎಲ್ಲ ಆಯಿತು, ಸ್ವಾಗತವಾಯಿತು, ಗೋದಾನ ಮಾಡಿದ, ಎಲ್ಲವನ್ನು ಮಾಡಿದ, ಮತ್ತು ಕೊಟ್ಟ. ಮತ್ತು ಇಲ್ಲಿ ಬರ್ರಿ ರೂಮಿಗೆ ಅಂತಂದ. ರೂಮಿಗೆ ಕರ್ಕೊಂಡು ಹೋದರೆ ಆ ಅಂಗಪಾದ ರಾಜನ ಮಗಳ ಜೊತೆಗೆ ಋಷ್ಯಶೃಂಗ ಆನಂದದಿಂದ ಇತ್ತು. ನೋಡಿದ್ರು, ಸಂತೋಷಪಟ್ಟರು. ಸ್ವಲ್ಪ ದಿವಸ ಆದಮೇಲೆ ಕೊಟ್ಟು ಕಳಿಸಿ ಇಬ್ಬರು ಅಂತ ಹೇಳಿದರು. ಆಶೀರ್ವಾದವನ್ನು ಮಾಡಿದ್ರು, ಪೂರ್ಣ ಆಶೀರ್ವಾದವನ್ನು ಮಾಡಿದ್ರು, ಹೊರಟೇ ಹೋಗಿಬಿಟ್ರು. ಇಂಥ ಪ್ರಚಂಡ ತಪಸ್ವಿಯಾಗಿದ್ದಾನೆ ಋಷ್ಯಶೃಂಗ. ಆದ್ದರಿಂದಾಗಿ ಸುಮಂತ್ರ ಹೇಳ್ತಾ ಇದ್ದಾನೆ, ದಶರಥ ಮಹಾರಾಜ, ಇಂತಹ ಋಷ್ಯಶೃಂಗನನ್ನು ನೀನು ಕರೆದುಕೊಂಡು ಬಂದಿ ಅಂತಾದರೆ ನಿನ್ನ ಯಾಗ ಯಶಸ್ವಿ ಆಗತ್ತೆ, ನಿನ್ನ ಯಾಗ ಅತ್ಯಂತ ಯಶಸ್ವಿ ಆಗತ್ತೆ. ಹೌದಾ, ಹಾಗಾದರೆ ಕರ್ಕೊಂಡು ಬರ. ಹಾಗಾದರೆ ಅವು ಯಾರು ಅಂತಂದರೆ, ಆ ರೋಮಪಾದ ದಶರಥ ರಾಜನಿಗೆ ಅತ್ಯಂತ ಆತ್ಮೀಯ ಗೆಳೆಯ. ಎಷ್ಟು ಗೆಳೆಯ ಅಂತಂದರೆ, ರೋಮಪಾದನ ಮಗಳನ್ನು ದಶರಥ ಮಹಾರಾಜ ತನ್ನ ಮಗಳಂತೆ ತಿಳಿದುಬಿಟ್ಟಿರ್ತಾನೆ. ಹಾಗಾಗಿಯೇ ನಮಗೀಗ ಅನೇಕ ಕಥೆಗಳನ್ನು ನಾವು ಕೇಳ್ತೇವೆ. ದಶರಥ ಮಹಾರಾಜನ ಮಗಳ ಗಂಡನೇ ಅಳಿಯನೇ ಋಷ್ಯಶೃಂಗ ಅಂತ ನಾವು ಅನೇಕ ಕಥೆಗಳನ್ನು ಕೇಳ್ತೇವೆ. ಕಥೆಗಳನ್ನು ಕೇಳೋದಂತಂದ್ರೆ ಮಗಳು ಅಂತ ವ್ಯವಹಾರ ಎಲ್ಲಿ, ಅಣ್ಣ ತಮ್ಮಂದ್ರ ಮಕ್ಕಳಲ್ಲೂ ನಾವು ಮಾಡ್ತೇವೆ. ನಮಗೆ ಅತ್ಯಂತ ಆತ್ಮೀಯ ಗೆಳೆಯಂದ್ರ ಮಕ್ಕಳಲ್ಲೂ ಕೂಡ ಆ ರೀತಿಯಾದ ವ್ಯವಹಾರವನ್ನು ಮಾಡ್ತೇವೆ. ಅಷ್ಟು ಆತ್ಮೀಯನಾಗಿದ್ದ, ಹಾಗಾಗಿ ಕರೆಸು ಅಂತ ಹೇಳಿದಾಗ ಭಾರೀ ಸಂತೋಷವಾಯಿತು. ಅಂತಹ ಋಷ್ಯಶೃಂಗರನ್ನು ಕರೆಸ್ತಾರೆ. ಹಾಗಾದರೆ ಮಗಳ ಹೆಸರು ಏನು ಅಂತ ಕೇಳಿದಾಗ ಶಾಂತ ಅಂತ ಮಗಳ ಹೆಸರು. ಆ ಮಗಳನ್ನು ಕರೆಸಿದ್ರು. ಎಲ್ಲ ಯಾಗವನ್ನು ಮಾಡಲಿಕ್ಕೆ ಆಜ್ಞೆಯನ್ನು ಮಾಡಿದ. ಜನಕರಾಜನನ್ನು ಕರಿ ಅಂತ ಹೇಳ್ತಾನೆ. ಜನಕರಾಜ ಕೋಸಲ ದೇಶದ ರಾಜ ಮತ್ತು ಕೇಕೆಯ ದೇಶದ ರಾಜ, ಇವ್ರನ್ನೆಲ್ಲರನ್ನು, ಯಾಕಂದ್ರೆ ತಮ್ಮ ಹೆಂಡತಿ ಬಳಗನ್ನು ಫಸ್ಟಿಗೆ ಕರೆಸ್ಬೇಕು. ಮುಂದಾಗುವ ಬೀಗರು ಜನಕರಾಜ, ಹಾಗಾಗಿ ಜನಕರಾಜನನ್ನು ಕರೆದ. ಆಮೇಲೆ ಕೋಸಲ ದೇಶದ ರಾಜ, ಕೇಕೆಯ ದೇಶದ ರಾಜ, ಮಿಥಿಲಾ ದೇಶದ ರಾಜ, ಈ 3 ಮಂದಿಯನ್ನು ಕರೆದಾದ ಮೇಲೆ ರೋಮಪಾದನ್ನು ಕರೀತಾನೆ. ರೋಮಪಾದ, ನೀನು ಬಾರ ಮಾರಾಯ, ನಿನ್ನ ಅಳಿಯನೇ ಯಾಗ ಮಾಡಿಸ್ತಾ ಇದ್ದರಿಂದ ನೀನು ಬಿಟ್ಟರೆ ಹಂಗೆ, ನೀನು ಬಾ ಕರೆದು. ಎಲ್ಲರೂ ಬಂದರು, ಯಾಗ ಪ್ರಾರಂಭವನ್ನು ಮಾಡಬೇಕು. ಆಗ ಸುಮಂತ್ರನಿಗೆ ದಶರಥ ಮಹಾರಾಜ ಹೇಳ್ತಾನೆ, ನೋಡು, ಎಲ್ಲ ಕೆಲಸ ನಾನು ಮಾಡಲಿಕ್ಕೆ ಆಗುವುದಿಲ್ಲ. ಏನಾಗುತ್ತೆ ಮಜಾ ಅಂದರೆ, ಇವತ್ತೆಲ್ಲ ನಾವು ಅದನ್ನು ನೋಡ್ತೇವೆ. ಯಜಮಾನ ಹೇಳಿರ್ತಾನೆ ಒಬ್ರಿಗೆ, ಯಾರಿಗೋ ತಮ್ಮ ಮನೆಯೊಳಗೆ ಒಬ್ಬ ಹಿರಿಯರು ಯಾರೋ ಒಬ್ರಿಗೆ ಹೇಳಿರ್ತಾನೆ, ಆಚಾರದೆಲ್ಲ ದಕ್ಷಿಣ ಚೆಂದಾಗಿ ನೀನು ನೋಡ್ಕೊಪ್ಪ, ನಿನ್ನ ಜವಾಬ್ದಾರಿ. ಎಷ್ಟೆಷ್ಟು ಹಾಕಿ ಆಚಾರ್ಯ? ಇಲ್ಲ 2,000 ರೂಪಾಯಿ. ಅಂತ ಸುಮ್ಮನೆ ಒಂದು 500 ರೂಪಾಯಿ ಇಟ್ಬಿಟ್ಟು ಸಾಕು. ಅವು ಹಿರಿಯರು ದೊಡ್ಡವ್ರು ಹೇಳ್ಯಾರಂತ ನಾವು ಇದ್ದುದು ತೆಗೆದಿಟ್ಟು ಅದನ್ನು ಏನಂತಾರೆ ಕಡಿಮೆ ಮಾಡಿಟ್ಟು ಅಲ್ಲಿಗೆ ಅದನ್ನು ಬಗೆಹರಿಸಿ ಬಿಡ್ತಾನೆ. ಅಥವಾ ಯಾರು ಹಿರಿಯ ಅಂತ ನಂಬಿರ್ತಾನೆ, ಆ ಹುಚ್ಚುಚ್ಚ ಆಚಾರಗಳು ಎಲ್ಲ ಕೊಡ್ತಾನೆ, ಬಿಟ್ಟಾಕ ಅವ್ರಿಗೆಲ್ಲ ಈ ಕಡೆ ಕೊಡು, ಬಳಗದವ್ರಿಗೆ ಕೊಡಬೇಕು, ಆಚಾರಗಳಿಗೆ ಕೊಡೋದಿರ್ತದೇನು, ಏನೋ ಮಾಡಿ ಡಿಸ್ಟರ್ಬ್ ಮಾಡಿಬಿಡ್ತಾರೆ. ಹಂಗೆ ನನ್ನ ಯಾಗದೊಳಗಾಗಲಿಕ್ಕೆ ಇಲ್ಲ. ಯಾಕೆಂತಂದರೆ ನನಗೆ ಎಲ್ಲ ಕಡೆ ಲಕ್ಷ್ಯ ಕೊಡ್ಲಿಕ್ಕೆ ಆಗೋದಿಲ್ಲ. ನನಗೆ ಸುಮಂತ್ರ, ನಿನ್ನ ಜವಾಬ್ದಾರಿ. ಅವಜ್ಞೆಯ ನದಾತವ್ಯಂ ಕಸ್ಯಚಿಲ್ ಲೀಲಯಾಪಿ. ಅವಮಾನ ಮಾಡ್ತಾ ಯಾವ ಬ್ರಾಹ್ಮಣನಿಗೂ ದಾನ ಕೊಡಲಿಕ್ಕಿಲ್ಲ. ಲೀಲಯಾಪಿ. ಬಂದೆ ತಗೋ, ಇದೊಂದು ಪತ್ರಿಕಾ ನೀನು ಇಟ್ಕೊ, ಮದುವೆ ಬಂದ್ಬಿಡು. ಮತ್ತೆ ಹಾಗೆಲ್ಲ ಕೊಡೋದಲ್ಲ. ಅದಕ್ಕೊಂದು ಗೌರವ, ಅದಕ್ಕೊಂದು ರೂಲ್ಸು, ಅದಕ್ಕೊಂದು ಏನಂತಾರೆ, ಇದನ್ನೆಲ್ಲ ನೋಡ್ಬೇಕು ನೀನು. ಅವಜ್ಞೆಯ ಕೃತಂ ಹನ್ಯ ದಾತಾರಂ ನಾತ್ರ ಸಂಶಯ. ಅನ್ಯಾಯ ಮಾಡ್ತಾ, ಮೋಸ ಮಾಡ್ತಾ, ಚೇಷ್ಟೆ ಮಾಡ್ತಾ, ಲೀಲೆ ಮಾಡ್ತಾ ನಾವು ಕೊಡುವ ದಾನವೇನಿದೆ, ದಾತೃವಿನನ್ನು ಸಂಹಾರವನ್ನು ಮಾಡಿ ಹಾಕತ್ತೆ, ನಾಶ ಮಾಡಿ ಹಾಕತ್ತೆ. ಆದ್ದರಿಂದಾಗಿ ಯಾವ ಕಾರಣಕ್ಕೂ ನನ್ನ ಯಾಗದೊಳಗೆ ಅಡ್ಡಾಡಿ ಆಗುವ ಹಾಗಿಲ್ಲ, ಅಸಹ್ಯ ಆಗಲಿಕ್ಕಿಲ್ಲ ಅಂತ ಗಟ್ಟಿಯಾಗಿ ಆಜ್ಞೆಯನ್ನು ಮಾಡಿದ. ಆ ರೀತಿಯೊಳಗೆ
ಯಾಗವನ್ನು ಮಾಡುವುದಕ್ಕಾಗಿ ಪ್ರಾರಂಭವಾಗಿದೆ. ಆ ಯಾಗ ಅಶ್ವಮೇಧ ಯಾಗ, ಮುಂದೆ ಪುತ್ರಕಾಮೇಷ್ಟಿ ಯಾಗ ಆಗತ್ತೆ. ಆ ಪ್ರಸಂಗದೊಳಗೇನೆ ರಾವಣ ಮೊದಲಾದವರೆಲ್ಲರೂ ಭೂಮಿ ಮೇಲೆ ಅವತಾರವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಎಲ್ಲ ಕಪಿಗಳು ಕೂಡ ಭೂಮಿ ಮೇಲೆ ಅವತಾರವನ್ನು ಮಾಡಿದ್ದಾರೆ. ಹನುಮಂತ ವಾಯುದೇವರು ಹನುಮಂತನಾಗಿ, ಇಂದ್ರ ವಾಲಿಯಾಗಿ, ಸೂರ್ಯ ಸುಗ್ರೀವನಾಗಿ, ಮೈಂದ ವಿವಿಧರು ಅಶ್ವಿನಿ ದೇವತೆಗಳಾಗಿ, ವರುಣ ಸುಷೇಣನಾಗಿ, ಹೀಗೆ ಎಲ್ಲ ಕಪಿಗಳು ರಾಮಾವತಾರಕ್ಕಿಂತಲೂ ಪೂರ್ವದಲ್ಲೇ ಹುಟ್ಟಿದವರು. ರಾಮ ಹುಟ್ಟಿದ ಮೇಲೆ ಯಾವ ಕಪಿಗಳು ಹುಟ್ಟಿಲ್ಲ, ದೇವತೆಗಳು. ರಾಮಾವತಾರಕ್ಕಿಂತಲೂ ಪೂರ್ವದೊಳಗೇನೆ ಎಲ್ಲ ಕಪಿಗಳು ಅವತಾರವಾಗಿ ಬಿಟ್ಟಿರ್ತದೆ. ಈ ಕಡೆಗೆ ರಾವಣ, ಮಹಾಬಲಾಢ್ಯ ರಾವಣ, ಬ್ರಹ್ಮದೇವರ ವರದಿಂದ ರಾವಣ, ಕುಂಭಕರ್ಣ, ವಿಭೀಷಣ 3 ಜನ. ಅವರು ಬ್ರಾಹ್ಮಣನ ಮಕ್ಕಳು, ವಿಶ್ರವಸ್ ಎನ್ನುವಂತಹ ಋಷಿಯ ಮಕ್ಕಳವರು, ಕುಬೇರನ ತಮ್ಮಂದರು. ಆದರೆ ಅಪ್ಪನ ಮೇಲೆ ದಬ್ಬಾಳಿಕೆಯನ್ನು ಮಾಡಿ ತನ್ನ ಅಣ್ಣನಾದ ಕುಬೇರನನ್ನು ಓಡಿಸಿ ಲಂಕಾಪಟ್ಟಣವನ್ನು ತನ್ನ ಕೈಯಲ್ಲಿಟ್ಟುಕೊಂಡು ತಾನು ವೈಭವದಿಂದ ದಬ್ಬಾಳಿಕೆಯಿಂದ ರಾಜ್ಯವನ್ನು ಆಳ್ತಾ ಇರ್ತಾನೆ ರಾವಣ. ರಾವಣನ ಪೀಡೆ ತುಂಬ ಆಗಿರ್ತದೆ. ದಶರಥ ಮಹಾರಾಜ ಇಲ್ಲಿ ಯಾಗ ಮಾಡೋದಕ್ಕಾಗಿ ಸಿದ್ಧನಾಗಿದ್ದಾನೆ. ಆಗ ಎಲ್ಲ ದೇವತೆಗಳು ಹೋಗಿ ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡ್ತಾರೆ. ಸ್ವಾಮಿ, ರಾವಣನ ಪೀಡೆ ಹೆಚ್ಚಾಗಿದೆ, ಅದಕ್ಕಾಗಿ ನಿನ್ನ ಅನುಗ್ರಹ ಬೇಕು ಎಂಬ ಪ್ರಾರ್ಥನೆಯನ್ನು ಮಾಡ್ತಾರೆ. ಆ ಪ್ರಾರ್ಥನೆ ಹೇಗಿದೆ, ರಾಮನ ಅವತಾರ ಹೇಗಾಗತ್ತೆ, ಎಲ್ಲವನ್ನು ಕೂಡ ನಾಳೆಯ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಎಂಬುದಾಗಿ ತಿಳಿಸ್ತಾ ಇವತ್ತಿನ 4 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸರತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು. ಎಲ್ಲರೂ ಹೇಳಿ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಜೈ ಶ್ರೀರಾಮ್.